mute mode. But 16 people have joined. Okay. 16 have joined. Let us start now. ಗೋಪಿಕಾ ಜೀವನಸ್ಮರಣಂ ಗೋವಿಂದ ಗೋವಿಂದ. ವಿಷ್ಣು ಸಹಸ್ರನಾಮದ ಮಹಾತ್ಮೆಯನ್ನು ಮತ್ತು ವಿಷ್ಣು ಸಹಸ್ರನಾಮದ ಒಂದು ಸಾಂಕೇತಿಕವಾಗಿ ಏನಕ್ಕೆ ಇದನ್ನು ನಾವು ಅನ್ನೋ ಒಂದು ಪ್ರಕ್ರಿಯೆಯನ್ನು ನೋಡ್ತಾ ಇದ್ವಿ. ಅದರಲ್ಲಿ ವಿಶ್ವಸ್ಮೈ ನಮಃ, ವಿಶ್ವಂ ವಿಷ್ಣುರ್ವಶ ಅಂತ ನಾವು ಹೇಳ್ತೀವಲ್ವಾ, ಆ ರೀತಿ ಪ್ರಪ್ರಥಮವಾದ ನಾಮಾವಳಿಯಾದ ವಿಶ್ವಂ ಅನ್ನೋಕ್ಕೆ ಲಾಸ್ಟ್ ಟೈಮ್ ಅರ್ಥ ನೋಡಿದ್ವಿ ಅಲ್ವಾ? ನೋಡಿದ್ವಾ ಇಲ್ವಾ? ನೋಡಿದ್ವಿ ಸರ್, ನೀವು ಹೇಳಿದ್ರಲ್ಲ ಹೋಗ್ಬೇಕು. ಇನ್ನೊಂದ್ಸಲಿ ಗೋಕುಲದಲ್ಲಿ ಒಂದು ಸದಾ ಸರ್ವಕಾಲವು ಮಗ್ನನಾಗಿದ್ದು ತನ್ನ ಕರ್ತವ್ಯಗಳು ಅವನಿಗೆ ಪರಿ ಇಲ್ಲದೆ ನೆನಪಿಲ್ಲದೆ ಇರ್ತಾ ಇದ್ದ. ಆದರೆ ಅವನ ಮನೆಯಲ್ಲಿ ಹಸುಗಳು ಮಂದಿಯಾಗಿ ತನ್ನ ಸಂತತಿಯನ್ನು ಬೆಳೆಸ್ಕೊಂಡು ಎಲ್ಲ ಕಡೆಯಲ್ಲೂ ಹಾಲು ತನ್ನಷ್ಟಕ್ಕೆ ತಾನೇ ಕರೆಯೋದು, ಕರುಗಳು ತನ್ನಷ್ಟಕ್ಕೆ ತಾನೇ ಹಾಲನ್ನು ಕುಡ್ಕೊಳ್ಳೋವು. ಆ ರೀತಿ ಸಮೃದ್ಧತೆಯಿಂದ ತನ್ನ ಮನೆ ಬೆಳಗ್ತಾ ಇತ್ತು. ಇದೇನು ಕಾರಣ? ಭಕ್ತನನ್ನು ಸ್ಮರಿಸುತ್ತಾ ಭಗವತ್ ಸಾನ್ನಿಧ್ಯ ಅವರ ಕೆಲಸ ವಿಶ್ವಭಾವನಃ ಜಿತಂತೆ ಪುಂಡರೀಕಾಕ್ಷ ವಿಶ್ವಭಾವನಃ ಅಂತ ಹೇಳ್ತೀವಲ್ವಾ. ಪರಮಾತ್ಮ ವಿಶ್ವಭಾವಿಯಾಗಿ ಅವರವರ ಭಾಗವತರ ಕೆಲಸವನ್ನು ತಾನು ಮಾಡಿ ಜೀವನದಲ್ಲಿ ಇಡುವಂತಹ ಒಂದು ಪ್ರಕ್ರಿಯೆಗೆ ನಾವೇನಂತ ಹೇಳ್ತೀವಿ? ವಿಶ್ವ ಅಂತ ಹೇಳ್ತೀವಿ. ಶರೀರವಾಗಿ ಇದೆ. ಷಟ್ಕಾರ ವಿಷ್ಣು ಅಂತ ಎರಡನೇ ನಾಮ. ವಿದಲ್ರ ವ್ಯಾಪ್ತತ್ವ ಅಂತ ಕರೀತೀವಿ. ವ್ಯಾಪ್ತನಾಗಿರುವವನು ವಿಷ್ಣು. ಇತಿ ವ್ಯಾಪ್ತಃ ವಿದಲ್ರ ವ್ಯಾಪ್ತತ್ವಂ ಅಂತ ಕರಿತೀವಿ. ಹಾಗಂದ್ರೆ ಏನು ಅರ್ಥ ಅಂದರೆ, ಯಾವ ಸಹಸ್ರ ತುಂಡು ಮಾಡಿ ಅದರಲ್ಲಿ ಒಂದು ಕಾಲ್ ಭಾಗ ತಗೊಂಡು ಅದನ್ನು 1000 ತುಂಡುಗಳು ಮಾಡಿ ಅದರಲ್ಲಿ ಒಂದು ಕಾಲು ಭಾಗ ತೊಗೊಂಡು ಒಂದು 1000 ತುಂಡನ್ನು ಮಾಡಿ ಮೈಕ್ರೋಸ್ಕೋಪಿಂದ ಮ್ಯಾಕ್ರೋಸ್ಕೋಪಿಕ್ ಆಟಮಿಂದ ಅಲ್ಲಿ ಹೋದ್ರೂ ಪರಮಾತ್ಮನ ಇರುವಿಕೆ ಅದರಲ್ಲೂ ಇರುತ್ತೆ ಅನ್ನೋದೇ ವಿದಲ್ರ ವ್ಯಾಪ್ತತ್ವ. ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಹಿ ಈಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಎವ್ರಿ ಬ್ಯಾಟಮ್ ಆಫ್ ದಿ ಯೂನಿವರ್ಸ್ ಅಂತ ನಾವು ಹೇಳ್ತೀವಿ. ತ್ಯಾಗರಾಜರು ಅವರ ಕೃತಿಯಲ್ಲಿ ರಾಮನನ್ನು ಬ್ರೋವರ ಹಾಡ್ತಾರೆ. ಚೀಮಲೋ ಬ್ರಹ್ಮ ಶಿವ ಕೇಶವಾದುಲೋ ಪ್ರೇಮ ಮೀರ ವೆಲಗಚುಡೆ. ಸ್ವರೂಪವಾಗಿ ನೀನು ಚೀಮಲೋ ಇರುವೆನಲ್ಲೂ ಸ್ತಂಭದಲ್ಲಿ, ಬ್ರಹ್ಮಲೋ ಚತುರ್ಮುಖ ಬ್ರಹ್ಮನಲ್ಲೂ ಕೂಡ ನೀನು. ಯಾವ ಅವತಾರ ಈ ವ್ಯಾಪ್ತತೆಯನ್ನು ತೋರಿಸೋದು? ಯಾರಾದರೂ ಹೇಳಿ ನೋಡೋಣ. ಸಕಲದರಲ್ಲೂ ನಾನೇ ಅಂತ ತೋರಿಸೋ ಒಂದು ಅವತಾರ. ವಿಚ್ ದಟ್? ಲಕ್ಷ್ಮೀ ನರಸಿಂಹಸ್ವಾಮಿ ಅವತಾರ.
ವೆರಿ ಗುಡ್. ನರಸಿಂಹ ಅವತಾರ. ಲಕ್ಷ್ಮೀ ನರಸಿಂಹ ಪ್ರಿಫಿಕ್ಸ್ ಲಕ್ಷ್ಮಿ ನೀವು ಸೇರಿಸಿ ಪರವಾಗಿಲ್ಲ, ಗುಡ್. ಆ ಉಗ್ರ ಮತ್ತೆ ವೀರ ನರಸಿಂಹ, ಎಷ್ಟು 9 ನರಸಿಂಹ ಅಹೋಬಿಲದಲ್ಲಿ. ಯಾವ ನರಸಿಂಹ ಆದ್ರೂ ನರಸಿಂಹನ ಗುಣ ವ್ಯಾಪ್ತತ್ವ. ವೆರಿ ಗುಡ್. ಬರೆಯೋದಲ್ಲ ಅವನ ಗುಣ. ಆ ಕರುಣೆಯೇ ಅಂತಹ ಕೋಪವನ್ನ ತೀಕ್ಷ್ಣವಾಗಿ ತೋರಿಸೋದಲ್ಲ ಅವನ ಗುಣ. ತಮಿಳಲ್ಲಿ ಅಳಗಿಯ ಟ್ರಾನ್ಸ್ಲೇಟ್ ಮಾಡೋದಿದ್ರೆ ಬಹಳ ತೆಳ್ಳಿಯ ಅಂದ್ರೆ ಬಹಳ ಕ್ಲಿಯರ್ ಆಗಿರೋ ಅಳಿಗಿಯ ಶಿಂಗ ಪೆರುಮಾಳ್, ನೋಡಕ್ಕೆ ಅದ್ಭುತವಾಗಿ ಬಹಳ ಸೌಂದರ್ಯೋಪೇತವಾಗಿರುವಂತಹ ಸಿಂಹ ಮುಖದ ಭಗವಂತ ನರಸಿಂಹ ಅಂತ. ಎಲ್ಲಾದರೂ ಸಿಂಹ ಚೆನ್ನಾಗಿದೆಯಾ ನೋಡಕ್ಕೆ? ನಮ್ಮಲ್ಲಿ ಬರುತ್ತಲ್ವಾ ಆ ಸಂಶಯ. ಬಹಳ ಸೌಂದರ್ಯವಂತೆ, ಇರೋದ್ರಲ್ಲೆಲ್ಲ ಸೌಂದರ್ಯೋಪೇತವಾಗಿರೋದು ನರಸಿಂಹ. ನೀವು ಸೌಂದರ್ಯದ ದೃಷ್ಟಿಯ ಕಣ್ಣನ್ನು ಇಟ್ಕೊಂಡು ನೀವು ಅವನ ಹತ್ರ ಹೋದರೆ ಅವನ ಅನುಗ್ರಹ ಏನು ಅಂತ ಗೊತ್ತಾಗುತ್ತೆ ಅಲ್ವಾ. ಹಿರಣ್ಯಕಶಿಪುವಿನ ದೃಷ್ಟಿಯನ್ನು ಇಟ್ಕೊಂಡು ನೀವು ಅವನ ಹತ್ರ ಹೋದರೆ ಸಿಗೋದೇನೋ ಒದೇನೆ ಅಲ್ವಾ. ನೀವು ಯಾವ ಥರ ಹೋಗ್ತೀರಿ ಅನ್ನೋದು ತುಂಬ ಮುಖ್ಯ ಅಲ್ವಾ. ಎಲ್ಲರಿಗೂ ಸಿಂಹವನ್ನು ನೋಡಿದ್ರೆ ಕಾಡಲ್ಲಿ ಭಯ, ಆದರೆ ಸಿಂಹದ ಮರಿಗೆ ಸಿಂಹವನ್ನು ನೋಡಿದ್ರೆ ಭಯವಾ? ಸೊ ನಾವು ಪ್ರಹ್ಲಾದನ ಥರ ಸಿಂಹದ ಮರಿಗಳಾಗಬೇಕು ಅಲ್ವಾ. ವ್ಯಾಪ್ತತ್ವ, ಆ ಒಂದು ಎಲ್ಲದರಲ್ಲೂ ನಾನಿದ್ದೀನಿ, ಎಲ್ಲದರಲ್ಲೂ ನಾನಿದ್ದೀನಿ, ಅಂತರ್ಯಾಮಿಯಾಗಿ ನಾನಿದ್ದೀನಿ, ಸಕಲರಲ್ಲೂ ನಾನಿದ್ದೀನಿ. ನೀವು ಕೆಲವರೆಲ್ಲ ಭಾಗವತದ ಸ್ಟೂಡೆಂಟ್ಸು ಕುಂತಿ ಸ್ತುತಿಲಿ ಕಲ್ತಿದ್ದೀರಾ ಅಲ್ವಾ. ಮಾಯಾ ಜವನಿಕಾ ಚಹ್ನಂ ಅಜ್ಞಾದೋಕ್ಷಜಮವ್ಯಯಂ ಅಲಕ್ಷಸೇ ಮೂಢದೃಶಾ ನಟೋ ನಾಟ್ಯಧರೋ ಯಥಾ. ಕಲ್ತಿದ್ದೀರಾ ಅಲ್ವಾ ಕುಂತಿ ಸ್ತುತಿಲಿ? ಡು ಯು ರಿಮೆಂಬರ್ ಅಲ್ವಾ. ಆ ಮಾಯಾ ಜವನಿಕಾ ಚಹ್ನಂ, ಮಾಯಾ ಅನ್ನೋ ಕರ್ಟನ್ನ ಹಿಂಗೆ ನಮ್ಮ ಮುಂದೆ ಎಳೆದಿದ್ದಾನೆ. ಎಳೆದು ಅಂತರ್ಬಹಿಹಿ, ಒಳಗಡೆನೂ ಅವನಿದ್ದಾನೆ, ಹೊರಗಡೆನೂ ಅವನಿದ್ದಾನೆ. ಸರ್ವವ್ಯಾಪ್ತವಾಗಿದ್ದಾನೆ, ಮಾಯೆಯ ಒಳಗಡೆನೂ ಇದ್ದಾನೆ, ಮಾಯೆಯ ಹೊರಗಡೆಯೂ ಅವನಿದ್ದಾನೆ. ಸರಿ, ಮಾಯೆಯ ಒಳಗಡೆ ಇದ್ದಾನೆ ಹೊರಗಡೆ ಇದ್ದಾನೆ ಅಂತಿರಲ್ಲ, ಹಾಗಾದರೆ ಮಾಯೆ ಇಲ್ಲಿಲ್ವಾ? ಮಾಯೆಯೂ ಅವನೇ ಆಗಿದ್ದಾನೆ. ಓಕೆ, ಹೆಂಗೆ ಅಂತ ಈಗ ನಿರೂಪಣೆ. ಸಿ, ಇಫ್ ಐ ಟೆಲ್ ಎನಿ ಸ್ಟೇಟ್ಮೆಂಟ್ ದೇರ್ ಶುಡ್ ಬಿ ಅ ಜಸ್ಟಿಫಿಕೇಶನ್, ಅದರ್ವೈಸ್ ದಟ್ ಸ್ಟೇಟ್ಮೆಂಟ್ ಬಿಕಮ್ಸ್ ರಾಂಗ್. ನಿಮಗೆ ನರಸಿಂಹರು ಒಳಗಡೆನೂ ಇದ್ದಾರೆ ಹೊರಗಡೆನೂ ಇದ್ದಾರೆ ಮಾಯೆಯಲ್ಲೂ ಇದ್ದಾರೆ, ನನಗಿಲ್ವಲ್ಲ ಸರ್. ಇಮಿಡಿಯೇಟ್ಲಿ somebody can ask me this question, is it not? ಸೊ ಯಾವುದಾದ್ರೂ ಒಂದು ವೇದ ಪ್ರೋಕ್ತವಾಗಿ ಬರುವಂತಹ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ಗೆ ದೇರ್ ಇಸ್ ಅ ಜಸ್ಟಿಫಿಕೇಶನ್. ಅದಕ್ಕೆ ನಾವು ಇದಕ್ಕೆ ಲಕ್ಷಣ ಲಕ್ಷೀಯ ಗ್ರಂಥ ಅಂತ ಕರಿತೀವಿ. ಲಕ್ಷಣ ಗ್ರಂಥಗಳು ಅಂದರೆ ಜಸ್ಟಿಫಿಕೇಶನ್ ಇರಲ್ಲ, ಬರೀ ಸ್ಟೇಟ್ಮೆಂಟ್ ಇರುತ್ತೆ. ಲಕ್ಷೀಯ ಗ್ರಂಥಗಳು ಜಸ್ಟಿಫಿಕೇಶನ್ ಮಾತ್ರ ಇರುತ್ತೆ, ಸ್ಟೇಟ್ಮೆಂಟ್ಸ್ ಇರಲ್ಲ. ಲಕ್ಷಣ ಲಕ್ಷೀಯ ಗ್ರಂಥಗಳು ಯಾವ ಸ್ಟೇಟ್ಮೆಂಟ್ನ ನಾವು ಹೇಳ್ತೀವೋ ಅದಕ್ಕೆ ನಿರೂಪಣಾತ್ಮಕವಾಗಿ ಇರುತ್ತೆ. ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಲಕ್ಷಣ ಲಕ್ಷೀಯ ಗ್ರಂಥ. ನಮ್ಮ ಸನಾತನ ಧರ್ಮದಲ್ಲಿ ಯು ನೇಮ್ ವೆದರ್ ಅದ್ವೈತ ಆರ್ ವಿಶಿಷ್ಟಾದ್ವೈತ ಆರ್ ದ್ವೈತ ಸಿದ್ಧಾಂತ, ಎವ್ರಿಥಿಂಗ್ ಕಮ್ಸ್ ಅಂಡರ್ ಲಕ್ಷಣ ಲಕ್ಷೀಯ ಗ್ರಂಥ. If they make any statement, it is holistic and it is universal. Everybody and anybody can follow it, and top of it there is a nirupana. ಓಕೆ, ನಾ ಹೇಳ್ತೀನಿ ಪರಮಾತ್ಮ ಸರ್ವವ್ಯಾಪ್ತವಾಗಿದ್ದಾನೆ, ಅದಕ್ಕೆ ವಿಷ್ಣು ಅನ್ನೋ 2ನೇ ಹೆಸರು ಅವನಿಗೆ ಈ ಒಂದು ಸಹಸ್ರನಾಮದಲ್ಲಿ ಕೊಡಲ್ಪಟ್ಟಿದೆ ಅಂತ. ಹೆಂಗೆ? ಐ ಹ್ಯಾವ್ ಟು ಜಸ್ಟಿಫೈ ಇಟ್. ಸೊ ಐ ವಿಲ್ ಬಿ ಜಸ್ಟಿಫೈಯಿಂಗ್ ಥ್ರೂ ನರಸಿಂಹ ಪೆರುಮಾಳ್. நரசிம்மர்தா முக்கியமாக வந்து எல்லா இடத்துலையும் நீக்கமர நிறைந்தவன் ಅಂತ ನಾವು ತಮಿಳಲ್ಲಿ ಹೇಳ್ತೀವಿ. ನೀಕ್ಕಮರ நிறைந்தவன், எங்கே பார்த்தாலும் அவன் தான் இருக்கான், அவன் தவிர வேற யாருமே கிடையாது ಅಂತ. ಹೌ ಇಟ್ ಇಸ್ ಬೀನ್ ಪ್ರೂವ್ಡ್? ಯಾವ ರೀತಿ ಇದು ಪ್ರೂವ್ ಆಗಿದೆ ಅಂದರೆ,
ಹಿರಣ್ಯಕಶಿಪು ಕೇಳ್ತಾನೆ ಮಗು ಪ್ರಹ್ಲಾದನನ್ನು, ಎಲ್ಲಯ್ಯ ಇದ್ದಾನೆ ನಿನ್ನ ನಾರಾಯಣ? ಮಾತಕ್ಕೆ ಮುಂಚೆ ನಾರಾಯಣ 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 ಅಂತೆಲ್ಲ ತೋರಿಸು ಎಲ್ಲಿದ್ದಾನೆ. ನಾನು 14 ಲೋಕಗಳನ್ನು ಮೀರಿ ವೈಕುಂಠದಲ್ಲಿ ಹೋಗಿ ನೋಡಿದ್ರು ಅಲ್ಲಿ ಬರೀ ಶೇಷಪರ್ಯಂಕ ಖಾಲಿ ಇತ್ತು, ಆದರೆ ಅವನ ಕಣ್ಣಿಗೆ ಬೀಳಲಿಲ್ಲ, ನಂಗೆ ಗೋಚರಿಸಲಿಲ್ಲ ಅಂದಾಗ ಪಾಪಾತ್ಮರಿಗೆ ಭಗವಂತ ಎಲ್ಲಾದರೂ ಗೋಚರಿಸ್ತಾನ? ಖಂಡಿತ ಸಾಧ್ಯವಿಲ್ಲ. ಶುದ್ಧಾತ್ಮರಾಗಿದ್ದು ಸಾಧ್ಯವಿಲ್ಲ ಅಲ್ವಾ? ಅದಕ್ಕೆ ಅಂತ ಒಂದು ಬ್ಲೆಸ್ಡ್ ಸೋಲ್ಸ್, ಡಿವೈನ್ ಆತ್ಮಗಳಿಗೆ ಮಾತ್ರ ಅವನು ಗೋಚರವಾಗೋದು. ನೀವೇ ನಿಮ್ಮನ್ನೇ ಎಕ್ಸಾಂಪಲ್ ತಗೊಳ್ಳಿ, ಎಲ್ಲರೂ ವಿಷ್ಣು ಸಹಸ್ರನಾಮ ಕಲಿಯೋಕ್ಕೆ ಸಾಧ್ಯವಾಗಿದೆಯಾ? ಮನಸ್ಸಿದ್ರೂ ಕೆಲವರಿಗೆ 7 to 8 ಮಂಗಳವಾರ ಟೈಮು ಸಾಕಾಗಲ್ಲ, ಮಂಗಳವಾರ ಸೂಟ್ ಆಗಲ್ಲ. 7 to 8 is not my time. I have got lot of interest in Vishnu Sahasranama, but yet there are some kind of constraints where I am not able to attend. But some people, yes, I am prepared for that, I will attend. ನಾನು ಏನಾದರೂ ಆಗಲಿ ಟೈಮ್ ಮಾಡ್ಕೊಂಡಾದರೂ ಮಂಗಳವಾರ ವಾರಕ್ಕೆ ಒಂದಿನ ಒಂದು 1 hour ಇದಕ್ಕೋಸ್ಕರ ಮೀಸಲಾಗಿಡೋದ್ರಿಂದ ನಾನು ಏನು ಕೊಳೆ ಹೋಗಲ್ಲ. ನನ್ನ ಜೀವನ ಶೈಲಿ ಏನು ಹೆಚ್ಚುಗಾರಿಕೆ ಆಗಲ್ಲ, ಕಮ್ಮಿ ಆಗಲ್ಲ. ಅಟ್ಲೀಸ್ಟ್ 1 hour ನನಗೋಸ್ಕರ ಐ ಆಮ್ ಸ್ಪೆಂಡಿಂಗ್ ಮೈ ಟೈಮ್ ಅನ್ನೋ ಥರ ಕೆಲವರು ಅಟೆಂಡ್ ಆಗ್ತಾ ಇದ್ದೀರಾ ಅಲ್ವಾ? ಸೊ ನಾಟ್ ದಟ್ ಎವ್ರಿ ಸೋಲ್ ಇಸ್ ಅ ಬ್ಲೆಸ್ ಸೋಲ್ ಟು ಹ್ಯಾವ್ ಭಗವದ್ ವಿಚಾರ, ಓನ್ಲಿ ಫ್ಯೂ ಪೀಪಲ್. ಅದೇ ರೀತಿ ಪರಮಾತ್ಮನ ಔಚಿತ್ಯಪೂರ್ಣವಾದ ಇರುವಿಕೆ ಗೋಚರವಾಗೋದು ಎಲ್ರಿಗೂ ಆಗಲ್ಲ, ಕೆಲವರಿಗೆ ಸಾಧ್ಯ. ಹಿರಣ್ಯಕಶಿಪು ವೈಕುಂಠಕ್ಕೆ ಹೋಗಿ ನೋಡಿದ್ರು ಪರಮಾತ್ಮ ಕಣ್ಣಿಗೆ ಬೀಳಲಿಲ್ಲ. ಬಿದ್ನಾ? ಬರೀ ಖಾಲಿ ತಲ್ಪ ಇತ್ತಷ್ಟೇನೆ. ಆದಿಶೇಷನನ್ನು ಕೇಳ್ತಾನೆ, ಎಲ್ಲಿ ನಿನ್ನ ಮಹಾವಿಷ್ಣು? ಆಲ್ವೇಸ್ ಹೀ ಸ್ಲೀಪ್ಸ್ ಆನ್ ಯು, ವೇರ್ ಹೀ ಈಸ್? ಅಲ್ಲೇ ಇದ್ದಾನೆ. ಇಲ್ವಲ್ಲ, ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ವಲ್ಲ. ಕಾಣಿಸ್ತೇ ಇರೋದು, ಗೋಚರಿಸ್ತೇ ಇರೋದು ಅದು ನನ್ನ ತಪ್ಪಲ್ಲ. ನೀನು ಸರಿಯಾದ ಒಂದು ಕಣ್ಣಲ್ಲಿ ನೀನು ನೋಡಬೇಕಷ್ಟೆ. ವಿಷಯಗಳು ಬೇಕಾದಷ್ಟಿರುತ್ತೆ, ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಗ್ರಹಿಸ್ಬೇಕಲ್ವಾ? ನಮ್ಮ ಅಂತರ್ಚಕ್ಷು ಬಾಹ್ಯಚಕ್ಷು ಶುದ್ಧವಾಗಿದ್ದು ವಿಷಯಾವಲೋಕನ ಮಾತ್ರ ಇಲ್ಲದೆ, ರಾಗ ದ್ವೇಷಾದಿ ಅವಲೋಕನಗಳು ಮಾತ್ರ ಇಲ್ಲದೆ ಅದನ್ನು ಬಿಟ್ಟು ನಾವು ಟ್ರಾವೆಲ್ ಮಾಡಿದಾಗಲೇ ನಮಗೆ ಗೊತ್ತಾಗೋದು ಪರಮಾತ್ಮನ ಗೋಚರಿಕೆ ಎಂಥದ್ದು ಅಂತ. ಪರಮಾತ್ಮನನ್ನು ನೋಡೋಕ್ಕೆ ಖಂಡಿತ ಸಾಧ್ಯವಿಲ್ಲ, ಗೋಚರಿಸ್ಕೋಬೇಕು. ನೋಡೋಕ್ಕೆ ಸಾಧ್ಯವಾ? ಬರೀ ಕಣ್ಣಿಂದ ನೋಡೋದು ಅಂದರೆ ನನ್ನನ್ನು ನೀವು ನೋಡ್ತಾ ಇದ್ದೀರಾ, ನಿಮ್ಮನ್ನು ನಾನು ನೋಡ್ತಾ ಇದ್ದೀನಿ, ಇಷ್ಟೇ ಅಲ್ವಾ? ಲೌಕಿಕತೆಯಲ್ಲಿ ಒಂದು ದೃಷ್ಟಿ ಅನ್ನೋ ಒಂದು ಜ್ಞಾನೇಂದ್ರಿಯ ಇದೆ, ಕಣ್ಣು ಅನ್ನೋ ಕರ್ಮೇಂದ್ರಿಯ ಇದೆ. ದೃಷ್ಟಾಂತವಾಗಿ ದೃಷ್ಟಿಸಿ ನೋಡುವುದು ನನ್ನ ಕಣ್ಣಿನಿಂದ, ಬರಿಗಣ್ಣಿನಿಂದ. ಅಂತರ್ಚಕ್ಷುವಿನಿಂದ ಗೋಚರಿಸ್ಕೊಳ್ಳೋದು ಅನ್ನೋದೇ ಬೇರೆ. ಆ ಗೋಚರಿಕೆ 5 ವಯಸ್ಸು ಪ್ರಹ್ಲಾದನಿಗಿತ್ತು, ಆದರೆ 50 ವಯಸ್ಸಿನ ಹಿರಣ್ಯಕಶಿಪುಗೆ ಇರಲಿಲ್ಲ. ಇದನ್ನೇ ಭಾಗವತ ಹೇಳುತ್ತೆ. ಗೋಚರಾತ್ಮಕವಾದಂಥವನು ವಿಷ್ಣು ನಾನು ವಿಷ್ಣು ಅಂತ ಹೇಳಿ ಹೆಸರನ್ನು ಇಟ್ಕೊಂಡು ನಮ್ಗೆ ಇಂಟ್ರಡಕ್ಷನ್ ಕೊಟ್ಕೊಂಡು ಬರಲಿಲ್ಲ. ವಿ ಆರ್ ದ ಒನ್ ಹೂ ಹ್ಯಾಸ್ ಗಿವನ್ ಹಿಮ್ ದ ನೇಮ್ ವಿಷ್ಣು. ವಿಷ್ಣು ಸಹಸ್ರನಾಮದಲ್ಲಿ ಮುಖಾವಾಸಿ ಎಲ್ಲ ಹೆಸರುಗಳನ್ನು ನಾವು ಅವನಿಗೆ ಕೊಟ್ಟಿರೋದೇ ಹೊರತು ನನ್ನ ಹೆಸರಿದು ಅಂತ ಪರಮಾತ್ಮ ನಮ್ಮ ಹತ್ರ ಬಂದು ಡಿಕ್ಲೇರ್ ಮಾಡಿಲ್ಲ. ನನ್ನ ಹೆಸರು ಅಂತ. ಅವನ ಪರಿಪೂರ್ಣತೆ, ಸೌಂದರ್ಯ ಪರಿಪೂರ್ಣತೆ, ಚೇಷ್ಟಿತ ಪರಿಪೂರ್ಣತೆ, ಚಾರಿತ್ರ್ಯ ಪರಿಪೂರ್ಣತೆ, ಶೌರ್ಯ ವೀರ್ಯ ಧೈರ್ಯಾದಿ ಪರಿಪೂರ್ಣತೆಗಳಿಂದ ತುಂಬಿದವನಾಗಿರೋದ್ರಿಂದ by recognizing all those categories, we have named him with the different nomenclatures. ಅದು ವಿಷ್ಣು ಸಹಸ್ರನಾಮ ನಾಮಾವಳಿ ಆಯ್ತೇ ಹೊರತು ತನ್ನ ಹೆಸರು ಹೇಳ್ಕೊಂಡು ಬಂದಿಲ್ಲ ಅಲ್ವಾ? ಎಲ್ಲ ಒಂದೊಂದು ದಿವ್ಯದೇಶಗಳಲ್ಲೂ ಭಗವಂತ ಒಂದೊಂದು ಹೆಸರಲ್ಲಿದ್ದಾನೆ. ಆ ಹೆಸರುಗಳಲ್ಲಿ ನಾವು ಅವನಿಗೆ ಆ ಗುಣವನ್ನು ನೋಡಿ ಕೊಟ್ಟಿರೋದು. ದೇರ್ ಇಸ್ ಪರ್ಟಿಕ್ಯುಲರ್ ದಿವ್ಯದೇಶಂ ವೇರ್ ಹಿ ಈಸ್ ಕಾಲ್ಡ್ ಕೃಪಾ ಸಮುದ್ರ ಪೆರುಮಾಳ್. ತಾಯಾರ ಹೆಸರು ಏನು ಅಂದರೆ ಮಹಾಲಕ್ಷ್ಮಿಗೆ ದಯಾನಾಯಕಿ ಅಂತ ಕರಿತೀವಿ. ಕೃಪೆಯನ್ನು ಸಮುದ್ರವಾಗಿ ಹರಿಸಿದ ನಾಯಕಿ. ಯಾವುದಕ್ಕೆ ನಾಯಕಿ ಆದ್ಲು ಅವಳು? ದಯೆಗೆ ನಾಯಕಿ ಆದ್ಲು. ದೇರ್ ಇಸ್ ಸಮ್ ಚರಿತ್ರ ಬೇಸ್ಡ್ ಆನ್ ದಟ್ ಈ ಹೆಸರು ಬಂದಿದೆ. ನಂದಾ ಬೆಳಕು ಅಳರ್ತಕ್ಕರಿಯ ನಂದಾ ಬೆಳಕ್ಕೆ ಅಂತ ಆಳ್ವಾರ್ ಹೇಳ್ತಾರೆ. ನಂದದಿರುವಂತಹ ದೀಪ, ನಂದುವ ದೀಪ ಅಲ್ಲ, ನಂದದೇ ಸದಾ ಪ್ರಕಾಶಮಾನವಾಗಿರೋ ದೀಪ ಅಂತ ಒಂದು ದಿವ್ಯ ದೇಶದಲ್ಲಿ ಅವರಿಗೆ ಹೆಸರು. ಇನ್ನೊಂದು ದಿವ್ಯ ದೇಶದಲ್ಲಿ ದೀಪ ಪ್ರಕೇಶ ಪೆರುಮಾಳ್ ಅಂತ ಹೇಳ್ತೀವಿ. ಅದೇ ರೀತಿ ಇನ್ನೊಂದು ದಿವ್ಯ ದೇಶದಲ್ಲಿ 6ನೇ ಅಮೃತ
ಅಪರ್ಯಾಪ್ತಾಮೃತಂ ಅಂತ. ಈ ಹೆಸರುಗಳೆಲ್ಲ ಯಾರು ಕೊಟ್ಟಿರೋದು? ನಾನು ಅಮೃತವಾಗಿದ್ದೀನಿ ನಿಮಗೆ ಅಂತ ಅವನು ಬಂದು ಹೇಳಿದಾನ? ನೀನು ಅಮೃತ ಸ್ವರೂಪಿಯಾಗಿದೀಯಾ ಅಂತ ಹೇಳಿ ಅವನನ್ನು ಅನುಭವಿಸಿದವರು ಆಳ್ವಾರುಗಳು ಹೇಳಿದ್ದಾರೆ ಅಲ್ವಾ. ಸೊ ದ ಎಂಟೈರ್ ವಿಷ್ಣು ಸಹಸ್ರನಾಮ ಬೇಸ್ಡ್ ಆನ್ ಹಿಸ್ ಚರಿತ್ರಂ, ಗುಣ ಆ್ಯಂಡ್ ಗುಣೌಚಿತ್ಯವಾದಂತಹ ರೂಪರೇಷೆಗಳನ್ನು ಇಟ್ಟುಕೊಂಡು ನಾವು ಹೆಸರು ಕೊಡ್ತೀವಿ ಅಲ್ವಾ. ರಾಮಾನುಜರು ಗದ್ಯತ್ರಯ ಸಾರದಲ್ಲಿ ಎಸ್ಪೆಷಲಿ ವೆನ್ ಹಿ ಸಿಂಗಿಂಗ್ ಶ್ರೀರಂಗ ಗದ್ಯಂ, ನಿನ್ನ ವೀರ್ಯ, ಶೌರ್ಯ, ಧೈರ್ಯ, ಸಾಹಸಾದಿಗಳನ್ನು ನೋಡಿ ನೀನು ಒಂದು ರೂಪವನ್ನು ಪಡ್ಕೊಂಡಿದೀಯಾ ಅಂತ ನಾವು ಹೇಳ್ತೀವಿ ಹೊರತು ನೀನು ಅರೂಪನೂ ಮತ್ತು ನಿರ್ಗುಣನೂ ಹೌದು. ಆದರೆ ಅರೂಪನಾಗಿ ನಿರ್ಗುಣನಾಗಿರುವ ಬ್ರಹ್ಮನನ್ನು ನಾವು ಕೈಯಾಳಲ್ಲ. ಸಗುಣ ಬ್ರಹ್ಮ, ವಿಶ್ವರೂಪ ಬ್ರಹ್ಮನನ್ನೇ ನಾವು ಕೈಯಾಳ್ತೀವಿ. ಸ್ವಾಧೀನ ತ್ರಿವಿಧ ಚೇತನಾ ಚೇತನ ಸ್ವರೂಪ ಸ್ಥಿತಿ ಪ್ರವೃತ್ತಿ ಭೇದಂ ಕ್ಲೇಶ ಕರ್ಮಾದ್ಯ ಶೇಷ ದೋಷ ಸಂಸ್ಪೃಷ್ಟಂ ಸ್ವಾಭಾವಿಕಾನವಧಿಕಾತಿಶಯ ಜ್ಞಾನ ಬಲೈಶ್ವರ್ಯ ವೀರ್ಯ ಶಕ್ತಿ ತೇಜಸ್ ಸೌಶೀಲ್ಯ ವಾತ್ಸಲ್ಯ ಮಾರ್ದವಾರ್ಜವ ಸೌಹಾರ್ದ ಸಾಮ್ಯ ಕಾರುಣ್ಯ ಮಾಧುರ್ಯ ಗಾಂಭೀರ್ಯ ಔದಾರ್ಯ ಚಾತುರ್ಯ ಸ್ಥೈರ್ಯ ಧೈರ್ಯ ಶೌರ್ಯ ಪರಾಕ್ರಮ ಸತ್ಯಕಾಮ ಸತ್ಯಸಂಕಲ್ಪ, ಅಲ್ಲಿವರೆಗೂ ಅವನ ಗುಣಗಳನ್ನು ಅಷ್ಟು 16 ಗುಣಗಳಂತೆ. ಕೋನಸ್ಮಿನ್ ಸಾಂಪ್ರತಂ ಲೋಕೆ ತಶ್ಚ ವೀರ್ಯವಾನ್ ಗುಣವಾನ್ ಶೌರ್ಯವಾನ್ ಕೃತಜ್ಞಶ್ಚ ಮತ್ತು ಸೌಂದರ್ಯಶ್ಚ. ಇದೆಲ್ಲ ನಾರದರ ಹತ್ರ ವಾಲ್ಮೀಕಿ ಕೇಳ್ತಾರೆ, ಯಾರು 16 ಗುಣಗಳು ಉಳ್ಳಂತಹ ಓರ್ವ ವ್ಯಕ್ತಿ, ನರಮನುಷ್ಯ, ದೇವತೆಯಲ್ಲ, ಗಂಧರ್ವ ಅಲ್ಲ, ಯಕ್ಷ ಅಲ್ಲ, ಕಿನ್ನರ ಅಲ್ಲ, ಕಿಂಪುರುಷ ಅಲ್ಲ, ನಂತರ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿರುವ ಹ್ಯೂಮನ್ ಬೀಯಿಂಗ್, ಮನುಷ್ಯನನ್ನು ಹೇಳಿ ನಾರದ್ರೆ. ದ ವೆರಿ ಫಸ್ಟ್ ಶ್ಲೋಕ ಆಫ್ ರಾಮಾಯಣ ಇದಾನಪ್ಪ. ಒಬ್ಬ ಇದ್ದಾನೆ, ಕೋದಂಡ ಪಾಣಿಯಾಗಿ ಜಾಜ್ವಲ್ಯಮಾನವಾಗಿ ದಶರಥ ಪುತ್ರನಾಗಿ ಈಕ್ಷ್ವಾಕು ವಂಶ ತಿಲಕನಾಗಿ ರಾಮಚಂದ್ರ ಇದ್ದಾನೆ ಅಂತ ನಾರದರು ಪಟ್ ಅಂತ ಉತ್ತರ ಕೊಡ್ತಾರೆ. 16 ಗುಣಗಳನ್ನು ಅಡಿಕೆ ಕೇಳ್ತಾರವರು, ಹೂ ಇಸ್ ದಟ್ ಅಂತ. ಆ ರೀತಿ ಈ ಗುಣಗಳನ್ನು ನೋಡಿಯೇ ನಾವು ವಿಷ್ಣು ಸಹಸ್ರ ನಾಮಗಳನ್ನು ಅರ್ಥಕೋಬೇಕೇ ಹೊರತು ಅವನಿಗೆ ಪ್ರತ್ಯೇಕವಾಗಿ ನಾಮ ಅಂತ ಇಲ್ಲ. ನಾನೀಗ ಹೇಳ್ತೀನಿ ಅನುರಾಧ ಅಂತ. ಅನುರಾಧ ಅಂದರೆ ಅನುರಾಧ ಮಾಮಿಗೆ ಮಾತ್ರ ಅನುರಾಧ ಅಂತನ? ಅನುರಾಧ ಕ್ಯಾನ್ ಬಿ ಹಿಸ್ ನೇಮ್ ಆಸ್ ವೆಲ್. ಅಮರಕೋಶ ತೆಗೆದು ನೋಡಿ, ಅನುರಾಧಕ್ಕೆ ಎಷ್ಟು ಅರ್ಥಗಳಿದೆ. ಒನ್ ಆಫ್ ಹಿಸ್ ಗುಣ ಕ್ಯಾನ್ ಬಿಕಮ್ ಅನುರಾಧ. ಅದೇ ರೀತಿ ನಿಮ್ಮ ಹೆಸರೇ ಅವನ ಒಂದು ಹೆಸರಾಗ್ಬೋದು. ಕಸ್ತೂರಿ ಮಾಮಿ. ಕಸ್ತೂರಿ ಅಂದರೆ ಯಾರು? ಕಸ್ತೂರಿ ರಂಗನಾಥನ್, ಪರಿಮಳ ರಂಗನಾಥನ್, ಕಸ್ತೂರಿ ರಂಗನಾಥನ್ ಅಂತ ಶ್ರೀರಂಗದ ರಂಗನಾಥನಿಗೆ ಉತ್ಸವಮೂರ್ತಿ ಹೆಸರು. ಮೂಲವರಿಗೆ ಪೆರಿಯ ಪೆರುಮಾಳ್ ಅಂತೀವಿ, ಉತ್ಸವ ಮೂರ್ತಿಗೆ ಕಸ್ತೂರಿ ರಂಗನ್ ಅಂತೀವಿ. ಆ ಕಸ್ತೂರಿಗೆ ಒಂದು ಪರ್ಟಿಕ್ಯುಲರ್ ಮೀನಿಂಗ್ ಇದೆ. ಯಾವ ಥರ ಅನ್ನೋದು ಆಮೇಲೆ ನೋಡೋಣ. ಆ ರೀತಿ ಪ್ರತಿಯೊಬ್ಬರ ಹೆಸರು ಅವನ ಹೆಸರಾಗುತ್ತೆ, ಪ್ರತಿಯೊಬ್ಬರ ಒಂದು ಗುಣವೂ ಅವನ ಗುಣವಾಗುತ್ತೆ. ನಮಗೆಲ್ಲ ಕೊಟ್ಟಿರೋ ಅಡ್ರೆಸ್ಸು ಅವನೇ ಅಲ್ವಾ. ದ ಮೇನ್ ಅಡ್ರೆಸ್ ಆಫ್ ಅವರ್ಸ್ ಇಸ್ ಲಾರ್ಡ್ಸ್ ಇರುವಿಕೆ. ಅವನ ಇರುವಿಕೆಯೇ ನಮ್ಮ ಅಡ್ರೆಸ್ಸು ಅಲ್ವಾ. ಆತ್ಮಸ್ವರೂಪದಲ್ಲಿ ನಾವಿದ್ದೀವಿ ಅಂದರೆ ಅಂತರಾತ್ಮಸ್ವರೂಪವಾಗಿ ದಿವ್ಯಾತ್ಮಸ್ವರೂಪವಾಗಿ ಎಲ್ಲದರಲ್ಲೂ ವ್ಯಾಪ್ತನಾಗಿ ಪರಮಾತ್ಮ ಇರೋದೇ ವಿಷ್ಣುವಿಗೆ ಕಾರಣ, ವಿಷ್ಣುವಿನ ತನ್ಮಯತೆ. ಇದಕ್ಕೆ ನಿರೂಪಣೆ ನರಸಿಂಹಾವತಾರ ಹೆಂಗಾಗುತ್ತೆ ಅಂದರೆ, ಅದೇ ಈ ರೀತಿ ಒಂದು ಮಗುವನ್ನ ಕೇಳಿದಾಗ ಒಂದ್ಸಲ ಕೇಳಿದ್ರೆ ಇದಾನೆ ಅಂತ, ಎರಡನೇ ಸಲ ಕೇಳಿದ್ರೆ ಹೆದರ್ಕೊಂಡು ಇದಾನೋ ಇಲ್ವೋ, ಸುಮ್ಮನೆ ನಮಗೆ ಯಾಕೆ ಇಲ್ಲದೆ ಇರೋ ರಿಸ್ಕು, ಗೊತ್ತಿಲ್ಲಪ್ಪ ಬಿಟ್ಬಿಡಪ್ಪ ನನ್ನನ್ನು ಅಂತ ಹೆದರ್ಕೋಬೇಕಲ್ವಾ. ಅಂಜೋದೇ ಇಲ್ಲ ಅದು, ಹೆದರೋದು ಇಲ್ಲ. ಅದೇ ಕಾನ್ಫಿಡೆನ್ಸ್ ಲೆವೆಲ್ಲು. ಫಸ್ಟ್ ಟೈಮ್ ಯಾವಾಗ ಅದು ಇದಾನಪ್ಪ, ಎಲ್ಲದರಲ್ಲೂ ಇದ್ದಾನೆ, ಚಿಕ್ಕ ಇರುವೆಲೂ ಇದ್ದಾನೆ, ಸ್ತಂಭದಲ್ಲೂ ಇದ್ದಾನೆ, ಬೆಟ್ಟದಲ್ಲೂ ಇದ್ದಾನೆ, ಸಾಗರದಲ್ಲೂ ಇದ್ದಾನೆ, ಪಂಚಭೂತಗಳಲ್ಲಿ ಇದ್ದಾನೆ, ನಿನ್ನಲ್ಲಿದ್ದಾನೆ, ನನ್ನಲ್ಲಿದ್ದಾನೆ, ಕಣ್ರಪ್ಪೆ ಹಿಂಗೆ ಬಡಿತೀವಲ್ಲ ಆ ಬಡಿತದಲ್ಲೂ ಇದ್ದಾನವನು.
ಉಸಿರಾಡ್ತೀವಲ್ವಾ ಉಸಿರಲ್ಲಿದ್ದಾನೆ, ಮಾತಾಡ್ತೀವಲ್ಲ ವಾಕ್ಯಗಳಲ್ಲಿದ್ದಾನೆ, ಶಬ್ದಗಳಲ್ಲಿದ್ದಾನೆ. ನೀನು ನಿದ್ದೆ ಮಾಡ್ತೀಯಲ್ಲ ಆ ನಿದ್ದೆಯಲ್ಲಿ ಅವನು ಇದ್ದಾನೆ. ಪ್ರೂವ್ ಆಗುತ್ತಲ್ವಾ ನಿದ್ದೆಯಲ್ಲಿರೋದು. ಬೆಸ್ಟ್ ಎಕ್ಸಾಂಪಲ್ ಏನು ಗೊತ್ತಾ, ಯಾರಾದರೂ ನೀವು ನಿದ್ದೆ ಮಾಡ್ತೀರಲ್ವಾ, ಅಯ್ಯೋ ನಾನು ಸತ್ಗಿತ್ ಹೋದರೆ ಹಾಗೆ ನಿದ್ದೆ ಮಾಡ್ತಾ, ಅಯ್ಯೋ ನಾ ಮೇಲೇ ಹೇಳದಿದ್ರೆ ನಿದ್ದೆ ಮಾಡ್ತಾ ಅಂತ ಯಾರಿಗಾದ್ರೂ ಹೆದರಿಕೆ ಇದೆಯಾ? ಪೀಸ್ಫುಲಿ ಯು ಗೋ ಫಾರ್ ದ ಸ್ಲೀಪ್, ಇಸ್ ಇಟ್ ನಾಟ್? ಎಲ್ಲರೂ ಹೆಂಗೆ ಹೋಗ್ತೀರಾ ನಿದ್ದೆ? ಹೆದರ್ಕೊಂಡು ಹೋಗ್ತೀರಾ. ನಿದ್ದೆ ಮಾಡಿ ನಾನು ಏನೇ ಅಂದರೂ ಹಾಸಿಗೆಯಿಂದ ಏಳಲೇ ಇಲ್ಲ ಅಂದರೆ ಏನು ಕತೆ ನಂದು, ಓಕೆ ಲೆಟ್ ಮೀ ನಾಟ್ ಸ್ಲೀಪ್ ಅಂತ ಯಾರಿಗಾದ್ರೂ ಅನಿಸಿದ್ಯಾ ಇವತ್ತಿನವರೆಗೂ? ಅನಿಸಿದ್ಯಾ? ಹೆದರಿಕೆ ಆಗಿದೆಯಾ ನಿದ್ದೆ ಮಾಡೋಕ್ಕೆ? ನಿದ್ದೆ ಬರಬೇಕು ಅಂತ ಅಂದರೂ ಬರಲ್ಲ, ಅದು ಮೈಯಿಗೆ ಯಾವಾಗ ರೆಸ್ಟ್ ಬೇಕೋ ಅವಾಗ ತಾನೇಗೆ ಅದು ತೊಗೊಳುತ್ತಲ್ವಾ. ವಿಷ್ಣು ಸಹಸ್ರನಾಮ ಕ್ಲಾಸಲ್ಲೇ ಸರ್ ನಿಮ್ಮ ಪಾಡು ನೀವು ಹೇಳ್ತಾ ಇರ್ರಿ ಸರ್, ವಿಡಿಯೋ ಅದ್ರ ಪಾಡ್ಗೆ ಅದು ಆಗ್ತಾ ಇರುತ್ತೆ ರೆಕಾರ್ಡು, ನಾವು ಮಾಡೋ ನಿದ್ದೆ ಮಾಡ್ತಾ ಇರ್ತೀವಿ, ನಾವು ಆಮೇಲೆ ಕೇಳಿಸ್ಕೊತೀವಿ ಅಂತಲೂ ನಿದ್ದೆ ಮಾಡೋರು ಇದ್ದಾರಲ್ವಾ. ಹಾಗೆ ಅಂತ ಸಾರೇ ಲೈಸೆನ್ಸ್ ಕೊಟ್ಟಿದ್ದಾರೆ ಅಂತ ನಿದ್ದೆ ದಯವಿಟ್ಟು ಮಾಡಬೇಡಿ, ಸುಮ್ಮನೆ ಎಕ್ಸಾಂಪಲ್ ಫಾರ್ ಅ ಫನ್. ಓಕೆ, ಅಂದರೆ ನಿದ್ದೆ ಅನ್ನೋದು ಯಾವ ರೀತಿ ನಮ್ಮನ್ನು ಆವರಿಸುತ್ತೆ ನಮಗೆ ಗೊತ್ತಿರಲ್ಲ. ಆದರೆ ಆ ರೆಸ್ಟಿಂಗ್ ಮೋಡ್ಗೆ ಹೋಗೋಕ್ಕೆ ಯಾವ ಹೆದರಿಕೆನೂ ಇಲ್ಲ. ನಂಗೆ ಮರಣ ಭಯ ಇದೆಯಾ, ಜಾಗೃತ ಭಯ ಇದೆಯಾ, ಸ್ವಪ್ನ ನೋಡ್ತೀನಿ ಅನ್ನೋ ಭಯ ಇದೆಯಾ, 3 ಸ್ಟೇಟಸಲ್ಲೂ ನಾವು ಹೋಗಿ ಬರ್ತೀವಿ. ಆದರೆ ಜಾಗೃತ್, ಸುಷುಪ್ತಿ, ಸ್ವಪ್ನ ಇದರ 3 ಭಯವೂ ನಮಗೆ ಇಲ್ಲ. ಇದೆಯಾ? ಖಂಡಿತ ಇಲ್ಲ ಅಲ್ವಾ. ಯಾವತ್ತೂ ಆ ಸಂಶಯನೂ ಬಂದಿಲ್ಲ. ನಿದ್ದೆ ಮಾಡುವಾಗ ನಾನೇನಾದರೂ ಹೋಗ್ಬಿಟ್ರೆ, ಇದೇ ಭಗವಂತನ ಇರುವಿಕೆ. ನಿದ್ದೆಯಲ್ಲೂ ಅವನು ನಮ್ಮ ಜೊತೆ ಇರ್ತಾನೆ ಅಂತರ್ಯಾಮಿಯಾಗಿ. ನಮಗೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ, ನಾನಿದ್ದೀನಿ, ಐ ಆಮ್ ದೇರ್ ವಿತ್ ಯು, ಐ ಆಮ್ ದೇರ್ ವಿತ್ ಯು, ನಾನು ಯಾವಾಗಲೂ ಇದ್ದೀನಿ ಅಂತ ಆ ಒಂದು ಅಲೌಕಿಕವಾದ ಇನ್ನರ್ ವಾಯ್ಸ್, ಇನ್ನರ್ ಕಾಲ್ ಅಂತ ನಾವೇನು ಹೇಳ್ತೀವಿ, ಆ ಶರೀರವಾಣಿಯಾಗಿ ನಮ್ಮಲ್ಲಿ ಅವನು ವಿದ್ಯುತ್ ಸಂಚಾರದ ಥರ ಸಂಚರಿಸ್ತಾನೆ ಇರ್ತಾನೆ. ದಿಸ್ ಇಸ್ ದ ಇರುವಿಕೆ ಆಫ್ ಪರಮಾತ್ಮ. ಈ ರೀತಿ ಇರೋದರಿಂದಲೇ ಸುಖವಾಗಿ ನಿದ್ದೆ ಮಾಡ್ತೀವಿ. ನಿದ್ದೆಯಿಂದ ಎದ್ದ ಮೇಲೆ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ನಮಗೆ ಮತ್ತೆ ವಿ ರೀಗೇನ್ ಇಟ್ ಅಲ್ವಾ. ಸೊ ಸುಖವಾದ ನಿದ್ದೆ, ಅದರಿಂದ ಸುಖವಾದ ಒಂದು ಎನರ್ಜಿ ನಮಗೆ ಸಿಗುತ್ತೆ. ಭಗವಂತನ ಇರುವಿಕೆ ಇದೆಲ್ಲ ಪ್ರಹ್ಲಾದ ಹೇಳಿದಾಗ ಸಿಟ್ಟೇ ಬರುತ್ತೆ ಅವನಿಗೆ. ಈ ಸ್ತಂಭವನ್ನು ಭೇದನ ಮಾಡ್ತೀನಿ, ಇದು ಇರ್ತಾನ ತೋರಿಸು ಅಂದರೆ ಆಮೇಲೆ ಗೊತ್ತಾಗುತ್ತೆ ನರಸಿಂಹ ರೂಪ ಹೊರಗಡೆ ಬರೋದು. ಆ ಕಥೆ ಎಲ್ಲ ಬಿಡೋಣ. ಈಗ ನಾಮಾವಳಿ ಹಿಡ್ಕೊಳ್ಳೋಣ. ವಿಷ್ಣು ಪರಮಾತ್ಮ ಯಾವ ರೀತಿ ಇದ್ದಾನೆ ಅಂದರೆ, ಇಲ್ಲಿ ತುಂಬ ಗೋಪ್ಯವಾದ ಒಂದು ರಹಸ್ಯ. ಹಿರಣ್ಯಕಶಿಪುವನ್ನು ಸಂಹಾರ ಮಾಡೋಕ್ಕೆ ಅಂತ ತನ್ನ ರೂಪವನ್ನು ತೋರಿಸಲಿಲ್ಲ. ಆ ಮಗು ಹೇಳ್ತಲ್ವಾ, ಎಲ್ಲದರಲ್ಲೂ ಇದ್ದಾನೆ ಪರಮಾತ್ಮ, ಎಲ್ಲದರಲ್ಲೂ ಇದ್ದಾನೆ, ಇಂಥ ಕಡೆ ಇಲ್ಲ ಅನ್ನೋ ಒಂದು ಜಾಗ ಇಲ್ಲ ಅಂತ. ತಕ್ಷಣ ನಾರಾಯಣ ಬಿಕೇಮ್ ವೆರಿ ಮಚ್ ಅವೇರ್ ಆಫ್ ಹಿಮ್ಸೆಲ್ಫ್. ಈ ವಾಕ್ಯವನ್ನು ನಾನು ಸಾಬೀತುಪಡಿಸ್ಬೇಕು. ತಕ್ಷಣ ಒಂದು 10 ವರ್ಷ ಆದಮೇಲೆ ಯಾರೋ ಒಬ್ಬ ನಾಸ್ತಿಕ ಬಂದು ಯಾವ ಒಂದು ಸ್ತಂಭವನ್ನು ತೋರಿಸಿದ್ನೋ ಪ್ರಹ್ಲಾದ, ಆ ಸ್ತಂಭದಲ್ಲಿ ಮಾತ್ರ ನರಸಿಂಹರಿದ್ದಾರೆ, ಇನ್ಯಾವುದರಲ್ಲೂ ಇಲ್ಲ ಅಂತ ಹೇಳಿದ್ರೆ ಇಟ್ ಬಿಕಮ್ಸ್ ಅ ರಾಂಗ್ ಸ್ಟೇಟ್ಮೆಂಟ್ ಅಲ್ವಾ. ಎಲ್ಲದರಲ್ಲೂ ಇದ್ದಾನೆ ಅಂತಾನೆ ಹೇಳೋದು. ಈ ಸ್ತಂಭದಲ್ಲಿದ್ದಾನ ಅಂತ ಹಿರಣ್ಯಕಶಿಪು ತೋರಿಸಿದಾಗ, ಈ ಸ್ತಂಭ ಏನಪ್ಪ, ಎಲ್ಲದರಲ್ಲೂ ಇದ್ದಾನೆ. ಪ್ರಿಯ ವೇದಾಂತಿ ಅಂತ ಹೇಳ್ತೀವಿ, ವೇದಾಂತಿ ಥರ ಮಾತಾಡ್ತಾನೆ ಪ್ರಹ್ಲಾದ. ಇಲ್ಲ ಕರೆಕ್ಟಾಗಿ ಹೇಳು, ಎಲ್ಲಿದ್ದಾನೆ, ಈ ಸ್ತಂಭದಲ್ಲಿದ್ದಾನ? ಎಲ್ಲ ಕಡೆನೂ ಇದ್ದಾನೆ. ಈ ಸ್ತಂಭ ಏನು, ಈ ಇದು ಏನು, ಮರ ಏನು, ಈ ಬೆಂಚ್ ಏನು, ಈ ಒಂದು ಮೆಟೀರಿಯಲ್ ಅಂತ ಏನು, ಎಲ್ಲದರಲ್ಲೂ ಇದ್ದಾನೆ ಅಂತ ಅವನು ಅದಕ್ಕೆ ಹೋಗ್ತಾನೆ. ಮತ್ತೆ 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 ಇದು ಏನು ತಿರುಗಿಸಿ ಅದನ್ನೇ ಹೇಳ್ತಾನೆ. ಇವನಿಗೋ ಸಿಟ್ಟು ಅಧಿಕವಾಗ್ತಾನೆ ಹೋಗ್ತಾ ಇರುತ್ತೆ. ಯಾಕಂದರೆ ಭಗವಂತನಲ್ಲಿ ನಂಬಿಕೆ ಇಲ್ಲದೆ ಇರೋರಿಗೆ ಇಂಥ ಕಡೆ, ಇಂಥ ಜಾಗದಲ್ಲಿ, ಇಂಥ ದೇವಸ್ಥಾನದಲ್ಲಿ, ಇಂಥ ವಿಗ್ರಹದಲ್ಲಿ ಇರ್ತಾನೆ ಅಂತ ಹೇಳಬೇಕು. ನಂಬಿಕೆ ಇರೋವ್ರಿಗೆ ಅದು ಬೇಕಿಲ್ಲ. ನಿಮ್ಮಲ್ಲೂ ಇದ್ದಾನೆ, ದೇವಸ್ಥಾನದಲ್ಲೂ ಇದ್ದಾನೆ, ದೇವಸ್ಥಾನದಲ್ಲೇ ಇರೋವನು ನಮ್ಮನೇಲೂ ಇದ್ದಾನೆ, ನಮ್ಮನೇಲೇ ಇರೋವನು ಸರ್ವವ್ಯಾಪ್ತವಾಗಿ ಜಗತ್ತಲ್ಲೇ ಇದ್ದಾನೆ ಅಂದರೂ ನಂಬ್ತಾರೆ. ಇವನಿಗೆ ಆ ನಂಬಿಕೆ ಇಲ್ವಲ್ಲ. ಹಾಗಾಗಿ ಇದರಲ್ಲಿದ್ದಾನ, ನಿರ್ದಿಷ್ಟವಾಗಿ ಇದರಲ್ಲಿದ್ದಾನ. ಕಮಾನ್, ಬಿ ವೆರಿ ಸ್ಪೆಸಿಫಿಕ್ ಆ್ಯಂಡ್ ಬಿ ವೆರಿ ಪರ್ಟಿಕ್ಯುಲರ್. ಈ ಸ್ತಂಭ ನಾನು ತೋರಿಸ್ತಾ ಇದ್ದೀನಲ್ಲ, ಇದರಲ್ಲಿದ್ದಾನ. ಪ್ರಹ್ಲಾದ ವಿಲ್ ನೆವರ್ ಅಗ್ರಿ ಟು ಇಟ್. ಹೀ ಸೇಸ್ ಹೀ ಈಸ್ ದೇರ್ ಎವ್ರಿವೇರ್. ಅದಕ್ಕೆ ಯಾಕೆ ಒಂದು ಸ್ತಂಭವನ್ನು ತೋರಿಸಿ ಇದ್ರಲ್ಲಿದ್ದಾನ ಅಂತ ಹೇಳ್ತೀಯ?
ನಿನ್ನಲ್ಲೂ ಇದ್ದಾನೆ, ಅವನಲ್ಲೂ, ಆ ಸ್ತಂಭದಲ್ಲೂ ಇದ್ದಾನೆ, ಸ್ತಂಭದಲ್ಲಿ ಸ್ತಂಭವಾಗಿದ್ದಾನೆ, ನಿನ್ನಲ್ಲಿ ನೀನಾಗಿ ಇದ್ದಾನೆ. ನೀನು ಯಾವ ಬೆರಳಿನಿಂದ ಸ್ತಂಭವನ್ನು ತೋರಿಸ್ತಾ ಇದೆಯೋ ಆ ಬೆರಳಿನ ಅಂಗುಷ್ಟದ ಉಗುರಿನ ಕಣವಲ್ಲೂ ಅವನಿದ್ದಾನೆ. ಒಪ್ಕೋತೀರಾ? ಯಾವ ಸ್ತಂಭವನ್ನು ಹಿಂಗೆ ಕೈ ಮಾಡಿ ತೋರಿಸ್ತಾ ಇದೆಯೋ ಆ ಬೆರಳಿನ ಅಂಗುಷ್ಟದ ಉಗುರಿನ ಕಣುವಲ್ಲೂ ಅವನಿದ್ದಾನೆ. ಉಗುರು ಕಣ್ಣು ಅಲ್ವಾ? ಉಗುರು ಕಣ್ಣು, ಉಗುರು ಸುತ್ತು ಅಂತ ಬರುತ್ತಲ್ವಾ, ಎಷ್ಟು ನೋವಾಗುತ್ತೆ. ಉಗುರು ಕಣ್ಣು ಅಂದರೆ ಆ ಉಗುರಲ್ಲೂ ಪ್ರಾಣ ಇದೆ ಅಂತ ಅರ್ಥ ಅಲ್ವಾ? ಸೊ ಪರಮಾತ್ಮನ ಇರುವಿಕೆ ಅಲ್ಲಿಯವರೆಗೂ ಇದೆ, ಅಲ್ಲಿಯವರೆಗೂ ವ್ಯಾಪ್ತವಾಗಿದೆ. ಆವಾಗ ಈ ಹಿರಣ್ಯಕಶಿಪು ಸಿಟ್ಟಿನಲ್ಲಿ ಏನು ಬೇಕಾದರೂ ಮಾಡಬಲ್ಲ ಅಲ್ವಾ? ಗದಾಪ್ರಹಾರವನ್ನು ಸ್ತಂಭಕ್ಕೆ ಮಾಡ್ದ, ತನಗೆ ತಾನು ಮಾಡ್ಕೋಬಲ್ಲ. ಪ್ರಹ್ಲಾದನಿಗೆ ಮಾಡಬಲ್ಲ, ಒಪ್ಕೋತೀರಾ? ಪ್ರಹ್ಲಾದನಿಗೆ ಮಾಡಬಲ್ಲ, ತನಗೆ ತಾನು ಮಾಡ್ಕೋಬಲ್ಲ. ನನ್ನಲ್ಲಿದ್ದಾನ ಆ ಮಹಾವಿಷ್ಣು, ತಾಳು ಏನು ಮಾಡ್ತೀನಿ ಅಂತ ತನ್ನನ್ನೇ ಶಿರಚ್ಛೇದನ ಮಾಡ್ಕೋಬಹುದು. ಅಸುರಿತನ ಯಾವುದಕ್ಕೆ ಲೀಡಾಗುತ್ತೆ ಬಿಡೋಣೋ, ಆ ಸಿಟ್ಟು ಯಾವ ಥರ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಬಿಡೋಣೋ. ತನ್ನನ್ನು ತಾನು ಮುಗಿಸ್ಕೋಬೋದು, ತನ್ನ ಶಿಶುವನ್ನು ಹತ್ಯೆ ಮಾಡ್ಬೋದು, ಅಥವಾ ತನ್ನ ಮನೈವಿ ಕೈಯಾದ ಮೇಲೆ ಹಲ್ಲೆ ನಡೆಸ್ಬೋದು, ಅಥವಾ ಸ್ತಂಭವನ್ನು ಬೆಳೆದಿಸ್ಬೋದು, ಅಥವಾ ಗದಾಪ್ರಹಾರವನ್ನು ನೆಲಕ್ಕೆ ಮಾಡ್ಬೋದು. ಈ ನೆಲದಲ್ಲಿದ್ದಾನ ಹಾಗಾದ್ರೆ ಅಂತ ಯಾವುದರಲ್ಲಾದರೂ ಮಾಡಬಹುದು. ಆದರೆ ಯಾವುದರಲ್ಲಿ ಮಾಡಿದ್ರೂ ನಾನು ಅದರಲ್ಲಿ ಇರ್ತೀನಿ ಅಂತ ಏನು ಮಾಡ್ದ ಶ್ರೀಮನ್ ನಾರಾಯಣ? ನರಸಿಂಹನಾಗಿ ಬರಲಿಲ್ಲ, ನಾರಾಯಣನಾಗೇ ಬಂದ ಅವನು ಫಸ್ಟು. ಎಲ್ಲ ಅದರಲ್ಲೂ ವ್ಯಾಪ್ತವಾಗುವುದ. ಹಿರಣ್ಯಕಶಿಪುವಲ್ಲೂ ವ್ಯಾಪ್ತನಾದ, ಪ್ರಹ್ಲಾದನಲ್ಲೂ ವ್ಯಾಪ್ತವಾದ, ಕಯಾದುವಲ್ಲೂ ವ್ಯಾಪ್ತನಾದ, ಅರಮನೆಯಲ್ಲಿ ಬರುವಂತಹ ಎಲ್ಲ ಸಾಮಗ್ರಿಗಳಲ್ಲೂ ವ್ಯಾಪ್ತನಾದ. ಎಲ್ಲಿವರೆಗೂ ವ್ಯಾಪ್ತನಾದ ಅಂದರೆ ಹಿರಣ್ಯಕಶಿಪುವಿನ ಗರ್ಜನೆಯಲ್ಲಿ ವ್ಯಾಪ್ತನಾದ, ಹಿರಣ್ಯಕಶಿಪುವಿನ ಅಹಂಕಾರದಲ್ಲಿ ವ್ಯಾಪ್ತನಾದ, ಹಿರಣ್ಯಕಶಿಪುವಿನ ಆ ಒಂದು ಧೈರ್ಯ, ಸಾಹಸ, ಆ ಒಂದು ಕ್ರೂರವಾದ ಅಸುರಿತನ ಎಲ್ಲದರಲ್ಲೂ ಅವನು ವ್ಯಾಪ್ತನಾದ. ಒಪ್ಕೋತೀರಾ? ಇದೇ ಅಲ್ವಾ ವ್ಯಾಪ್ತತೆ ಅನ್ನೋದು? ಎಲ್ಲದರಲ್ಲೂ ವ್ಯಾಪ್ತನಾಗಿರ್ತೀನಿ ಅಂದರೆ ಆನ್ಲೈನಲ್ಲಿ ನಾನು ಅಲ್ಲಿಗೆ ಬರ್ತೀನಿ ಅಂತ ಅರ್ಥ. ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಪಾಠ ಅಂತ ಅರ್ಥ. ನೀವು ಆನ್ಲೈನ್ ಕೂತ್ಕೊಂಡು ಕೇಳಿಸ್ಕೊತಾ ಇದ್ದೀರಾ ಅಂತ ಅರ್ಥ. ಆದರೆ ನನ್ನ ವ್ಯಾಪ್ತತೆ ಎಲ್ಲಿವರೆಗೂ? ಅಂಟಿಲ್ ದ ನೆಟ್ವರ್ಕ್ ಇಸ್ ಗೋಯಿಂಗ್ ವೆಲ್. ನೆಟ್ವರ್ಕ್ ಚೆನ್ನಾಗಿದೆ, ನೆಟ್ವರ್ಕು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅನ್ನೋವರೆಗೂ ನನ್ನ ವ್ಯಾಪ್ತತೆ. ಅದಾದಮೇಲೆ ಇದೆಯಾ? ಇಲ್ಲ ಅಲ್ವಾ? ಸೊ ವಿ ಆರ್ ಬೇಸ್ಡ್ ಆನ್ ಎಕ್ಸ್ಟರ್ನಲ್ ಕಂಫರ್ಟ್. ಈಗ ನಾನು ಅಲ್ಲಿ ಯಾರಿಗಾದ್ರೂ ಸ್ಮಿತಾ ಅವ್ರ ಮನೆಗೆ ನಾ ಬರಬೇಕು ಅಂದರೆ ಇದರ್ ಐ ಹ್ಯಾವ್ ಟು ಬಿ ಇನ್ ಮೈ ಹೋಮ್ ಆರ್ ಐ ಹ್ಯಾವ್ ಟು ಕಮ್ ಟು ಸ್ಮಿತಾಸ್ ಹೋಮ್. ಗುರುಗಳು ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಅವ್ರು ಹೇಳೋಕ್ಕೆ ಕಾರಣ ನಾನು ನಮ್ಮ ಮನೇಲಿ ಇಲ್ಲ ಅಂತ ಕಾರಣ. ಗುರುಗಳು ಅವ್ರ ಮನೇಲಿ ಇಲ್ಲ, ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಯಾರಾದರೂ ಹೇಳ್ತಾರಾ? ಇಲ್ಲ. ವಿವೇಕ್ ಅವರು ನಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ಇಟ್ ಈಸ್ ಕ್ವೈಟ್ ಆಬ್ವಿಯಸ್ಲಿ ಅಂಡರ್ಸ್ಟುಡ್ ಅವ್ರ ಮನೇಲಿ ಅವರು ಇಲ್ಲ ಅಂತ ಅಲ್ವಾ? ಆದರೆ ಪರಮಾತ್ಮ ಹಂಗಲ್ಲ. ಅವನಿರೋ ಕಡೆನೂ ಇರ್ತಾನೆ, ಅವನಿಲ್ಲದೆ ಇರೋ ಕಡೆನೂ ಇರ್ತಾನೆ. ಸುಭಿಕ್ಷವಾಗಿರ್ತಾನೆ, ಸುಮ್ಮನೆ ಇರಲ್ಲ ಅಥವಾ ಕಷ್ಟಪಟ್ಕೊಂಡಿರಲ್ಲ. ನಾವೆಲ್ಲ ಏನು ಮಾಡ್ತೀವಿ? ನಮ್ಮ ಮನೇಲಿ ಸುಭಿಕ್ಷವಾಗಿರ್ತೀವಿ, ಬೇರೆ ಕಡೆ ಹೋದರೆ ಅಯ್ಯೋ ಇದು ಯಾಕೋ ಚಿಕ್ಕದು ರೂಮು, AC ಇಲ್ಲ, ಬಾತ್ರೂಮ್ ಸರಿ ಇಲ್ಲ, ಅಯ್ಯೋ ಇಲ್ಲಿ ಏನೋ ಸೊಟ್ಟೆ, ಇಲ್ಲಿ ಏನೋ ಕುಪ್ಪೆ, ಇದೇ ಥರ ತಾನೇ ಫ್ಲಾಸನ್ನೇ ನೋಡ್ತೀವಿ. ಆದರೆ ಅವನು ಹಂಗಲ್ಲ. ಚಿಕ್ಕ ಸಾಲಿಗ್ರಾಮದಲ್ಲಿ ಭಗವಂತನನ್ನು ನೀವು ಕಾಣಕ್ಕೆ ಪ್ರಯತ್ನ ಪಟ್ಟರೆ ಅದರಲ್ಲೂ ಸುಭಿಕ್ಷವಾಗಿರ್ತಾನೆ. ದೊಡ್ಡ 18 ಅಡಿ 20 ಅಡಿ ವಿಗ್ರಹದಲ್ಲಿ ಅವನ ನೋಡೋಕ್ಕೆ ಪ್ರಯತ್ನ ಪಟ್ಟರೆ ಅದರಲ್ಲೂ ಸುಭಿಕ್ಷವಾಗಿರ್ತಾನೆ. ನಿಮ್ಮ ಮನೆಯಲ್ಲಿ ಬೆಡ್ರೂಮಲ್ಲಿ ಗೋಡೆ ಮೇಲೆ ಒಂದು ಚಿಕ್ಕ ಫೋಟೋ ಹಾಕ್ಕೊಂಡು ಅದರಲ್ಲಿ ನೋಡೋಕ್ಕೆ ಪ್ರಯತ್ನ ಪಡಿ, ಅದರಲ್ಲೂ ಅವನ ಇರುವಿಕೆ ಇರುತ್ತೆ. ಅದೇ ರೀತಿ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ, ಉತ್ಸವಾದಿಗಳಲ್ಲಿ ಅವನನ್ನು ನೋಡೋಕ್ಕೆ ಪ್ರಯತ್ನ ಪಡಿ, ಅದರಲ್ಲೂ ಇರ್ತಾನೆ. ಅದರಲ್ಲೇ ಯಾವ ಥರ ಇರ್ತಾನೆ ಅಂದರೆ ಸರ್ವಂ ಸಹ ಚಕ್ರವರ್ತಿ ಥರ. ಯಾವ ರೀತಿ ವಿಶ್ವಕ್ಸೇನ, ಗರುಡ, ಅನಂತ, ಆದಿಶೇಷ ಇತ್ಯಾದಿಗಳ ಮಧ್ಯದಲ್ಲಿ ಸಖಿ ಸ್ವಾಹ ಸ್ವಧಾ ಸಮೇತಾಗಿ ಆ ಶ್ರೀದೇವಿ, ಭೂದೇವಿ, ನಪ್ಪಿನ್ನೈ, ನಳಾದೇವಿ, ಆಂಡಾಳ್ ಮಧ್ಯದಲ್ಲಿ ಪಂಚಪ್ರಕರಣ ಸ್ವರೂಪ ಅಂತ ಹೇಳ್ತೀವಿ. 5 ದೇವಿಗಳ ಮಧ್ಯದಲ್ಲಿ ಪರಮಾತ್ಮ ಯಾವ ರೀತಿ
ಸುಭಿಕ್ಷಾನುಸ್ವರೂಪವಾಗಿದ್ದಾನೋ ಸಹಸ್ರ ಸ್ಥೂಣ ಮಂಟಪದಲ್ಲಿ ಧರ್ಮಪೀಠದ ಮೇಲೆ ಯಾವ ರೀತಿ ಚಕ್ರವರ್ತಿಯಾಗಿ ಆ ಟಿವಿಯಿಂದ ಕೂತಿರ್ತಾನೋ ಅಷ್ಟೇ ಸುಭಿಕ್ಷವಾಗಿ ನೀವು ಇಟ್ಕೊಂಡಿರೋ ಚಿಕ್ಕ ಸಾಲಿಗ್ರಾಮವೋ ಚಿಕ್ಕ ವಿಗ್ರಹವೋ ಚಿಕ್ಕ ಫೋಟೋನೋ ಅದರಲ್ಲೂ ಇರ್ತಾನೆ. ಈ ವ್ಯಾಪ್ತಿ ಎಲ್ಲಾದರೂ ಯಾರಿಗಾದ್ರೂ ಇದೆಯಾ? ದೀಪಮ್ಮ ಮಾಶ್ಲ ಅಳತ್ಕಮ್ಮ எனக்கு பாட்டுமே பண்ணக்காரல விப்ரீத டிஸ்டர்பன்ஸ் ಮಾಶ್ಲ ಅಳತ್ಕೋ ದೀಪ. ಅಷ್ಟೇ ಸುಭಿಕ್ಷವಾಗಿ ಪರಮಾತ್ಮ ಇರ್ತಾನೆ. ಅರ್ಥ ಆಯ್ತಾ? ಇಲ್ಲಿ ನರಸಿಂಹ ಇನ್ನೂ ಬಂದಿಲ್ಲ. ನಾರಾಯಣ ಎಲ್ಲದರ ಒಳಗೆ ವ್ಯಾಪ್ತನಾಗಿದ್ದಾನೆ, ಸುಭಿಕ್ಷವಾಗಿ ವ್ಯಾಪ್ತನಾಗುವ. ನರಸಿಂಹ ಒಳಗಡೆ, ಹಿರಣ್ಯಕಶಿಪುವಿನ ಒಳಗಡೆ, ಅವನ ಅರಮನೆಯಲ್ಲಿ ಅಂತರ್ಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಕಷ್ಟಪಟ್ಕೊಂಡು ವ್ಯಾಪ್ತಿಯನ್ನು ತೋರಿಸಿದ ಪರಮ ತುಂಬಾ ಡಿಸ್ಟರ್ಬೆನ್ಸ್ ಕೃಷ್ಣ, ಕ್ಲಿಯರ್ ಇಲ್ಲ ವಾಯ್ಸ್ ಕ್ಲಿಯರ್ ಇಲ್ಲ, ಕ್ಲಿಯರ್ ಡಿಸ್ಟರ್ಬೆನ್ಸ್. ಒಂದ್ ನಿಮಿಷ, ಬ್ರೇಕ್ ಆಗ್ತಾ ಇದೆ. ಇವಾಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಎಲ್ರಿಗೂ ಕ್ಲಿಯರ್ ಆಗಿದೆಯಾ? ಓಕೆ. ಸೊ ವಿದಲ್ರ ವ್ಯಾಪ್ತತ್ವ ಅಂದರೆ ಸುಭಿಕ್ಷವಾಗಿರೋದು, ಸುಮ್ಮನೆ ಇರೋದಲ್ಲ, ಕಷ್ಟಪಟ್ಕೊಂಡಿರೋದಲ್ಲ, ಸುಭಿಕ್ಷವಾಗಿರೋದು. ಚಿಕ್ಕ ಜಾಗ ಆಗಲಿ ದೊಡ್ಡ ಜಾಗ ಆಗಲಿ, ಎಂಥ ಜಾಗ ಆಗಲಿ, ಎಂಥ ರೂಪವನ್ನಾದರೂ ಕೊಡಿ, ಎಂಥ ನಾಮಧೇಯವನ್ನಾದರೂ ಕೊಡಿ, ಎಂಥ ಅಡ್ರೆಸ್ ಆದರೂ ಕೊಡಿ, ಎಂಥ ಮನೆಯನ್ನಾದರೂ ಕೊಡಿ, ಎಂಥ ಒಂದು ಇರುವಿಕೆಯ ಜಾಗವನ್ನಾದರೂ ಕೊಡಿ, ಎಲ್ಲದರಲ್ಲೂ ತನ್ನ ಸ್ವಂತತ್ವವನ್ನು ತೋರಿಸಿ ವೈಕುಂಠದಲ್ಲಿ ಎಷ್ಟು ಸುಭಿಕ್ಷವಾಗಿರ್ತಾನೋ ಅಷ್ಟೇ ಸುಭಿಕ್ಷವಾಗಿ ಇರೋದೇ ವಿದಲ್ರ ವ್ಯಾಪ್ತತ್ವ. ಈಗ ನರಸಿಂಹ ಏನಾದ? ನರಸಿಂಹ ಅಲ್ಲ, ನಾರಾಯಣ ಎಲ್ಲದರಲ್ಲೂ ವ್ಯಾಪ್ತವಾಗುವುದ, ಎಲ್ಲದರಲ್ಲೂ ವ್ಯಾಪ್ತವಾಗುವುದ. ಇವಾಗ ಹಿರಣ್ಯಕಶಿಪು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಏನಂತ? ನಾನು ಈ ಸ್ತಂಭವನ್ನು ಹೊಡಿತೀನಿ ಈಗ ಮಗನೇ, ನೀನೇನಾದರೂ ಹೇಳಿರುವಂತಹ ನಾರಾಯಣ ಇದರಿಂದ ಹೊರಗಡೆ ಬರದೇ ಇರಲಿ, ನಾನು ಸಿಂಹನಾಗಿ ನಿನ್ನನ್ನು ಆನೆಯಾಗಿ ಮಾಡಿಕೊಂಡು, ಸಿಂಹ ಏನು ಮಾಡುತ್ತೆ? ಆನೆಯ ರುಧಿರವನ್ನು ಹರಿದು ರಕ್ತವನ್ನು ಕುಡಿಯುತ್ತೆ. ಆ ರೀತಿ ನಾನು ಸಿಂಹವಾಗಿ ನಿನ್ನನ್ನು ಆನೆ ಮಾಡಿಕೊಂಡು ಇಷ್ಟು ದಿನ ನನ್ನ ಆಳುಗಳಿಗೆ ಹೇಳ್ತಾ ಇದ್ದೆ, ಸಮುದ್ರದಲ್ಲಿ ತಳ್ಳು, ಮಲೆಯಿಂದ ಮೇಲೆಯಿಂದ ಎತ್ತು ಬಿಸಾಕು, ಅಗ್ನಿಯಲ್ಲಿ ಉರಿಸು, ಆನೆಯಿಂದ ತುಳಸು, ಸರ್ಪದಿಂದ ಕಚ್ಚಿಸು, ವಿಷಪ್ರಾಶನ ಮಾಡಿಸು. ಕೊಟ್ಟಿಲ್ಲದೆ ಇರೋ ಕಿರುಕುಳ ಇಲ್ಲ ಅವನಿಗೆ. ಆದರೂ ಏನೂ ಒಂದು ಚಿಕ್ಕ ಹುಲ್ಲುಕಡ್ಡಿ ದಬ್ಬೆ ಕೂಡ ಅವನಿಗೆ ತಾಕಲಿಲ್ಲ. ಯಾಕಂದರೆ ಅವನಲ್ಲಿ ನಾರಾಯಣ ವ್ಯಾಪ್ತನಾಗಿದ್ದ. ಇಷ್ಟೆಲ್ಲ ನಾನು ಬರೀ ನನ್ನ ಆಳುಗಳನ್ನು ಹೇಳಿ ಬಿಟ್ಟು ಮಾಡಿಸ್ತಾ ಇದ್ದೆ. ಇವತ್ತೇನು ಮಾಡ್ತಿದ್ದು ಗೊತ್ತಾ? ನಾನೇ ನಿನ್ನನ್ನು ಹರಿದಾಕ್ಬಿಡ್ತೀನಿ. ಯಾವ ರೀತಿ ಹರಿತೀನಿ? ಒಂದು ಸಿಂಹ ಹೆಂಗೆ ಗರ್ಜಿಸಿಕೊಂಡು ಆನೆಯನ್ನು, ಸಿಂಹ ಸ್ವಪ್ನ ಅಂತ ಅದಕ್ಕೆ ಹೇಳೋದು, ಆನೆಯನ್ನು ಹೆಂಗೆ ಥಾರ ಕಿಳಿಕಿರಿದು ಅಂತ ಹೇಳ್ತೀವಿ, ಕರಕರ ಕರಕರ ಅಂತ ರುಧಿರವನ್ನು ಹೆಂಗೆ ಹರಿಯುತ್ತೋ ಆ ರೀತಿ ನಿನ್ನನ್ನು ಹರಿದು ನಿನ್ನ ರಕ್ತವನ್ನು ನಾನು ಕುಡಿತೀನಿ. ಎಂಥ ಮಾತು ನೋಡಿ, ತಂದೆ ಮಗನಿಗೆ ಹೇಳ್ತಾ ಇರೋ ಮಾತು. ವಿಶ್ವದಲ್ಲೇ ಮೊದಲ ತಂದೆ ಮೊದಲ ಮಗನಿಗೆ ಈ ರೀತಿ ಹೇಳಿರೋ ಮಾತು ಅಲ್ವಾ? ಅಂತ ಹೇಳಿದಾಗ ಆವಾಗ ಡಿಸೈಡ್ ಮಾಡ್ತಾನೆ ನಾರಾಯಣ, ಓಹೋ, ನನ್ನ ಭಕ್ತನನ್ನು ನೀನು ಸಿಂಹವಾಗಿದ್ದು ಅವನನ್ನು ಆನೆಯನ್ನು ಮಾಡಿಕೊಂಡು ನೀನು ಹರಿಯೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀಯಾ? ತುಂಬ ಚೆನ್ನಾಗಿರೋ ಒಂದು ಐಡಿಯಾ ಕೊಟ್ಟೆ. ನಾನೇ ಸಿಂಹನಾಗಿ ಬಂದು ನಿನ್ನನ್ನು ಆನೆಯನ್ನಾಗಿ ಇಟ್ಕೊಂಡು ನಾನು ನಿನ್ನನ್ನು ಹರಿತೀನಿ ಅಂತ ಆವಾಗಲೇ ಡಿಸೈಡ್ ಮಾಡಿದ್ದು ನರಸಿಂಹಾವತಾರ. ಅದಕ್ಕೆ ಮುಂಚೆ ನರಸಿಂಹನಾಗಿ ಬರಬೇಕು ಅಂತ ಯಾವ ಒಂದು ಡಿಸಿಷನ್ನೂ ಇರಲಿಲ್ಲ. ಅದಕ್ಕೆ ಈವನ್ ಟುಡೇ ಇದರ ನಿದರ್ಶನವಾಗಿ ಇಫ್ ಯು ಗೋ ಟು ಶ್ರೀರಂಗಂ ದಕ್ಷಿಣಾಭಿಮುಖದಲ್ಲಿರುವಂತಹ ಒಂದು ಗೋಪುರ, ಸೌತ್ ಫೇಸಿಂಗ್ ಗೋಪುರಂ, ರಂಗ ಗೋಪುರಂ ಅಂತ ಹೇಳ್ತೀವಿ. ಯಾರಾದರೂ ಶ್ರೀರಂಗಕ್ಕೆ ಹೋದರೆ ಪ್ಲೀಸ್ ನೋಟ್ ಇಟ್ ಡೌನ್ ಆ್ಯಂಡ್ ಸಿ ದ ಗೋಪುರಂ. ಅಲ್ಲಿ ಆ ದಕ್ಷಿಣಾಭಿಮುಖದಲ್ಲಿ ಇರುವಂತಹ ರಾಜಗೋಪುರದಲ್ಲಿ ನರಸಿಂಹಾವತಾರವನ್ನು ತೋರಿಸಿದ್ದಾರೆ. ವಿಚಿತ್ರವಾಗಿದೆ ಆ ನರಸಿಂಹಾವತಾರ. ಇದೇನಿದು ಅಂತ, ಸಿಂಹರೂಪ, ನಂತರ ಹುಲಿ
ನಂತರ ಕಾಡೆಮ್ಮೆ, ಕಾಡುಕೋಣ, ಆನೆ, ಗಿಣಿ, ಗಿಡಗ, ಮೃಗ, ಪಕ್ಷಿ, ಆಮೆ, ಮೊಲ ಎಲ್ಲದರ ಮುಖಗಳು ಬಂದಿದೆ. ಸುಮಾರು ಈ ಕಡೆಯಿಂದ ಆ ಕಡೆ ಮನುಷ್ಯನೂ ಬಂದಿದ್ದಾನೆ. ಅದರಲ್ಲಿ ಒಂದು 50 ಮುಖಗಳು ಬಂದಿದೆ. ಮಧ್ಯದಲ್ಲಿ ಮಾತ್ರ ಸಿಂಹ ಮುಖ ಇದೆ. ಮತ್ತು ಒಂದು 50 ಕೈಗಳು ಆ ವಿಗ್ರಹದಲ್ಲಿ ಗೋಪುರದ ಮೇಲೆ ನೀವು ನೋಡಿದ್ರೆ ಕಾಣಿಸುತ್ತೆ. ನಂತರ ಆ ಒಂದು ಋಷಭ ಅನ್ನೋ ವಾಹನದ ಮೇಲೆ ಈ ಹಿರಣ್ಯಕಶಿಪುವನ್ನು ಹಾಕ್ಕೊಂಡು ಬಗಿತಾ ಇರೋದು ಉಗ್ರವಾಗಿ. ಕೋರೆ ದಂಷ್ಟ್ರ ಹಲ್ಲುಗಳನ್ನು ಪಳಚ್ ಅಂತ ಕತ್ತಿ ಥರ ಹೊರಗಡೆ ನೀಟಿದ್ದಾರೆ. ಅವನನ್ನು ಹರಿದು ಆ ರುಧಿರದ ಮಾಲೆಯನ್ನು ತನ್ನ ಕೊರಳಿಗೆ ಹಾಕೋತಾ ಇರುವಂತಹ ಒಂದು ದೃಶ್ಯವನ್ನು ನೋಡ್ತೀರ. ಆದರೆ ಅದನ್ನು ನೋಡುವಾಗ ಅದ್ಭುತವಾಗಿದೆ, ಸಮಯದಲ್ಲೇ ಭಯವಾಗಲ್ಲ. ಆಹಾ ಅದ್ಭುತವಾಗಿದೆ, ಆದರೆ ವಿಚಿತ್ರವಾಗಿದೆ. ನಾವೆಲ್ಲ ಕೇಳ್ಪಟ್ಟಿರೋದು ನರಸಿಂಹ ಅಂದರೆ ನರಸಿಂಹ ಮುಖ ಅಲ್ವಾ? ಇದೇನು ಎಲ್ಲ ಸ್ಪೀಶೀಸು ಬಂದಿದೆಯಲ್ಲ, ಮೃಗಪಕ್ಷಿಗಳು, ಮನುಷ್ಯರು, ಮಾನವರು, ಯಕ್ಷಗಂಧರ್ವ, ಕಿನ್ನರ, ಕಿಂಪುರುಷಾದಿಗಳ ಮುಖಗಳು ಎಲ್ಲದರದ್ದು ಬಂದಿದೆಯಲ್ಲ, ಇದರಲ್ಲಿ ಸಿಂಹ ಮುಖ ಮಾತ್ರ ಮಧ್ಯದಲ್ಲಿ ಇದೆಯಲ್ಲ ಅಂದಾಗ ನಾರಾಯಣ ಡಿಸೈಡೇ ಮಾಡಿರಲಿಲ್ಲ ಯಾವ ಮುಖದಲ್ಲಿ ನಾನು ಬರಬೇಕು ಅಂತ ಅಲ್ವಾ? ಮೃಗದಿಂದಲೂ ನನಗೆ ಸಾವು ಬೇಡ, ಮನುಷ್ಯನಿಂದಲೂ ನನಗೆ ಸಾವು ಬೇಡ ಅಂತ ಕೇಳ್ಕೊಂಡಿದ್ನಲ್ವಾ? ಅವನಿಗೆ ಯಾವ ರೀತಿ ಬೇಕೋ ಆ ರೀತಿ ನಾನು ಬರ್ತೀನಿ ಅಂತ ರೆಡಿಯಾಗಿದ್ದ ನಾರಾಯಣ. ಆದರೆ ಇವನು ಯಾವಾಗ ತನ್ನ ಶಿಷ್ಯನನ್ನು ಆನೆಯಾಗಿ ನಾನು ಸಿಂಹನಾಗಿ ನಿನ್ನನ್ನು ಹರಿತೀನಿ ನೋಡು, ಆ ವಿಷ್ಣು ಬರೆದಿದ್ರೆ, ನೀ ಹೇಳ್ತಾ ಇರೋ ನಾರಾಯಣ ಈ ಸ್ತಂಭದಿಂದ ಬರೆದಿದ್ರೆ ಅಂತ ಹೇಳಿ ಕ್ಲೂ ಕೊಟ್ನೋ, ಓಹೋ ನಾನು ಇನ್ನು ಸಿಂಹರೂಪವನ್ನು ತಗೋಬೇಕು. ಸಿಂಹ ಅಂದರೆ ಪೂರ್ತಿ ಸಿಂಹ ಅಲ್ಲ, ನ ಮೃಗಂ ನ ಮಾನುಷಂ, ಅರ್ಧ ಮೃಗ ಅರ್ಧ ಮನುಷ್ಯ. ಯಾವುದು ಸೇರಲ್ವೋ ಅದು ಸೇರಿಸಿಡುವಂತಹ ತನ್ಮಯತೆ. ಇದಕ್ಕೆ ನಾವು ಉಪನಿಷತ್ತಲ್ಲಿ ಏನು ಹೇಳ್ತೀವಿ? ಅಘಟಿತ ಘಟನಾ ಸಾಮರ್ಥ್ಯಂ, ಶೇರಾದದೈ ಶೇರ್ಕವೆಕ್ಕುಂ ಪೆರುಮಾಳ್ ಅಂತ ಹೇಳ್ತೀವಿ. ಶೇರಾದದೈ ಶೇರ್ಕವೆಕ್ಕುಂ ಪೆರುಮಾಳ್, ಸೇರದೇ ಇರೋದನ್ನು ಸೇರಿಸಿಡುವಂತಹ ಸಾಮರ್ಥ್ಯ ಭಗವಂತನಿಗೆ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ. ಅದನ್ನು ಅಘಟಿತ ಘಟನಾ ಸಾಮರ್ಥ್ಯ ಅಂತ ಕರಿತೀವಿ. ಈಗ ಮತ್ಸ್ಯ, ಕೂರ್ಮ, ವರಾಹ ಅದೆಲ್ಲ ತಗೊಳ್ಳಿ, ಮೃಗಗಳು ಅಲ್ವಾ? ನರಸಿಂಹ ಆದಮೇಲೆ ವಾಮನ, ಪರಶುರಾಮ, ಶ್ರೀರಾಮ ಈ ಅವತಾರಗಳೆಲ್ಲ ತಗೊಳ್ಳಿ, ಅದೆಲ್ಲ ಮನುಷ್ಯ ರೂಪ. ಸೊ ಇದು ಈ ಜಂಕ್ಷನ್ ಇದೆ ನೋಡಿ, ಮತ್ಸ್ಯ, ಕೂರ್ಮ, ವರಾಹ ಆದಮೇಲೆ ನರಸಿಂಹ ರೂಪ, ಈ ಕಡೆ ಭಾರ್ಗವರಾಮ, ವಾಮನ, ಶ್ರೀರಾಮ ಇದೆಲ್ಲ ಆದಮೇಲೆ ಮಧ್ಯದಲ್ಲಿ ಬರೋದು ಯಾವುದು? ನರಸಿಂಹ ರೂಪ. ಈ 2 ಜಂಕ್ಷನ್ನು ಹಿಂಗೆ ನೋಡಿದಾಗ ನ ಮೃಗಂ ನ ಮಾನುಷಂ, ಅರ್ಧ ಮನುಷ್ಯ ಅರ್ಧ ಮೃಗ. ಡ್ಯಾನ್ಸೆಲ್ಲ ನಾವು ಈ ರೀತಿ ತೋರಿಸ್ತೀವಿ, ಒಂದು ಮನುಷ್ಯ ರೂಪ ಇನ್ನೊಂದು ಸಿಂಹ ರೂಪ, ಈ ರೀತಿ ಮುದ್ರೆಯನ್ನು ಸಿಂಹನಿಗೆ ನರಸಿಂಹ ಅವತಾರಕ್ಕೆ ತೋರಿಸ್ತೀವಿ. ಸೊ ಅರ್ಧ ಮನುಷ್ಯ ಅರ್ಧ ಸಿಂಹ ಎಲ್ಲಾದರೂ ಸೇರ್ಸಕ್ಕಾಗತ್ತಾ? ಖಂಡಿತ ಅದು ನೇಚರಲ್ಲಿ ಸೇರ್ಸಕ್ಕಾಗಲ್ಲ. ಆದರೆ ಸೇರದೇ ಇರೋದನ್ನು ಸೇರಿಸೋ ತನ್ಮಯತೆ ಇರೋದನ್ನ ಮಾಡೋ ತನ್ಮಯತೆ, ಸೇರ್ಸಕ್ಕಾಗದೇ ಇರೋದನ್ನ ಸೇರಿಸೋ ತನ್ಮಯತೆ ಇರೋದ್ರಿಂದಾನೇ ಇವನಿಗೇನು ಹೆಸರು? ವಿಷ್ಣು. ವಿಶ್ವಂ ವಿಷ್ಣುರ್ವಶ. ಬೇಕಾದಷ್ಟು ಪಾಶುರಗಳನ್ನು ಹಾಡಿದ್ದಾರೆ. ಈ ನರಸಿಂಹನಿಗೆ ಇನ್ನೊಂದು ಹೆಸರನ್ನು ಕೊಡ್ತಾರೆ ತಿರುಮಂಗಯ್ಯ ಆಳ್ವಾರ್. ಇಷ್ಟು ಚೆನ್ನಾಗಿದೆ ನೋಡಿ ಆ ಹೆಸರು, ಅಕ್ಕಾರಕ್ಕನಿ. ಕನಿ ಅಂದರೆ ಸ್ವೀಟ್, ಅಕ್ಕಾರಕ್ಕನಿ ಅಂದರೆ ಎಂಡ್ಲೆಸ್ ಸ್ವೀಟ್ ಅಂತ ಅರ್ಥ. ಚೋಳಸಿಂಹಪುರಂ ಅಂತ ಒಂದು ಊರು ಕಾಂಚೀಪುರದ ಪಕ್ಕ, ಶೋಲಿಂಗೂರ್ ಅಂತ ಕರಿತೀವಿ. ಅದೊಂದು ದಿವ್ಯದೇಶ. ಸಪ್ತಋಷಿಗಳಿಗೆ ಅಲ್ಲಿ ನರಸಿಂಹ ರೂಪದಲ್ಲಿ ಯೋಗ ನರಸಿಂಹನಾಗಿ ಪ್ರತ್ಯಕ್ಷನಾದ ಅಂತ ಒಂದು ಪ್ರತೀತಿ ಇದೆ. ಅಲ್ಲಿ ಚಿಕ್ಕ ಬೆಟ್ಟ, ದೊಡ್ಡ ಬೆಟ್ಟ. ಚಿಕ್ಕ ಬೆಟ್ಟದಲ್ಲಿ ಹನುಮಂತ ಚತುರ್ಭುಜ ರೂಪನಾಗಿ ಶಂಖಚಕ್ರಗಳನ್ನು, ರಾಮಾಯಣವನ್ನು ಹಿಡ್ಕೊಂಡು 4 ಕೈಯಲ್ಲಿ ನರಸಿಂಹನ ಹಾಗೆ ಹನುಮಂತ ಯೋಗಪೀಠವನ್ನು, ಪಟ್ಟಿಕೆಯನ್ನು ಹಾಕ್ಕೊಂಡು ಕೂತಿದ್ದಾನೆ. ನರಸಿಂಹ ದೊಡ್ಡ ಬೆಟ್ಟದಲ್ಲಿದ್ದಾರೆ. ತಿರುಕ್ಕಡಿಗೈ ಚೋಳಸಿಂಹಪುರಂ ಅಥವಾ ಶೋಲಿಂಗೂರ್ ಅಂತ ಈ ರೀತಿಯೆಲ್ಲ ಹೆಸರು. ಹತ್ತಿ ಹೋಗಬೇಕು ದೇವರನ್ನು ನೋಡಬೇಕು ಅಂದರೆ. ದೊಡ್ಡ ಬೆಟ್ಟದಲ್ಲಿ
50 ಮೆಟ್ಲುಗಳು. ಚಿಕ್ಕ ಬೆಟ್ಟದಲ್ಲಿ 330 ಮೆಟ್ಲುಗಳು. ದೊಡ್ಡ ಬೆಟ್ಟ ಒಂದಿನ ನೋಡಿ ಚಿಕ್ಕ ಬೆಟ್ಟ ಇನ್ನೊಂದು ದಿನ ನೋಡೋಣ ಅಂದರೆ ಆಗಲ್ಲ. ದೊಡ್ಡ ಬೆಟ್ಟಕ್ಕೆ ಹೋಗಿ ಹತ್ತಿ ಭಗವಂತನನ್ನು ಸೇವೆ ಮಾಡಿಕೊಂಡು ಅದೇ ಕಾಲಲ್ಲೇ ಕೆಳಗಡೆ ಬಂದು ಚಿಕ್ಕ ಬೆಟ್ಟವನ್ನು ಹತ್ತಿ ಬಿಡಬೇಕು. ಹತ್ತಿ ನೋಡಿದ್ರೇ ನಮ್ಮಿಂದ ಆಗೋದು. ಆ ರೀತಿ ಚೋಳಸಿಂಹಪುರಂ ಒಂದು ದೊಡ್ಡ ದಿವ್ಯ ದೇಶ. ಅದು ಕೆಳಗಡೆ ಭಕ್ತೋಚಿತ ಪೆರುಮಾಳ್ ಉತ್ಸವರು, ಮೇಲೆ ಅಕ್ಕಾರಕ್ಕನಿ ನರಸಿಂಹನ್. ತಾಯಾರಿಗೆ ಅಮೃತ ಘಟವಲ್ಲಿ ನಾಚಿಯಾರ್ ಅಂತ ಹೆಸರು. ಅಮೃತ ಘಟವಲ್ಲಿ ಸಮೇತ ಅಕ್ಕಾರಕ್ಕನಿ ಅಲ್ಲಿದ್ದಾರೆ. ಹೆಸರು ನೋಡಿ, ಅಕ್ಕಾರಕ್ಕನಿ. ಎಂಡ್ಲೆಸ್ ಸ್ವೀಟ್ ನೆಕ್ಟರ್ ಅಂತ ಅಲ್ಲಿ ನರಸಿಂಹನಿಗೆ ಕರೀತಾರೆ. ಯಾವ ಥರದ ಸ್ವೀಟು, ಹೆಂಗೆ ನರಸಿಂಹ ಸ್ವೀಟ್ ಆದ ಅಂದರೆ ಮತ್ಸ್ಯ, ಕೂರ್ಮ, ವರಾಹ ಅದೆಲ್ಲ ಹಾಲು. ನೆಕ್ಸ್ಟು ವಾಮನ, ಪರಶುರಾಮ, ಶ್ರೀರಾಮ ಅದೆಲ್ಲ ಸಕ್ಕರೆ. ಆಯಿತಾ? ಇಷ್ಟು ದಿನ ಹಾಲು ಕುಡಿತಾ ಇದ್ದೆ ಅಮ್ಮ, ತುಂಬ ಚೆನ್ನಾಗಿತ್ತು. ಇಷ್ಟು ದಿನ ಬರೀ ಸಕ್ಕರೆ ತಿಂತಾ ಇದ್ದೆ ಅಮ್ಮ, ತುಂಬ ಚೆನ್ನಾಗಿತ್ತು. ಯಾವತ್ತೋ ಒಂದಿನ ಆಕ್ಸಿಡೆಂಟಲಿ ಸಕ್ಕರೆನೋ ಹಾಲನ್ನು ಬೆರೆಸ್ಕೊಡ್ದೆ. ಇನ್ನು ನೆಕ್ಸ್ಟು ಸಕ್ಕರೆನ ಸಪ್ರೇಟಾಗಿ ತಿಂತೀರಾ ಅಥವಾ ಹಾಲನ್ನು ಸಪ್ರೇಟಾಗಿ ಕುಡಿತೀರಾ? ಆಹಾ, ಆ ಸಕ್ಕರೆನೂ ಆ ಹಾಲು ಸೇರಿದ್ರೆ ಏನು ರುಚಿ! ಇನ್ಮೇಲಿಂದ ಸಕ್ಕರೆ ಭರಿತ ಹಾಲನ್ನೇ ನನಗೆ ಕೊಡು ಅಲ್ವಾ? ಒಂದು ಸಲ ನೀವು ಆ ಎರಡೂ ರುಚಿಯಾದ ಪದಾರ್ಥಗಳನ್ನು ಸೇರಿಸಿ ಅನುಭವಿಸಿದ ಮೇಲೆ ಇನ್ನದನ್ನ ಸಪ್ರೇಟ್ ಮಾಡೋಕ್ಕೆ ಮನಸ್ಸು ಬರುತ್ತಾ? ತುಪ್ಪನ ಸಪ್ರೇಟಾಗಿ ಕೊಡು, ಪೊಂಗಲ್ನ ಸಪ್ರೇಟಾಗಿ ಕೊಡು ಅಂತೀರಾ. ಇವತ್ತೆಲ್ಲರ ಮನೇಲೂ ಪೊಂಗಲ್ ಮಾಡಿದ್ದೀರಾ ಅಲ್ವಾ? ಸಕ್ಕರೆ ಪೊಂಗಲ್ಲು ಮತ್ತು ಖಾರದ ಪೊಂಗಲ್ಲು, ಪೊಂಗಲ್, ಪೊಂಗಲ್, வெள்ளை ಪೊಂಗಲ್, ಚಕ್ಕರೆ ಪೊಂಗಲ್, ಕೂಡಾರ ಬೆಲ್ಲಂ, ಅಕ್ಕಾರ ಒಡಿಶಲ್, ಬೇಕಾದಷ್ಟು ವೆರೈಟಿಲಿ ಮಾಡ್ತಾರೆ ಎಲ್ಲರೂ ಅಲ್ವಾ? ನಮ್ಮಲ್ಲೆಲ್ಲ ಇವತ್ತು ಸಕ್ಕರೆ ಪೊಂಗಲ್ ಮಾಡಲ್ಲ. ಕೂಡಾರ ಬೆಲ್ಲದ ದಿನ ಸಕ್ಕರೆ ಪೊಂಗಲ್ ಮಾಡಾಯಿತು. ಇವತ್ತು ನಾವೇನಿದ್ರು ಅಕ್ಕಾರ ಒಡಿಶಲ್ ಮಾಡ್ತೀವಿ. ಅಕ್ಕಾರ ಅಡಿಶಲ್, ಇಟ್ ಇಸ್ ಅನದರ್ ಫಾರ್ಮ್ ಆಫ್ ಪೊಂಗಲ್. ಆಯಿತಾ? ಅದಕ್ಕೆ ತುಪ್ಪ ಬೇರೆ ಮತ್ತು ಪೊಂಗಲ್ ಬೇರೆ ಅಂತ ಹೇಳಲ್ಲ. ತುಪ್ಪದ ಜೊತೆಯೇ ಪೊಂಗಲ್ಗೆ ಸ್ವಾಭಾವಿಕ ಗುಣ ಯಾವ್ದು ಹೇಳಿ? ತುಪ್ಪ ಇಲ್ದಿದ್ರೆ ಆ ಪೊಂಗಲ್ ತಿನ್ನೋಕ್ಕೆ ಆಗಲ್ಲ ಅಲ್ವಾ? ಘೃತ ಚೆನ್ನಾಗಿ ಇರಬೇಕು ಅಂತ ಹೇಳ್ತೀವಿ. ಆಂಡಾಳು ಇನ್ಫ್ಯಾಕ್ಟ್ ಅವಳ ಪಾಶುರದಲ್ಲಿ ಹೇಳ್ತಾಳೆ, ಪೊಂಗಲ್ನ ಹಿಂಗೆ ಎತ್ತಿದ್ರೆ ಈ ಬೆರಳುಗಳಿಂದ ತುಪ್ಪ ಸುರಿದು ಇಲ್ಲಿ ತೊಟ್ಟಿಡ್ಬೇಕಂತೆ. ಮುಳಂಗಳಿ ಬಳಿವಾರ, ನೈಶೋರ ಪಾಲ್ ಶೋರ ಮುಳಂಗಳಿ ಬಳಿವಾರ, ಇಲ್ಲಿಂದ ಹಿಂಗೆ ಸುರಿದು ಹಿಂಗೆ ತುಪ್ಪ ಬಂದು ತೊಟ್ಟಿಡ್ಬೇಕಂತೆ. ಈ ಕಾಲದಲ್ಲಿ ಇದೆಲ್ಲ ಮಾಡಿದ್ರೆ ತಿನ್ನಲ್ಲ, ಎಲ್ಲ ಡಯೆಟ್ಟು ಅಲ್ವಾ? ಅಯ್ಯಯ್ಯೋ, ಈ ಪಾಟಿ ತುಪ್ಪ ಹಾಕಿದ್ರೆ ಯಾವನ್ ಮುಟ್ತಾನೆ ಅಂತ. ಆ್ಯಕ್ಚುಲಿ ಈ ಚಳಿಗಾಲಕ್ಕೆ ಹಾಗೆ ತಿನ್ನಬೇಕಂತೆ. ಸೈಂಟಿಫಿಕಲಿ ದೇರ್ ಇಸ್ ಅ ರೀಸನ್ ಅಲ್ವಾ? ಆಲ್ ದೀಸ್ ವಿಲ್ ಆ್ಯಕ್ಟ್ ಆಸ್ ಎ ಗ್ರೀಸ್ ಫಾರ್ ಆಲ್ ಅವರ್ ಬಾಡಿ. ಅದಕ್ಕೆ ಆಗಿನ ಕಾಲದಲ್ಲಿ ಹಂಗೆ ತಿಂತಾ ಇದ್ದಿದ್ದಕ್ಕೆ ಅಷ್ಟು ಚೆನ್ನಾಗಿ ಅವರು ಬಾಳಿ ಬದುಕಿದ್ರು. ಇವಾಗ ಏನು ನೋಡಿದ್ರೂ ಡಯೆಟ್ಟು, ಯಾವುದು ಬಾಯಿಗೆ ಹಾಕ್ಕೊಳ್ಳೋಕ್ಕೂ ಭಯ, ಎಲ್ಲದಕ್ಕೂ ಡಾಕ್ಟರ್ನ ಕನ್ಸಲ್ಟ್ ಮಾಡು. ದೋ ಯು ಆರ್ ನಾಟ್ ಎ ಪೇಷಂಟ್, ಯು ಹ್ಯಾವ್ ಬಿಕಮ್ ಪೇಷಂಟ್ ಅಲ್ವಾ? ದೊಡ್ಡವರು ಹೇಳಿರೋ ಥರ ಮಾಡ್ಕೊಂಡು ತಿಂದರೆ ಅಚ್ಚುಕಟ್ಟಾಗಿ ಏನೂ ಆಗಲ್ಲ. ಏನೋ ಅವತಾರಗಳು ಮಾಡೋಕ್ಕೆ ಹೋದರೆ ಎಲ್ಲ ನಮ್ಮದು ಆಧ್ವರ್ಯದಲ್ಲೇ ಕೊನೆಗೆ ಮುಗಿಯೋದು. ಒಂದಿನದ ಮಟ್ಟಿಗೆ ಪ್ರಸಾದವಾಗಿ ಸ್ವೀಕರಿಸಿ ಆ ಲಿಮಿಟಲ್ಲಿ ಅವ್ರು ಹೇಳೋ ರೆಸಿಪಿನ ಹಾಗೆ ನಾವು ಮಾಡ್ಕೊಂಡು ತಿಂದರೆ ಏನೂ ಕೊರೆ ಇಲ್ಲ. ಅದರಲ್ಲಿ ಇನ್ನೂ ಒಂದಷ್ಟು ಪೌಷ್ಟಿಕಾಂಶ ಆಹಾರ ಸೇರುತ್ತೆಯೇ ಹೊರತು ಅದರಲ್ಲಿ ಯಾವ ಥರದ ಹಾನಿಯೂ ಇಲ್ಲ. ಆಯುರ್ವೇದದಲ್ಲೇ ತುಪ್ಪ ಎಲ್ಲ ಬಳಸಬೇಕು. ದಿನಕ್ಕೆ 4 ಹೋಳು ತೆಂಗಿನಕಾಯಿ, 2 ಟೇಬಲ್ ಸ್ಪೂನ್ ತುಪ್ಪ ಒಂದು ದಿನಕ್ಕೆ ಓರ್ವ ಮನುಷ್ಯನ ಮೈಗೆ ಬೀಳಬೇಕು. ಅಷ್ಟು ಕೊಬ್ಬಿನ ಅಂಶ ಹೋಗಬೇಕಂತೆ ನಮ್ಮ ಮೈಯೊಳಕ್ಕೆ. ಆವಾಗ ಇಟ್ ವಿಲ್ ನಾಟ್ ಕನ್ವರ್ಟ್ ಇನ್ ಟು ಲೆವೆಲ್ ಆಫ್ ಫ್ಯಾಟ್, ದಟ್ ವಿಲ್ ಕನ್ವರ್ಟ್ ಇನ್ ಟು ಲೆವೆಲ್ ಆಫ್ ಗ್ರೀಸಿಂಗ್ ಯುವರ್ ಬಾಡಿ ಅಂತ ಹೇಳ್ತಾರೆ. ಎಷ್ಟು ಮಾತ್ರ ಸಾಧನೆ ಫಾಲೋ ಮಾಡ್ತೀವೋ ಗೊತ್ತಿಲ್ಲ. ದಟ್ ಈಸ್ ದ ಆಯುರ್ವೇದದ ಒಂದು ಸೂತ್ರ. 4 ಹೋಳು ತೆಂಗಿನಕಾಯಿ, 2 ಟೇಬಲ್ ಸ್ಪೂನು ತುಪ್ಪ ಒಂದು ದಿನಕ್ಕೆ ವಿ ಹ್ಯಾವ್ ಟು ಕನ್ಸ್ಯೂಮ್ ಅನ್ನೋ ಥರ ಹೇಳಿದ್ದಾರೆ. ಈಗ ಈ ತುಪ್ಪಕ್ಕೆ ಬರೋಣ. ಯಾವ ತುಪ್ಪ? ನರಸಿಂಹ ತುಪ್ಪಕ್ಕೆ. ಆಯಿತಾ? ಸೊ ಈ ಒಂದು ಸಕ್ಕರೆ ಮತ್ತು ಹಾಲು ಬೆರೆಸಿದಂತಹ ಈ ಅಕ್ಕಾರಕ್ಕನಿಯನ್ನು ಸೇವೆ ಮಾಡಿದ್ರೆ ಆಮೇಲೆ ಬರೀ ಸಕ್ಕರೆ ಬೇಕು ಅಂತ ಯಾರೂ ಕೇಳಲ್ಲ, ಅಥವಾ ಬರೀ ಹಾಲು ಬೇಕು ಅಂತ ಯಾರೂ ಕೇಳಲ್ಲ. ಆ ರೀತಿ ಸಕ್ಕರೆ ಹಾಲು ಬೆರೆಸಿದಂತಹ ರೂಪ ನರಸಿಂಹ ರೂಪ. ಪ್ರಹ್ಲಾದರಿಗೆ ಆಶ್ಚರ್ಯ ಆಗುತ್ತೆ ಈ ರೂಪವನ್ನು ನೋಡಿ. ಅದ್ಭುತ ರೂಪ ಅಂತಾರವನು.
ಇದುವರೆಗೂ ನಾನು ಕೇಳಿರಲಿಲ್ಲ. ಭಗವಂತ ಈ ಒಬ್ಬ ಬಾಲಕ, ಓರ್ವ ಬಾಲಕ, ಎಕ್ಕಿಪಿಚ್ಚ ಬಾಲಕ ಇದಾನೇ, ಎಲ್ಲ ಕಡೆನೂ ನೀಕ್ಕಮರ ನಿರೈಂದವನ್ ನಾರಾಯಣನ್, ಎಲ್ಲ ಕಡೆನೂ ಅವನಿದಾನೆ ಇದಾನೆ ಇದಾನೆ ಅಂತ ನಾನು ಹೇಳಿದ್ದಕ್ಕೆ, ನನ್ನ ವಾಕ್ಯ ಸಂರಕ್ಷಣೆ ಮಾಡೋಕ್ಕೆ, ಟು ಮೇಕ್ ಮೈ ಸ್ಟೇಟ್ಮೆಂಟ್ ಟ್ರೂ, ಯು ಹ್ಯಾವ್ ಕಮ್ ಇನ್ ದಿಸ್ ಫಾರ್ಮ್. ನನಗೋಸ್ಕರ ಒಂದು ಫಾರ್ಮನ್ನು ತಗೊಂಡು, ಫಾರ್ಮ್ಲೆಸ್ ಆಗಿರುವಂತಹ ನಾರಾಯಣ ಫಾರ್ಮನ್ನು ತಗೊಂಡು ಬರುವಷ್ಟು ನಿನ್ನ ಉದಾರತೆ ಇದಲ್ವಾ? ಕರುಣೆ ಅಂದರೆ ಇದಲ್ವಾ? ಕರುಣಾ ಹೊಳೆ, ಕರುಣೆಯ ಹಾಲಿನ ಹೊಳೆ ಅಂತ ಹೇಳ್ತೀವಲ್ವ, ಇದಲ್ವಾ? ಓರ್ವ ಬಾಲಕನಿಗೋಸ್ಕರ ಒಂದು ರೂಪವನ್ನೇ ತಗೊಂಡು ಬರುವಷ್ಟು ಔದಾರ್ಯತೆಯನ್ನು ತೋರಿಸುವಂತಹ ಒಂದು ಔಚಿತ್ಯಪೂರ್ಣವಾದ ಗುಣ ವ್ಯಾಪ್ತತ್ವ ಗುಣ, ನರಸಿಂಹನ ವ್ಯಾಪ್ತತ್ವ ಗುಣ. ಅದನ್ನು ಆಮೇಲೆ ಬಂದ ಅವನನ್ನು ಹರಿದು ಬಿಸಾಕ್ತಾ, ಅದೆಲ್ಲ ಕಥೆಗಳು ಬೇರೆ. ಆದರೆ ವಾಟ್ ಈಸ್ ದ ಫಿಲಾಸಫಿ ಬಿಹೈಂಡ್ ದಿಸ್? He is there as a part and parcel of every atom and sub-atom of the universe. ಓರ್ವ ಅಭಕ್ತನನ್ನು ನೋಡಿ ನಾವು ಅವಹೇಳನಾನು ಮಾಡೋಕ್ಕಾಗಲ್ಲ. ಅಯ್ಯಯ್ಯೋ, ದೇವರ ಬಗ್ಗೆ ಇವರಿಗೆ ಮನಸ್ಸೇ ಇಲ್ಲ, ಭಗವದ್ ವಿಚಾರಗಳಲ್ಲಿ ಇವ್ರಿಗೆ ಆಸಕ್ತಿನೇ ಇಲ್ಲ. ಆ ಆಸಕ್ತಿ ಬರೆಸ್ತೇ ಇರೋನು ಪರಮಾತ್ಮನೇ. ಬಂದಿದೆ ಅಂದರೆ ಆ ಆಸಕ್ತಿ ನಿಮ್ಮ ಸಾಮರ್ಥ್ಯದಿಂದ ಬಂದಿದ್ಯಾ? ಅದಕ್ಕೆ ಬಂದಿರೋದು ಕಾರಣ ಅವನೇ. ಎಲ್ಲದರಲ್ಲೂ ವ್ಯಾಪ್ತನಾಗಿರೋವನೇ ಅವನು ಅಲ್ವಾ? ಹಾಗಾಗಿ ಒಬ್ಬರಿಗೆ ಭಗವದ್ ವಿಚಾರದಲ್ಲಿ ಅತ್ಯಂತ ಆಸಕ್ತಿ ಇದೆ, ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಅಂದರೂ ಅವರು ಅವನ ಭಕ್ತರೇ. ಭಗವದ್ ವಿಚಾರದಲ್ಲಿ ಏನೂ ಆಸಕ್ತಿ ಇಲ್ಲ, ಇನ್ನು ರಾಗದ್ವೇಷಾದಿಗಳಲ್ಲೇ ಅವರು ಲೌಕಿಕ ವಿಚಾರಗಳಲ್ಲಿ ತೊಳಲ್ತಾ ಇದ್ದಾರೆ, ಬಳಲ್ತಾ ಇದ್ದಾರೆ ಅಂದರೂ ಅವರು ಭಗವದ್ ಭಕ್ತರೇ ಅಲ್ವಾ? ಭಗವದ್ ಭಕ್ತಿಯನ್ನು ಯಾವ ರೀತಿ ಪ್ರೂವ್ ಮಾಡೋದು ಅನ್ನೋಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್. ನಾನು ಕೃಷ್ಣನ ಭಕ್ತಿಯನ್ನು ಮಾಡ್ತೀನಿ, ಕೃಷ್ಣ ಇದ್ದಾನೆ ಅಂತೀನಿ, ಪರಮಾತ್ಮ ಇದ್ದಾನೆ ಅಂತೀನಿ, ಸರಿ ಭಕ್ತ. ಅಭಕ್ತ ಪರಮಾತ್ಮನೇ ಇಲ್ಲ ಅಂತಾನೆ, ಆದರೆ ಅವನು ಅಭಕ್ತನಾಗಲ್ಲ. ಹೆಂಗೆ ಹೇಳಿ ನೋಡೋಣ? somebody will make a statement, there is no God at all, ನಾನು ನಂಬಲ್ಲ, ಆದರೂ ಅವನನ್ನು ಭಕ್ತ ಅಂತ ನಾವು ಕರಿತೀವಿ. ಹೆಂಗೆ ಹೇಳಿ? ಕ್ಯಾನ್ ಯು ಪ್ರೂವ್? ಅವನಲ್ಲಿ ಪರಮಾತ್ಮ ಇರ್ತಾನೆ ಅಂತ ಸರ್. ಅವನಲ್ಲಿ ಪರಮಾತ್ಮ ಇರ್ತಾನೆ, ಅದು ಸತ್ಯ. ಆದರೆ ಅವನು ಹೇಳ್ತಾನೆ, ಐ ವಿಲ್ ನಾಟ್ ಬಿಲೀವ್, ಭಗವಂತ ಇದ್ದಾನೆ ಅಂತ ನಾವು ಬಿಲೀವ್ ಮಾಡಲ್ಲ. ಆದರೆ ನಮ್ಮ ವೇದ ಹೇಳುತ್ತೆ ಆ ಥರ ಹೇಳೋರು ಭಕ್ತಾನೆ, ಭಗವಂತನ ಭಕ್ತಾನೆ. ಕ್ಯಾನ್ ಯು ಪ್ಲೀಸ್ ಪ್ರೂವ್? ಈಗ ಕಸ್ತೂರಿ ಮಾಮಿ ನೀವು ಹೇಳ್ತೀರಾ ಭಗವಂತ ಇದ್ದಾನೆ, ಕಾಯ ವಾಚ ಮನಸ ಭಗವಂತ ಇದ್ದಾನೆ, ನಾವು ಮಾಡೋ ಕೆಲಸಗಳಲ್ಲಿದ್ದಾನೆ, ನಮ್ಮ ಥಾಟ್ ಪ್ರೋಸೆಸ್ಸಲ್ಲಿದ್ದಾನೆ, ನಮ್ಮ ವಾಕ್ ಶಕ್ತಿಯಲ್ಲಿದ್ದಾನೆ, ನನ್ನ ಕ್ರಿಯೆ, ನನ್ನ ಆ್ಯಕ್ಷನ್, ನನ್ನ ಸ್ಪೀಚ್, ಅದರಲ್ಲೆಲ್ಲ ಭಗವಂತ ಇದ್ದಾನೆ ನೀವು ಹೇಳ್ತೀರಾ. ಓಕೆ, ನೀವು ಭಕ್ತರು. ಬಟ್ ನಾ ಹೇಳ್ತೀನಿ ಇಲ್ಲ, ಯಾವುದರಲ್ಲೂ ಇಲ್ಲ ಭಗವಂತ, ಅವನಿಲ್ಲವೇ ಇಲ್ಲ, ಭಗವಂತ ಅನ್ನೋವನೇ ಇಲ್ಲ ಅಂತ ನಾ ಹೇಳ್ತೀನಿ. ಆದರೆ ನಾನು ಭಕ್ತ ಅನ್ನಿಸ್ಕೋತೀನಿ. ಹೆಂಗೆ? ಇಲ್ಲ ಇಲ್ಲ ಅಂತ ಅವನ್ನೇ ನೆನೆಸ್ಕೊಳ್ತಿದ್ದಾನೆ. ಇಲ್ಲ ಇಲ್ಲ ಅಂತ ಅವನನ್ನೇ ನೆನೆಸ್ಕೊತಾ ಇದ್ದಾನೆ ಅಂತ ಒಂದು ಸ್ಟೇಟ್ಮೆಂಟ್ ಯಾರೋ ಅನುರಾಧ ಆಂಟಿ ಕೊಟ್ರು. ಎಸ್ ಪ್ರಭಾ ಆಂಟಿ? ನಾನು ಅದನ್ನ ಹೇಳಕ್ ಹೋದೆ ಸರ್. ಓಕೆ, ಇಲ್ಲ ಇಲ್ಲ ಅಂತ ಅವನನ್ನ ನೆನೆಸ್ಕೊಳ್ಳೋದ್ರಿಂದ ಭಕ್ತ ಅನ್ನೋದಿದ್ರೆ, ದ್ವೇಷದಿಂದ ನೆನೆಸ್ಕೊಂಡ್ರು ಅದು ಭಕ್ತಿನೇ, ಇಲ್ಲ ಅಂತ ಅಲ್ಲ. ಅದು ಕರೆಕ್ಟ್ ನೀವು ಹೇಳಿದ್ದು. ಈಗ ಪ್ರಹ್ಲಾದನೂ ಅದೇ ಹೇಳ್ತಾನೆ ಅಪ್ಪನಿಗೆ, ನೀನು ಮಾಡದೇ ಇರೋ ಕೆಲಸ ನನಗೆ ಮಾಡು ಅಂತೀಯಲ್ಲ, ನಾನು ಹೆಂಗೆ ಮಾಡಲಿ? ನಿದ್ದೆಲಾದರೂ ನೆಮ್ಮದಿಯಾಗಿ ನಾನು ನಿದ್ದೆ ಮಾಡ್ತೀನಿ, ನಿದ್ದೆನಲ್ಲೂ ಆ ನಾರಾಯಣನ ದ್ವೇಷ ಮಾಡಿ 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 ಅವನನ್ನೇ ನೀನು ಸ್ಮರಿಸ್ತಾ ಇದೀಯಾ. ಡು ಯು ನೋ ದಟ್ ಯು ಆರ್ ರಿಮೆಂಬರಿಂಗ್ ಹಿಮ್ ಬೈ ಎನಿಮಿಟಿ ಇಟ್ ಸೆಲ್ಫ್? ಐ ರಿಮೆಂಬರ್ ಹಿಮ್ ವಿತ್ ಸ್ನೇಹ ಭಾವ. ಅದಕ್ಕೆ ನಿದ್ದೆ ಮಾಡುವಾಗ ನಾನು ಅಟ್ಲೀಸ್ಟ್ ಐ ಫರ್ಗೆಟ್ ಹಿಮ್ ಆ್ಯಂಡ್ ಐ ಸ್ಲೀಪ್ ಪೀಸ್ಫುಲಿ. ಬಟ್ ಆ ನಿದ್ದೆಯಲ್ಲೂ ಕೂಡ ಯು ಆಲ್ವೇಸ್ ರಿಮೆಂಬರ್ ಹಿಮ್ ಬೀಯಿಂಗ್ ಅನ್ ಎನಿಮಿ. ಇದು ಒಂದು ರೀತಿಯಾದಂತಹ ಭಕ್ತತ್ವ. ಇನ್ನೊಂದು ರೀತಿ ಏನಂದರೆ, ಆ ಸ್ಟೇಟ್ಮೆಂಟ್ ಇದೆಯಲ್ಲ, ಭಗವಂತ ಇಲ್ಲ ಅನ್ನೋ ಸ್ಟೇಟ್ಮೆಂಟ್ ಇದೆಯಲ್ಲ, ಆ ಭಗವಂತ ಇಲ್ಲ ಅನ್ನೋದ್ರಲ್ಲಿ ಒಂದು ನಂಬಿಕೆ ಇದೆಯಲ್ಲ, ಅದೇ ಭಕ್ತಿ. ನಮಗೆಲ್ಲ ಭಗವಂತ ಇದ್ದಾನೆ ಅನ್ನೋದ್ರಲ್ಲಿ ನಂಬಿಕೆ ಇದೆಯಲ್ವಾ, ಅದು ಭಕ್ತಿ. ಆದರೆ ಕೆಲವರಿಗೆ ಭಗವಂತ ಇಲ್ಲ ಅಂತ ಆ ಸ್ಟೇಟ್ಮೆಂಟ್ ಹೇಳ್ತಾರೆ ನೋಡಿ, ಅದರಲ್ಲಿ ಇದಾನೆ ಅನ್ನೋ ಭಕ್ತಿ ತೋರಿಸ್ತಾ ಇರ್ತಾರೆ ಅವರು. ಇಲ್ಲ ಅನ್ನೋದು ಯಾವ ಶಕ್ತಿಯಿಂದ?
ಒಳಗಡೆ ಇರೋ ಶಕ್ತಿಯಿಂದಲೇ ಅಲ್ವಾ. ಇಲ್ಲ ಅನ್ನೋದ್ರಲ್ಲಿ ಅಷ್ಟು ಅಪಾರ ನಂಬಿಕೆ ಅವರಿಗೆ, ನಾಸ್ತಿಕವಾದಿಗಳಿಗೆ ಆ ನಾಸ್ತಿಕವಾದದಲ್ಲಿ ಅಪಾರ ನಂಬಿಕೆ. ಆ ನಂಬಿಕೆ ಯಾವುದು? ಪರಮಾತ್ಮನೇ ಅಲ್ವಾ. ನೋಡಿ ಹೆಂಗೆ ವ್ಯಾಪಿಸಿದ್ದಾನೆ ನರಸಿಂಹ. ಇಲ್ಲ ಅನ್ನೋದರಲ್ಲಿ ಅವನ ವ್ಯಾಪ್ತತೆಯನ್ನು ನಾವು ನೋಡ್ಬೋದು ಅಲ್ವಾ. ಇಂಪಾಸಿಬಲ್ ಅನ್ನೋದ್ರಲ್ಲಿ ಐ ಆಮ್ ಪಾಸಿಬಲ್ ಅಂತ ಇದೆ ಅಲ್ವಾ. ಇಂಪಾಸಿಬಲ್ ಸಾಧ್ಯವೇ ಇಲ್ಲ, ಎಲ್ಲವೂ ಸಾಧ್ಯ. ಐ ಎಮ್ ಪಾಸಿಬಲ್. ಇಂಪಾಸಿಬಲ್ ಅದನ್ನ ಬಿಡಿಸಿ, ಆ ಸ್ಪೆಲ್ಲಿಂಗನ್ನು ಬಿಡಿಸಿ ಐ ಎಮ್ ಪಾಸಿಬಲ್. ಖಂಡಿತ ಇಲ್ಲ ಅನ್ನೋದ್ರಲ್ಲೂ ಪರಮಾತ್ಮ ಇದ್ದಾನೆ. ಇಲ್ಲ ಅನ್ನೋದ್ರಲ್ಲಿ ಅವ್ರಿಗೆ ನಂಬಿಕೆ ಜಾಸ್ತಿ. ಆ ಇಲ್ಲ ಅನ್ನೋದ್ರಲ್ಲಿ ನಂಬಿಕೆ ಅದೇ ಭಗವಂತ. ನಮ್ಗೆ ಇದಾನೆ ಪರಮಾತ್ಮ ಅನ್ನೋದ್ರಲ್ಲಿ ನಂಬಿಕೆ, ಆ ನಂಬಿಕೆನೇ ಭಗವಂತ. ನಿಮ್ಮಲ್ಲಿ ಒಂದು ನಂಬಿಕೆ, ಅವರಲ್ಲಿ ಒಂದು ನಂಬಿಕೆ. ನಾನು ಕೃಷ್ಣನ್ ನಂಬ್ತೀನಿ, ನೀವು ಯೇಸುನ್ ನಂಬಿ. ನಾನು ಅಲ್ಲ ನಂಬ್ತೀನಿ, ನೀವು ಇನ್ಯಾರನೋ ದೇವಿನ ನಂಬಿ. ನಾನು ಶಿವನ್ ನಂಬ್ತೀನಿ, ನೀವು ಯಾರೋ ಬ್ರಹ್ಮನ್ ನಂಬಿ. ಯಾರನ್ನು ನಂಬಿದ್ರೆ ಏನು, ನಂಬಿಕೆ ಅನ್ನೋದು ಒಂದೇ ತಾನೆ. ನೀವು ನಿಮ್ಮ ತಂದೆ ನಂಬಿ, ನಾನು ನಮ್ಮ ತಾಯಿ ನಂಬ್ತೀನಿ. ಆ ನಂಬಿಕೆ ಅಚಲವಾಗಿದ್ರೆ ಅದೇ ಅಲ್ವಾ ಭಕ್ತಿ. ಸೊ ಈ ಜಗತ್ತಲ್ಲಿ ಅಭಕ್ತ ಅನ್ನೋದು ಎಲ್ಲಾದರೂ ಕಾಣಿಸ್ಕೋತಾನ? ಇದಾರಾ? ಇಲ್ಲ, ಅಭಕ್ತನೇ ಇಲ್ಲ. ಪರಮಾತ್ಮ ಎಲ್ಲಿವರೆಗೂ ಇಲ್ಲ ಅಂತ ಇಲ್ವೋ ಅಭಕ್ತ ಅನ್ನೋನು ಇಲ್ಲವೇ ಇಲ್ಲ. ಎಲ್ಲರೂ ಭಗವದ್ಭಕ್ತರೇ. ಯಾವ ರೀತಿ ಅಂದರೆ ಎಲ್ಲ ಕಡೆನೂ ಪರಮಾತ್ಮ ವ್ಯಾಪ್ತವಾಗಿರೋದು ಹೆಂಗೆ ಸತ್ಯವೋ, ಪರಮಾತ್ಮ ಇದಾನೋ ಇಲ್ವೋ ಅಂತ ಅವರವರ ಭಾವಕ್ಕೆ ಇರೋ ನಂಬಿಕೆ ಅಷ್ಟೇ ಸತ್ಯ. ಅದಕ್ಕೆ ವಿಷ್ಣು ಅನ್ನೋ ಹೆಸರನ್ನು ಅವನಿಗೆ ಕೊಡಲ್ಪಟ್ಟಿದೆ. ಅರ್ಥ ಆಯ್ತಾ ಎಲ್ರಿಗೂ? ಅಂಡರ್ಸ್ಟುಡ್? ಅಂಡರ್ಸ್ಟ್ಯಾಂಡಿಂಗ್ ಆರ್ ಟ್ರೈಯಿಂಗ್ ಟು ಅಂಡರ್ಸ್ಟ್ಯಾಂಡ್? ಯಾವ ಸ್ಟೇಟಸಲ್ಲಿದ್ದೀರಾ? ಅಂಡರ್ಸ್ಟುಡ್, ಅಂಡರ್ಸ್ಟ್ಯಾಂಡಿಂಗ್, ಟ್ರೈಯಿಂಗ್ ಟು ಅಂಡರ್ಸ್ಟ್ಯಾಂಡ್? ಅಂಡರ್ಸ್ಟುಡ್, ವೆರಿ ಗುಡ್. ಸೊ ಹೆಂಗೆ ಅಂದರೆ ಇದು ಭಕ್ತಿ ಮಾಡೋವ್ರಿಗೆ ಮಾತ್ರ ಪರಮಾತ್ಮ ಅಂತ ಅಲ್ಲ, ಯಾವುದರಲ್ಲೋ ಒಂದು ನಂಬಿಕೆ. ನಾನು ಭಕ್ತಿ ಮಾಡಲ್ಲ, but I just believe there is some super power which is leading the entire universe. But I don't name that particular power as Ganapati, as Adishakti, as Shiva, as Shadmukha. I don't name Allah, Yesu, ನಾನು ಏನೂ ನೇಮ್ ಕೊಡಲ್ಲ. I just believe that super power which is leading the entire universe. Maybe Prakriti, maybe the nature. Okay, at least you have that belief. That belief itself Bhagavanta to you. Alva? But I believe giving Rupa and name to him. I call him as Allah. I call him as Yesu. Okay, nothing wrong. I give him the address saying that you are a Vishnu. I tell him that you are a Narayana. Okay, you are accepted. ಎಂಥ ಒಂದು ಯೂನಿವರ್ಸಿಟಿ ನೋಡಿ, ನಮ್ಮ ಸನಾತನ ಧರ್ಮ ಅನ್ನೋ ಯೂನಿವರ್ಸಿಟಿ. ಇಟ್ ಇಸ್ ಅ ಓಪನ್ ಬುಕ್ ಯೂನಿವರ್ಸಿಟಿ. ಎಲ್ಲರ ಫೀಲಿಂಗಿಗೂ ಅಷ್ಟೇ ವ್ಯಾಲ್ಯೂವನ್ನು ಕೊಡುವಂತಹ ಯೂನಿವರ್ಸಿಟಿ. ಈ ಥರ ಯೂನಿವರ್ಸಿಟಿ ಇನ್ನೆಲ್ಲಾದರೂ ಇದೆಯಾ? ಆ್ಯಸ್ ಪರ್ ಯುವರ್ ಫೀಲಿಂಗ್ ಐ ಆಮ್ ದೇರ್, ಯದ್ಭಾವಂ ತದ್ಭವತಿ. ಎಲ್ಲೆಲ್ಲ ನನ್ನನ್ನು ಯಾವ ರೀತಿ ಯಾವ ಭಾವದಲ್ಲಿ ನನ್ನನ್ನು ನೋಡ್ತಾರೋ ನಾರದ, ನಾ ಆ ಭಾವದಲ್ಲಿ ಅವರಿಗೆ ಗೋಚರವಾಗ್ತೀನಿ. ಅರ್ಜುನ ನನ್ನನ್ನು ಸಖನಾಗಿ ನೋಡ್ದ, ಮಿತ್ರನಾಗಿ ನೋಡ್ದ, ನಾನು ಮಿತ್ರನಾದೆ. ದುರ್ಯೋಧನ ನನ್ನನ್ನು ಯಾವತ್ತೂ ಶತ್ರುವಾಗಿ ನೋಡ್ದ, ನಾ ಶತ್ರುವಾದೆ. ರುಕ್ಮಿಣಿ ನನ್ನನ್ನು ಯಾವಾಗಲೂ ಪರಬ್ರಹ್ಮ ವಸ್ತುವಾಗಿ ನೋಡಿದ್ಲು, ನಾ ಪರಬ್ರಹ್ಮನಾದೆ. ಸತ್ಯಭಾಮೆ ಯಾವಾಗಲೂ ನನ್ನನ್ನು ಗಂಡ, ನಾ ಹಾಕಿದ ಗೆರೆ ದಾಟಬಾರ್ದು ಇವನು, ನನ್ನ ಒಂದು ಮುಷ್ಟಿಯಲ್ಲಿ, ಈ ವಜ್ರ ಮುಷ್ಟಿಯಲ್ಲಿ ಹತೋಟಿಯಲ್ಲಿ ಇರಬೇಕು ಅಂತ ಸತ್ಯಭಾಮೆ ಇದ್ಲು. ಸರಿ, ಹಾಗೆ ಇರ್ತೀನಿ ಭಾಮೆ, ನೀ ಹೆಂಗೆ ಹೇಳ್ತೀಯೋ ಹಾಗೆ ಇರ್ತೀನಿ. ಭಾಮಾಪತಿಯಾಗಿ ನಾನಿದ್ದೆ. ರುಕ್ಮಿಣಿ ಪತಿಯಲ್ಲ, ಭಾಮಾಪತಿ. ರುಕ್ಮಿಣಿ ಭಾಮಾ ವಿಧೇಯ, ಭಾಮಾಪತಿ. ರುಕ್ಮಿಣಿಗೇನು? ಪರಬ್ರಹ್ಮ, ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಿಣಿ. ಆ ಪರಬ್ರಹ್ಮನ ಒಳಗಡೆ ಇರುವಂತಹ ರಹಸ್ಯವನ್ನು, ರಸಮಯವಾದ ರಹಸ್ಯವನ್ನು ತಿಳಿದವಳು ಅವಳು. ಹಾಗಾಗಿ ನನ್ನ ಪತಿ ಅಲ್ಲ ಅವನು, ಜಗತ್ಪತಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಳು. ಆದರೆ ಭಾಮೆ ನನ್ನ ಪತಿ.
ಆಯಿತು, ನಿನ್ನ ಪತಿಯಾಗೂ ನಾನಿರ್ತೀನಿ, ನಿನಗೇ ಮೀಸಲಾಗಿರ್ತೀನಿ, ನೋ ಪ್ರಾಬ್ಲಮ್. ನೀನು ಜಗತ್ಪತಿ ಅಂತೀಯ, ಜಗತ್ಪತಿಯಾಗೇ ಇರ್ತೀನಿ, ಜಗದೊಡೆಯನಾಗೇ ಇದ್ದು ದ್ವಾರಕಾಧೀಶನಾಗಿ ಜಗತ್ತನ್ನೇ ಕಾಯುವವನಾಗ್ತೀನಿ ಅಂತ ಅವರವರ ಭಾವಕ್ಕೆ ತಕ್ಕಂತೆ ಪರಮಾತ್ಮ ಎಲ್ಲರಲ್ಲೂ ಗೋಚರವಾಗ್ತಾನೆ. ಅಗೋಚರವಾಗುವವನು ಗೋಚರಿಸಕ್ಕೆ ಸಾಧ್ಯವಾಗ್ತಾನೆ. ಮಾತಿಗೆ ಸಿಲುಕದೇ ಇರುವಂತಹ ವಾಚಾಮ ಅಗೋಚರವಾದ ವಸ್ತು ವಾಚಿಕಕ್ಕೆ ಸಿಲುಕೋತಾನೆ. ವೇದಾಂತ ದೇಶಕರು ಅಮಾನುಷ ಸ್ತವದಲ್ಲಿ ಹೇಳ್ತಾರೆ, ನಾನೇನಾದರೂ ಪರಮಾತ್ಮನ ಬಗ್ಗೆ ಹೇಳಿದ್ದೀನಿ ಅಂದರೆ ಏನರ್ಥ? ನಾಯಿ ಹೋಗಿ ಸಮುದ್ರವನ್ನು ಎಂಜಿಲ್ ಮಾಡ್ತು ಅಂತ ಅರ್ಥ ಅಲ್ವಾ? ಸಮುದ್ರವನ್ನು ಎಲ್ಲಾದರೂ ಎಂಜಿಲ್ ಮಾಡೋದುಂಟೆ? ಎಂಜಿಲ್ ಮಾಡೋಕ್ಕಾಗುತ್ತಾ? ಎಲ್ಲೋ ಒಂದು ಕಡೆ ನಾಯಿ ಹೋಗಿ ತನ್ನ ಬಾಯಿಂದ ಸುರ್ರಂತ ಒಂದು ಚೂರು ನೀರು ಎಳ್ಕೊಂಡ್ರೆ ಸಮುದ್ರವೆಲ್ಲ ಎಂಜಿಲಾಗೋಯ್ತು ಅನ್ನೋಕ್ಕಾಗುತ್ತಾ? ಆಗುತ್ತಾ? ಅದು ಅಪಾರ. ಆ ಸಮುದ್ರಕ್ಕೆ ಉಪಮೇಯ ಸಮುದ್ರವೇ ಅಲ್ವಾ? ಆಕಾಶಕ್ಕೆ ಉಪಮೇಯ ಆಕಾಶವೇ. ಅದು ಅಪಾರವಾಗಿದೆ. ಎಲ್ಲೋ ಒಂದು ಕಡೆ ನಾಯಿ ಬಂದು ಒಂಚೂರು ನೆಕ್ತು ಅಂದರೆ ಸಮುದ್ರ ಎಲ್ಲಾದರೂ ಎಂಜಿಲಾಗುತ್ತಾ? ಆ ರೀತಿ ಪರಮಾತ್ಮ ಅನ್ನೋ ಆ ವಾಚಾಮ ಗೋಚರವಾದ ಅವರ್ಣನೀಯವಾದಂತಹ ಉಪನಿಷತ್ ಉಚ್ಚಿಯಲ್ಲಿರುವಂತಹ ವಸ್ತು ಅದು ಒಂದು ಸಮುದ್ರ. ಅವರ ಬಗ್ಗೆ ನಾನೇನಾದರೂ ಮಾತಾಡದೆ ಬಿಟ್ಟೆ ಅಂದರೆ ಅವ್ರಿಗದರಿಂದ ಯಾವ ರೀತಿಯ ಫೇಮ್ ನೇಮ್ ಏನೂ ಬರಬೇಕಿಲ್ಲ. ಪರಮಾತ್ಮನ ಹೆಸರು ತಗೊಂಡು ನನಗೆ ಫೇಮ್ ನೇಮ್ ಬರ್ತೀಯ ಹೊರತು ನಾನು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದ್ರಿಂದ ವಿಷ್ಣುವಿನ ಒಂದು ಮಹತ್ವ ಹೆಚ್ಚಾಗಲ್ಲ. ಆಗುತ್ತಾ? ಅವನ ಮಹತ್ವ ಹಾಗೆ ಇರುತ್ತೆ. ಅದನ್ನ ಕೊರೆನೂ ಹೇಳೋಕ್ಕಾಗಲ್ಲ, ಹೆಚ್ಚು ಏರಾಳ ಅಂತಲೂ ಹೇಳೋಕ್ಕಾಗಲ್ಲ. ತನ್ನಷ್ಟಕ್ಕೆ ತಾನು ಮಹಾನದಿಯಾಗಿ ಇರುತ್ತೆ, ಓಡ್ತಾನೇ ಇರುತ್ತೆ. ಇಷ್ಟು ದಿನ ಈ ಟ್ಯೂಸ್ಡೇ 7 to 8 ಬ್ಯಾಚು ಇರಲಿಲ್ಲ. ಆದರೆ ಶ್ರೀಮನ್ನಾರಾಯಣನಿಗೆ ಏನಾದರೂ ಕೊರೆ ಆಗಿತ್ತಾ? ಈ ಬ್ಯಾಚ್ ಇಲ್ವಲ್ಲ ಅಂತ? ಅಥವಾ ಈಗೇನಾದರೂ ಕೊರೆ ಇಲ್ಲದೆ ಇದೆಯಾ? ಈ ಬ್ಯಾಚ್ ಆಗೋಯ್ತಲ್ಲ ಅಂತ ಏನಾದರೂ ಹಿಗ್ತಾ ಇದ್ದಾನ ನಾರಾಯಣ? he is always ಸಮವರ್ತತಾದಿ, ಅಂದರೆ he is always like a ಋಷಿ. ತನ್ನಷ್ಟಕ್ಕೆ ತಾನು ತನ್ನ ರೇಡಿಯನ್ಸ್, ತನ್ನ ಒಂದು ಮಹತ್ತರವಾದ ಶಕ್ತಿಯನ್ನು ಇಡೀ ಈ ಒಂದು ವಿಶ್ವಕ್ಕೆ, ಅಂದರೆ 14 ಲೋಕಗಳನ್ನೂ ಮೀರಿದ ವಿಶ್ವಕ್ಕೆ ಅವನು ತನ್ನಷ್ಟಕ್ಕೆ ತಾನು ಸಿಂಪಡಿಸ್ತಾ ಇದ್ದಾನೆ. ಇದಕ್ಕೇನೆ ತನ್ನ ಒಂದು ಇರುವಿಕೆಯ ಶಕ್ತಿಯನ್ನು ಮಾಯೆಯ ಒಳಗಡೆನೋ ಹೊರಗಡೆನೋ ಹಾಗೂ ಮಾಯೆಯಲ್ಲೋ ಜಾಗೃತಗೊಳಿಸಿರೋದಕ್ಕೆ ಈ ಜಾಗೃತ ಶಕ್ತಿಗೆ ಹೆಸರನ್ನು ನಾವು ಕೊಟ್ಟಿರುವುದು. ಭೀಷ್ಮಾಚಾರ್ಯರು ಧರ್ಮರಾಯ ಪುತ್ರನಿಗೆ ಹೇಳುವಾಗ ಕೊಟ್ಟಿರುವಂಥ ಹೆಸರು ಏನಂದರೆ ವಿಷ್ಣು. ಅರ್ಥ ಆಯ್ತಾ ಎಲ್ರಿಗೂ? ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು. ಅದರಲ್ಲಿ ಮೊದಲನೇದು ವಿಶ್ವಂ ನೋಡಿದ್ವಿ, ಎರಡನೇದು ವಿಷ್ಣು. ಅರ್ಥ ಆಯ್ತಾ? ಇನ್ನೂ ಸಾಕಷ್ಟು ವ್ಯಾಖ್ಯಾನಗಳಿದೆ ವಿಷ್ಣುಗೆ. ಎಲ್ಲ ಹೇಳಕ್ಕೆ ಹೋದರೆ ಗೊಜರಗಳೇ ಆಗಿ ಯಾವುದು ತಲೆಗೆ ಹೋಗಲ್ಲ. ಬರೀ ನರಸಿಂಹನ ನಿರೂಪಣೆ ಮಾತ್ರ ನಾನು ಸುಲಭವಾಗಿ ಯಾವುದು ನಿಮ್ಮ ತಲೆಯಲ್ಲಿ ಉಳಿಯೋಕ್ಕಾಗುತ್ತೋ, ಯಾವುದನ್ನು ಯು ಕ್ಯಾನ್ ಈಸಿಲಿ ಕ್ಯಾಚ್ ಆ್ಯಂಡ್ ರಿಮೆಂಬರ್, ಅಟ್ಲೀಸ್ಟ್ ರಿಮೆಂಬರ್ ಮಾಡ್ಕೊಳಕ್ಕಾಗದಿದ್ರೂ ಈ ಸಮಯಕ್ಕೆ ನಿಮಗೆ ಯಾವುದು ಬೇಗ ಮನಸ್ಸಿಗೆ ನಾಟಿ ಅರ್ಥ ಆಗುತ್ತೋ ಅಂಥದ್ದನ್ನು ನಾನು ತಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಓಕೆ? ಮತ್ತು ಐ ರಿಕ್ವೆಸ್ಟ್ ಆಲ್ ಮೈ ಸ್ಟೂಡೆಂಟ್ಸ್, ದೋಸ್ ಹು ಅಟೆಂಡ್ ದ ಕ್ಲಾಸ್, ಆದಷ್ಟು ದಯವಿಟ್ಟು ಎಲ್ಲರೂ ವೀಡಿಯೋಗೆ ಬರೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬರೀ ಆಡಿಯೋಲಿದ್ದು ವೀಡಿಯೋನ ನೀವು ಎಲ್ಲ ಹಿಂಗೆ ಬಂದ್ ಮಾಡ್ಕೊಂಡ್ಬಿಟ್ರೆ ಯಾವುದೋ ಒಂದು ಗೋಡೆ ಮುಂದೆ ಕೂತ್ಕೊಂಡು ಕಿಂದ್ರಿ ಬಾರಿಸ್ದಂಗೆ ಇರುತ್ತೆ ನನಗೆ. ಜಸ್ಟ್ ಥಿಂಕ್ ಆಫ್ ಗುರೂಸ್ ಮೈಂಡ್ ಆಸ್ ವೆಲ್ ಅಲ್ವಾ? ಯಾವ ಮುಖಾನೂ ಇಲ್ಲಿಲ್ಲ. ಒಂದು ಏನಪ್ಪ ಎಕ್ಸ್ಪ್ರೆಸಿವ್ ಮೋಡ್ ಫೇಸಸ್ಸೇ ಇಲ್ಲಿಲ್ಲ, ಬರೀ ಬಾಕ್ಸ್ಗಳಿದೆ. ಅಂದರೆ ನನಗೆ ಅನ್ನಿಸುತ್ತೆ ಯಾರಿಗೆ ನಾ ಹೇಳ್ತಾ ಇದ್ದೀನಿ, ಹೌದು, ವೆದರ್ ದೇ ಆರ್ ಏಬಲ್ ಟು ಕಮ್ಯೂಟ್ ವಿತ್ ಮೀ, ದೇ ಆರ್ ಕಮಿಂಗ್ ವಿತ್ ಮೈ ಜರ್ನಿ. ನಾನು ಒಬ್ಬನೇ ಲೋ ಅಂತ 1 hour ಮಾತಾಡ್ತಾ ಇದ್ದೀನಾ, ಅಥವಾ ನನ್ನ ಜರ್ನಿನ ಇವರು ಪಾಲ್ಗೊಂಡಿದ್ದಾರಾ, ನನ್ನ ಜೊತೆ ನಿಜವಾಗ್ಲೂ ಇವರು ಬರ್ತಾ ಇದ್ದಾರಾ ಅಂತ ನನಗೆ ಅನ್ನಿಸ್ಬಿಡುತ್ತೆ. ಅದಕ್ಕೆ ಅಂಟಿಲ್ ಇಟ್ ಈಸ್ ಹೈಲಿ ಒಂಥರ ಏನೋ
ತೀರಾ ಬೆನ್ನೋವು, ನನಗೆ ಮಲ್ಕೊಂಡೇ ಕೇಳ್ತೀನಿ ಸರ್, ಐ ಡೋಂಟ್ ವಾಂಟ್ ಟು ಮಿಸ್ ದ ಕ್ಲಾಸ್, ಬಟ್ ಆದರೂ ನನಗೆ ಈ ಇದೇನೋ ಆರೋಗ್ಯದ ಸಮಸ್ಯೆ ಇರೋದ್ರಿಂದ ನಾನು ಎಲ್ಲರ ಮುಂದೆ ಅಲ್ಲಿ ಮಲ್ಕೊಂಡು ಕೇಳೋಕ್ಕಾಗಲ್ಲ, ಒಂಥರ ಎಂಬ್ರಾಸಿಂಗು, ಐ ವಿಲ್ ಸ್ಲೀಪ್ ಆ್ಯಂಡ್ ಲಿಸನ್ ಟು ಯುವರ್ ಸ್ಪೀಚ್ ಟುಡೇ ಅಂದರೆ ದೆನ್ ಯು ಪ್ಲೀಸ್ ಮ್ಯೂಟ್ ಡೌನ್ ಯುವರ್ ವಿಡಿಯೋ. ಅಥವಾ ನಾನು ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀನಿ, ಸ್ಕ್ರೀನ್ ತುಂಬ ಅಲ್ಲಾಡ್ತಾ ಇದ್ದರೆ ಎಲ್ಲರ ಮೈಂಡಿಗೂ ಡಿಸ್ಟ್ರ್ಯಾಕ್ಷನ್ ಅದು ಒಂಥರ, ಹಾಗಾಗಿ ನಾನು ವಿಡಿಯೋನ ಆಫ್ ಮಾಡ್ಕೋತೀನಿ ಅಂದರೆ ಆವಾಗ ಮಾಡ್ಕೊಳ್ಳಿ, ಆಡಿಯೋಲಿ ಬನ್ನಿ. ಮನೇಲೇ ಇರುವಾಗ ದಯವಿಟ್ಟು ಶಿಸ್ತಾಗಿ 1 ಅವರ್ ಅಷ್ಟೇ, ವಾರದಲ್ಲಿ 1 ಅವರ್ ನಿಮಗೆ ನೀವು ಕೊಡ್ಕೊಳ್ಳೋಕ್ಕೆ ಆಗದೇ ಇರೋಕ್ಕೆ ಸಾಧ್ಯವೇ ಇಲ್ಲ. ಮನಸ್ಸಿದ್ರೆ ಮಾರ್ಗ ಅಲ್ವಾ? ಸೊ ಆದಷ್ಟು ಎಲ್ಲರೂ ಸ್ತಬ್ಧರಾಗಿ ಒಂದು ಸ್ಕ್ರೀನನ್ನು ಸೆಟ್ ಮಾಡಿಕೊಂಡು ಅಚ್ಚುಕಟ್ಟಾಗಿ ನಿಮ್ಮ ಮುಂದೆ ಮೊಬೈಲನ್ನು ಇಟ್ಕೊಂಡು ಸ್ಕ್ರೀನಿಗೆ ಬರೋದನ್ನ ಒಂಚೂರು ರೂಢಿ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಮ ಬ್ಯೂಟಿಫುಲ್ ಆಗಿರೋ ಪರಮ ಭಾಗವತ ಶ್ರೇಷ್ಠರ ಮುಖಗಳನ್ನು ನೋಡಿ ನನಗೆ ಇಮ್ಮಡಿಸುತ್ತೆ ಅವಾಗ, ಇದು ಇಂಟ್ರೆಸ್ಟ್ ಅಲ್ವಾ? ಎಲ್ಲೋ ಯಾವುದೋ ಒಂದು ಗೋಡೆ ಹೇಳೋ ಥರ ಹೇಳಲ್ಲ, ಆವಾಗ ಭಾವುಕತೆಯಿಂದ ನಾನು ಹೇಳ್ತೀನಿ. ಮನುಷ್ಯ ಭಾವನೆಗಳಿಲ್ಲದೆ ಜೀವನ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಭಾವುಕತೆ ಇರಬೇಕು, ಬಟ್ ದಟ್ ಶುಡ್ ನಾಟ್ ಬಿ ವೆರಿ ಸೆಂಟಿಮೆಂಟಲ್. ಎಷ್ಟು ಭಾವ ನಮ್ಮಲ್ಲಿ ಭಗವದ್ ವಿಚಾರದಲ್ಲಿ ಇರಬೇಕೋ ಅಷ್ಟೇ ಭಾವರಹಿತವಾಗಿ ನಾವು ವರ್ತಿಸಬೇಕು. ಕೆಲವೊಂದು ಟೈಮಲ್ಲಿ ವಿ ಹ್ಯಾವ್ ಟು ಬಿ ಸೋ ಡಿಟ್ಯಾಚ್ಡ್ ದೋ ವಿ ಆರ್ ಅಟ್ಯಾಚ್ಡ್. ಹಾಗೆ ಅಂತ ಭಾವ ಇಲ್ಲದೆ ಇರೋಕ್ಕಾಗಲ್ಲ. ಭಾವುಕತೆಯನ್ನು ಎಲ್ಲಿ ನಾವು ಬೀರಬೇಕೋ ಅಲ್ಲಿ ಮಾತ್ರ ತೋರಿಸ್ಬೇಕು ಅಲ್ವಾ? ಒನ್ ಸೈಡ್ ಟ್ರಾಫಿಕ್ ಯಾವತ್ತೂ ಇಲ್ಲ ಪರಮಾತ್ಮನಲ್ಲಿ, ಆದರೆ ಸಂಬಂಧಿಕರಲ್ಲಿ ಬರೀ ಒನ್ ಸೈಡ್ ಟ್ರಾಫಿಕ್ಕೆ ಅಲ್ವಾ? ನೀವು ಎಷ್ಟೇ ಭಾವನಾತ್ಮಕವಾಗಿ ನೀವು ಅವ್ರ ಹತ್ರ ವರ್ತಿಸಿದ್ರು ಅವ್ರ ಹತ್ರದಿಂದ ನಿಮಗೆ ಏನು ರೆಸಿಪ್ರೊಕೇಷನ್ ಇಲ್ಲ ಅಂದರೆ ಒಂದು ಕಡೆ ನಿಮ್ಮ ಹತ್ರದಿಂದನೂ ಎಲ್ಲ ನಿಂತೋಗುತ್ತೆ ಅಲ್ವಾ? ಆದರೆ ಪರಮಾತ್ಮನ ಹತ್ರ ಆ ಥರ ಅಲ್ಲ. ನೀವು ಒಂದಿಷ್ಟು ತೋರಿಸಿದ್ರೆ ಸಾಕು, ಅವನು ಏರಾಳವಾಗ ಅಷ್ಟು ಕೊಡ್ತಾನೆ ನಿಮಗೆ. ದ್ರೌಪದಿ ಗೋವಿಂದ ಅಂತ ನಡು ಸಭೆಯಲ್ಲಿ 2 ಕೈಯನ್ನು ಹಿಂಗೆ ಬೀಸಿದ್ಲಂತೆ ಪರಮಾತ್ಮನ ಹತ್ರ. ಅದಕ್ಕೆ ಇವಾಗಲೂ ಕೂತ್ಕೊಂಡು ಪರಮಾತ್ಮ ಏನು ಇಂದ್ರಾದಿ ದೇವತೆಗಳಿಗೆ ವೈಕುಂಠದಲ್ಲಿ ಹೇಳ್ತಾನಂತೆ, ಆ ದ್ರೌಪದಿ 2 ಕೈಯನ್ನು ಹಿಂಗೆ ಬೀಸಿದ್ಲಲ್ಲ ಅವತ್ತು ನಿರ್ದಾಕ್ಷಿಣ್ಯವಾಗಿ, ಯಾವ ಭರವಸೆ ಮೇಲೆ ನನ್ನ ಶೀಲ ಧನ ಮಾನ ರೂಪ ಲಾವಣ್ಯ ರೇಷ ಎಲ್ಲ ಕೃಷ್ಣ ನಿಂದು ಉಳಿಸೋದಿದ್ರೆ ಉಳಿಸು, ಅಳಿಸೋದಿದ್ರೆ ಅಳಿಸು ಅಂತ ಆ ಕಾನ್ಫಿಡೆನ್ಸ್ ಲೆವೆಲ್ ಹೆಂಗಿತ್ತು ಅಂದರೆ ಹಿಂಗೆ 2 ಕೈಯು ಬೀಸಿದ್ಲಲ್ವಾ? ಆ 2 ಕೈಯನ್ನು ಬೀಸಿದ್ದಕ್ಕೆ ನಾನು ಕಲಿಯುಗ ಪರ್ಯಂತ ಅವಳಿಗೆ ದಾಸನಾಗಿದ್ರು ಸಾಲ್ದು ನಾನೇನು ಮಾಡಿದೆ, ನಾನೇನು ಮಾಡಲಿಲ್ವಲ್ಲ. ಆ ಗಿಲ್ಟಿನಲ್ಲಿ ಇವತ್ತಿಗೂ ಪರಮಾತ್ಮ ನಿತ್ಯ ಸೂರಿಗಳಿಗೆ ಹೇಳ್ತಾರಂತೆ, ಏನೂ ಮಾಡಲಿಲ್ವಲ್ಲ. ಆ ನಂಬಿಕೆಗೆ ದ್ರೌಪದಿಗೆ ಓರ್ವ ಭಕ್ತ ಈ ಕೈಗೆ ನೇರ ಈ ಕೈಯನ್ನು ಹಿಂಗೆ ಇಟ್ಟು ನಾನಲ್ಲ, ಐ ಆಮ್ ನಾಟ್ ಬಿಲಾಂಗ್ ಟು ಮೀ, ನಮಸ್ಕಾರ ನಾಮ ಆಕಾರ, ನಾನು ನಿನ್ನವನು, எனக்கு உரியவனல்லேன், நான் உனக்கே உரியவன், ಐ ಆಮ್ ನಾಟ್ ಬಿಲಾಂಗ್ ಟು ಮೈ ಸೆಲ್ಫ್, ಐ ಆಮ್ ಬಿಲಾಂಗ್ ಟು ಯು ಅಂತ ಒಂದು ಸರಿ ಹಿಂಗೆ ನಮಸ್ಕಾರ ಮಾಡಿಬಿಟ್ರೆ ಆ ನಮಸ್ಕಾರಕ್ಕಷ್ಟು ಚಿರಋಣಿಯಾಗಿ ಭಗವಂತ ಇರ್ತಾನಂತೆ. ಲುಕ್ ಅಟ್ ದ ಕಂಪ್ಯಾಷನ್ ದಟ್ ಹಿ ಹ್ಯಾಸ್ ಟುವರ್ಡ್ಸ್ ಅಸ್. ಆ ಒಂದು ನಮಸ್ಕಾರ ಮಾಡಿದ್ರೆ ಸಾಕಂತೆ. ನಾವೆಲ್ಲ ಮಾಡ್ತೀವಲ್ವಾ ಕ್ಲಾಸ್ ಎಂಡಲ್ಲಿ, ಕಾಯೇನ ವಾಚ ಮನಸೇಂದ್ರಿಯರ್ವಾ ಮಾಡ್ತೀವಲ್ವಾ, ಆ ಒಂದು ನಮಸ್ಕಾರಕ್ಕೆ ಸಾಕಂತೆ. ಎಷ್ಟು ಚಿರಋಣಿಯಾಗಿದ್ದರೂ ಸಾಲದು ಈ ಭಕ್ತರಿಗೆ ನಾನು ಅಂತ. ಆ ಕಂಪ್ಯಾಷನೇಟ್ ಮೋಡ್, ದಟ್ ಈಸ್ ರಿಯಲ್ ಬ್ಲಿಸ್ ಆಫ್ ಭಾವ. ಎಲ್ಲಿ ಈ ಭಾವನೆಯನ್ನು ಎಲ್ಲಾದ್ರೂ ಮನೆಯವರಲ್ಲಿ ತೋರಿಸಿ ನೋಡೋಣ. ಅವ್ರಿಗೂ ಬೇಕಿಲ್ಲ, ನಮಗೂ ಬೇಕಿಲ್ಲ ಅಲ್ವಾ? ನಮಗೂ ಬೇಕಿರಲ್ಲ, ಅವ್ರಿಗೂ ಬೇಕಿರಲ್ಲ. ಇದನ್ನೇ ಲೌಕಿಕ, ಅದನ್ನು ಅಲೌಕಿಕ ಅಂತ. ದಟ್ ಜರ್ನಿ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಆ ಜರ್ನಿಯಲ್ಲಿ ನಿಮ್ಗೆ ಏನಿದ್ರೂ ಬೌನ್ಸ್ ಆಗೋದು ಏನಿಲ್ಲ, ರೇಡಿಯೇಟ್ ಆಗೋದಷ್ಟೇ ಅಲ್ವಾ? ಒಂದು ವಯಸ್ಸಾದ್ಮೇಲೆ ನೀವೇನು ಹೇಳ್ತೀರಾ? ನನ್ನ ಮಕ್ಕಳು ಅಂದರೆ ಬೇರೆ ಮಕ್ಕಳು ಒಂದೇ, ನನಗೆ ಇರೋದು ಒಂದೇ ವಿಚಾರ, ಏನು? ಪ್ರೀತಿಯನ್ನು ಹಂಚಕ್ಕೆ. ಅನ್ಕಂಡೀಷ್ನಲ್ ಅನ್ಬಯಾಸ್ಡ್ ಲವ್, ಅದನ್ನು ಹಂಚಕ್ಕಿದೆಯೇ ಹೊರತು ಅದನ್ನು ಬಿಟ್ಟರೆ ನನಗಿನ್ನೇನೂ ಇಲ್ಲ. ಒಂದು ವಯಸ್ಸುವರೆಗೂ ಇತ್ತು ನನ್ನ ಸಂಸಾರ, ನನ್ನ ಮಕ್ಕಳು, ಮತ್ತು ನಾನು ಇದನ್ನು ಎತ್ತಿ ಹಿಡಿಬೇಕು, ಸತ್ಪ್ರಜೆಗಳಾಗಿ ನನ್ನ ಮಕ್ಕಳನ್ನು ನಾನು ಮಾಡಬೇಕು, ಐ ಹ್ಯಾವ್ ಟು ಗಿವ್ ಮೈ ಚಿಲ್ಡ್ರನ್ ಆ್ಯಸ್ ಎ ಗುಡ್ ಸಿಟಿಸನ್ ಟು ದಿಸ್ ನೇಷನ್. ಏನೇನೋ ಕನಸುಗಳು ಎಲ್ಲ ಇತ್ತು. ಬಟ್ ನೌ ಇಟ್ ಈಸ್ ಅ ಟೈಮ್ ವೇರ್ ಐ ಕ್ಯಾನ್ ಓನ್ಲಿ ಡಿಸ್ಟ್ರಿಬ್ಯೂಟ್ ಆ್ಯಂಡ್ ರೇಡಿಯೇಟ್ ಮೈ ಲವ್, ಮೈ ಅನ್ಕಂಡೀಷ್ನಲ್ ಲವ್ ಟು ಎವ್ರಿಬಡಿ. ಅದೇ ಅಲ್ವಾ ಭಕ್ತಿ ಅಂದರೆ?
ಅದೇ ರೀತಿಯೇ ಪರಮಾತ್ಮ ಸರ್ವವ್ಯಾಪ್ತವಾಗಿದ್ದಾನೆ. ಅವನಲ್ಲಿ ಇರೋದಿಷ್ಟೇ, ಅವನ ಇರುವಿಕೆಯನ್ನು ಎಲ್ಲದರಲ್ಲೂ ಕಂಡುಕೊಳ್ಳೋದು. ಐ ಥಿಂಕ್ ಭಾಗವತದ ಕ್ಲಾಸಲ್ಲೂ ನಾನು ಇನ್ನೊಂದು ನಿದರ್ಶನ, ಇನ್ನೊಂದು ನಿರೂಪಣೆಯನ್ನು ನಿಮ್ಗೆ ಹೇಳಿದ್ದೆ ಅನಿಸುತ್ತೆ. ಐ ಡೋಂಟ್ ನೋ ಫಾರ್ ವಿಚ್ ಬ್ಯಾಚ್ ಐ ಹ್ಯಾವ್ ಟೋಲ್ಡ್, ಮೆನಿ ಬ್ಯಾಚಸ್ ಐ ಹ್ಯಾವ್. ಯಾವ ಬ್ಯಾಚಿಗೆ ಹೇಳಿದ್ದೆ ನೆನಪಿಲ್ಲ. ಏಕನಾಥರ ಕತೆ ನೆನಪಿಗೆ ಬಂತಾ ಯಾರಿಗಾದರೂ? ಹೊಸದಾಗಿ ಈಗ ವಿಷ್ಣು ಸಹಸ್ರನಾಮ ಸೇರಿರೋರಿಗೆ ಗೊತ್ತಿಲ್ಲ, ಆದರೆ ಭಾಗವತದ ಸ್ಟೂಡೆಂಟ್ಸ್ಗೆ ಯಾರಿಗಾದ್ರೂ ನೆನಪಿಗೆ ಬಂತಾ ಅಥವಾ ನಿಮ್ಗೆ ಹೇಳಿದ್ನಾ ಇಲ್ವಾ ಗೊತ್ತಿಲ್ಲ. ಏಕನಾಥರ ಕತೆ. ಏಕನಾಥರ ಒಂದು ಕಥೆಯಲ್ಲಿ ಚರಿತ್ರೆಯಲ್ಲಿ ಸುಮ್ಮನೆ ಚಿಕ್ಕ ಚರಿತ್ರೆ ಅದು. ಅವರು ಕಾಶಿಗೆ ವಾರಣಾಸಿಗೆ ಎಲ್ಲ ಹೋಗಿರ್ತಾರೆ. ದೆನ್ ಹಿ ರಿಟರ್ನ್ಸ್ ಬ್ಯಾಕ್. ಒಂದು ಗೋಷ್ಠಿ, ಪ್ರತಿಷ್ಠಾನಪುರಂ ಅಂತ ಅವರ ಒಂದು ಊರಿನ ಹೆಸರು. ಹಿ ಕಮ್ಸ್ ಬ್ಯಾಕ್. ಐ ಥಿಂಕ್ ಸ್ಮಿತಾ ರಿಮೆಂಬರ್ಸ್ ದಿಸ್ ಸ್ಟೋರಿ. ನಿಮ್ಮ ಮಂಡೇ ಬ್ಯಾಚಿಗೆ ಹೇಳಿದ್ನೋ ಅಥವಾ ಇನ್ಯಾವ ಬ್ಯಾಚಿಗೆ ಹೇಳಿದ್ನೋ ಗೊತ್ತಿಲ್ಲ. ಎನಿವೆ ಐ ವಿಲ್ ರಿಪೀಟ್ ಇಟ್. ಓಕೆ. ಸೊ ಬೇಟಲ್ಪುರಂ, ಪ್ರತಿಷ್ಠಾನಪುರಂ ಅಂತ ತನ್ನ ಊರಿಗೆ ಹಿಂತಿರುಗಿ ಬರ್ತಾ ಇರ್ತಾರೆ. ಮಧ್ಯದಲ್ಲಿ ಒಂದು ಡೆಸರ್ಟೆಡ್ ಏರಿಯಾ. ದೇ ಹ್ಯಾವ್ ಟು ಪಾಸ್ ಬೈ ದ ಡೆಸರ್ಟ್ ಏರಿಯಾ ಆ್ಯಂಡ್ ಕಮ್. ಸೊ ಇವರೆಲ್ಲ ಒಂದು ಗೋಷ್ಠಿಯಾಗಿ ಒಂದು ಗ್ರೂಪ್ ಎಲ್ಲ ಹೋಗಿರ್ತಾರೆ. ಯಾತ್ರೆ ಎಲ್ಲ ನಮ್ಗೆ ಹೇಳಿದ್ರಿ, ನೆನಪಾಯ್ತು. ನೆನಪಾಯ್ತಾ? ಹೇಳಿದ್ನಾ? ಹೇಳಿದ್ದೀರಿ ಸರ್ ನಮ್ಗೆ. ಹೇಳಿದ್ರಿ. ಸೊ ಗೊತ್ತಲ್ವಾ ಬಾಯಾರಿಕೆ ಆಗೋದು ಒಂದು ಕತ್ತೆಗೆ. ಸೊ ಆ ಒಂದು ಡೆಸರ್ಟಲ್ಲಿ ಒಂದು ಕತ್ತೆಯನ್ನು ಏಕನಾಥರು ನೋಡ್ಬಿಡ್ತಾರೆ. அப்படியே பெருமூச்சு விட்டுருக்கு அந்த ಕழுದೆ. ಏನು ಮಾಡ್ತಾ ಇದೆ? ಏದುಸಿರು ಬಿಡ್ತಾ ಇದೆ. ಒಂದು ತೊಟ್ಟು ನೀರು, ಅದಕ್ಕೆ ತವಿಚ್ಚವಾಯ್ಕೆ ತಣ್ಣೀರು ಅಂತ ಹೇಳ್ತೀವಲ್ವಾ, ಆ ರೀತಿ ಒಂದು ತೊಟ್ಟು ಒಂದು ಬೊಟ್ಟು ನೀರು ಅದಕ್ಕೆ ಸಿಕ್ಕಿದ್ರೆ ಸಾಕು, ಜೀವ ಉಳಿದು ಬಿಡುತ್ತೆ. ಆ ರೀತಿ ಏದುಸಿರು ಬಿಡ್ತಾ ಮಲಗಿದೆ ಆ ಒಂದು ಡೆಸರ್ಟ್ ಏರಿಯಾದಲ್ಲಿ. ಏಕನಾಥರಿಗೆ ತುಂಬ ಕರುಣೆ. ಅವ್ರು ನೋಡ್ಬಿಡ್ತಾರೆ, ಅಯ್ಯಯ್ಯೋ ನಾವೆಲ್ಲ ಇಷ್ಟೆಲ್ಲ ಗಂಗೆಯನ್ನು ಅಲ್ಲಿಂದ ಹೊತ್ಕೊಂಡು ಚೊಂಬು ಹೊತ್ಕೊಂಡು ಬಂದಿದ್ದೀವಲ್ವ. ಎಲ್ಲ ಕಾಶಿಗೆ ಹೋದವರೆಲ್ಲ ಗಂಗಾ ಸ್ಥಾಳಿಯನ್ನು ತರ್ತಾರಲ್ವ, ಎಲ್ಲ ಸೀಲ್ ಮಾಡಿಸ್ಕೊಂಡು ಇಷ್ಟೆಲ್ಲ ತಂದಿದ್ದೀವಿ. ಯಾರಾದರೂ ಒಂದು ಡ್ರಾಪ್ ನೀರು ಅದಕ್ಕೆ ಅದ್ರ ಬಾಯಲ್ಲಿ ಸುರಿದ್ರೆ ಬಡಜೀವ ಬದುಕ್ಕೊಂತು ಪಾಪ. ಯಾರಾದರೂ ಮಾಡಬಾರ್ದ ಅಂದರೆ ಕತ್ತೆಗೆ ಹೋಗಿ ಗಂಗೆನ ನಾವೇ, ನಮಗೆ ಬಾಯಾರಿಕೆ, ಉರಿ ಬಿಸಿಲು ಸುಡ್ತಾ ಇದೆ, ಅಗ್ನಿ ನಕ್ಷತ್ರ ತಲೆ ಮೇಲೆ, ಕೆಳಗಡೆ ಮರಳು ಕುದೀತಾ ಇದೆ. ಆದರೂ ಈ ತೊಗೊಂಡು ಬಂದಿರೋ ಗಂಗೆಯನ್ನು ಕುಡಿದು ಬಿಟ್ರೆ ಆಮೇಲೆ ನಮಗೆ ಪೂಜೆಗಿಲ್ಲ ಅಂತ ನಾವೇ ಕಷ್ಟಪಟ್ಕೊಂಡು ಹೋಗ್ತಾ ಇದ್ದೀವಿ. ಕತ್ತೆಗೆ ಬೇಕಾ ಗಂಗಾ ನೀರು ಅಂತ ಎಲ್ಲರೂ ಪರಿಹಾಸ್ಯ ಮಾಡ್ತಾರೆ. ನನಗೆ ಯಾಕೋ ಕತ್ತೆ ತರವೇ ತೋಣ್ತಾ ಇಲ್ಲ. ನಮ್ಮ ಥರನೇ ಅದು ಒಂದು ಜೀವಾತ್ಮ ಅಲ್ವಾ. ಅದು ಒಂದು ನಂತರನೇ ಆ ಪರಮಾತ್ಮನೇ ಅದರಲ್ಲಿ ರಿಸೈಡ್ ಆಗಿದ್ದಾನಲ್ವ. ಆ ವಿಠಲನ ಥರನೇ ಕಾಣಿಸ್ತಾ ಇದೆ ಆ ಕತ್ತೆ ನನಗೆ. ವಿಠಲನ ಕತ್ತೆಗೆ ಗಂಗಾಜಲ್ವಾ ನೀನು ತಂದಿದೀಯಾ ಅಲ್ವಾ ನಮ್ಮ ಜೊತೆ ಬರೋವಾಗ ಯಾತ್ರೆಯಿಂದ? ನೀನು ಅಭಿಷೇಕನೇ ಮಾಡು, ಪೂಜೆನೇ ಮಾಡು, ಆರಾಧನೆ ಮಾಡು, ಏನಾದರೂ ಮಾಡ್ಕೊ ಹೋಗಂತ ಅಷ್ಟು ಗ್ರೂಪು ಏನು ಮಾಡಿದ್ರು, ಮುಂದೆ ಹೊರಟೋದ್ರು. ಏಕನಾಥರು ಮಾತ್ರ ಹಿಂದೆ ಉಳ್ಕೊಂಡ್ಬಿಟ್ರು. ಅವ್ರು ಹೇಳಿದ್ರು, ಈ ಗಂಗೆಯನ್ನು ತಗೊಂಡು ಹೋಗಿ ನನ್ನ ಪೂಜಾಗೃಹದಲ್ಲಿ ಇಟ್ಟು ಪೂಜೆ ಮಾಡಿ ಒಂದು ಫಲ ನನಗೆ ಬೇಕಿಲ್ಲ. ಈ ಗಂಗಾ ಪೂಜೆ ಮಾಡ್ತಿದ್ರೂ ನಡೆಯುತ್ತೆ, ಅಟ್ಲೀಸ್ಟ್ ಈ ಕತ್ತೆಯನ್ನು ಉಳಿಸಿದ್ನಲ್ಲ ಅನ್ನೋ ಸಮಾಧಾನ ಆದರೂ ನನಗೆ ಸಿಗುತ್ತೆ ಅಂತ ಹೇಳಿ ತನ್ನ ಗಂಗೆ ಚೊಂಬನ್ನು ಒಡಿತಾರೆ. ಒಡೆದ್ಬಿಟ್ಟು ಆ ಕತ್ತೆಯನ್ನು ತನ್ನ ಬಲಗಡೆ ಪಾರ್ಶ್ವದಲ್ಲಿ ಮಲಗಿಸ್ಕೊಂಡು ಹೀಗೆ ನೀರನ್ನು ಬಿಡೋಕ್ಕೆ ಶುರು ಮಾಡ್ತಾರೆ. ಅದು ಬಾಯಿನ ಬಿಟ್ಕೊಂಡು ಗಬಕ್ 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 ಅಂತ ಕುಡಿತಾ ಇರುತ್ತೆ. ಕುಡಿಯೋ ಆ ಕತ್ತೆ ಪಠಾರ್ ಅಂತ ದಿವ್ಯ ಜ್ಯೋತಿ ಮರೆಸೋಯ್ತು. ಪುರಂದರ ವಿಠಲ ಒಳ್ಳೆ ಧವಳಕಾಂತಿಯುಕ್ತವಾದ ತನ್ನ ತುಟಿಗಳಲ್ಲಿ ಬಾಯನ್ನು ಅಂತ ತೆಕ್ಕೊಂಡು ನೀಲಮೇಘ ಶ್ಯಾಮಲನಾಗಿ ಅದೇ ಏಕನಾಥರ ಮಡಿಯಲ್ಲಿ ಮಲಗಿರೋದನ್ನ ನೋಡ್ತಾರೆ. ವಿಠಲ, ಪಾಂಡುರಂಗ, ರಂಗ, ಈ ಕತ್ತೆ ರೂಪದಲ್ಲಿ ಬಂದ್ಯಾ ನೀನು? ಮೈ ಗುಡ್ನೆಸ್, ಯಾವ ಒಂದು ಗಂಗಾಜನಕನೋ, ಯಾವ ಗಂಗೆಯನ್ನು ನಿನ್ನ ಬಾಯಲ್ಲಿ ಬಿಡ್ತಾ ಇದೆಯೋ ಆ ಗಂಗೆ ನಿನ್ನ ಪಾದದಿಂದ ಉದ್ಭವಿಸಿದವಳು. ವಿಷ್ಣುಪದಿ ಅಂತ ಅವಳಿಗೆ ಹೆಸರು, ವಿಷ್ಣು ಪಾದೋದಕಂ ಅಂತ ಹೇಳ್ತೀವಿ. ಆ ಗಂಗೆ ನಿನಗೆ ನಿನ್ನ ಪಾದದಲ್ಲಿ ಅನವರತ ಇದ್ದಾಳೆ. ನೋಡಿದ್ರೆ ನಾನು ತಂದಿರೋ ಎಕ್ಕಿಪಿಚ್ಚ ಈ ಒಂದು ಚೊಂಬು ಗಂಗೆಗೆ ಬಾಯಿ ಬಿಟ್ಕೊಂಡು ನೀ ಬಂದಿದೀಯಾ? ಅದು ಯಾವ ರೂಪದಲ್ಲಿ? ಕತ್ತೆ ರೂಪದಲ್ಲಿ ಬಂದಿದೆಯಲ್ಲ ಕೃಷ್ಣ, ರಂಗ, ಇದೆಲ್ಲ ನಿನಗೆ ತಗುಮ, ನಿನಗೆ ಸರಿಯಾ? ನಿನ್ನ ಒಂದು ಮಹತ್ವಕ್ಕೆ ಸಾಟಿಯಾ ಇದು ಅಂದಾಗ ಪುರಂದರ ವಿಠಲ ನಕ್ಕೊಂಡು ಹೇಳ್ತಾನಂತೆ, ವಿಶ್ವದಲ್ಲಿ ಯಾವ ರೂಪವನ್ನು ಆದರೂ ತೆಗೆಯೋ ಶಕ್ತಿ ನನಗಿದೆ.
ಏಕನಾಥರೇ, ಕಥೆಯಾಗಾದರೂ ಬರ್ತೀನಿ, ಕುದುರೆಯಾಗಾದರೂ ಬರ್ತೀನಿ, ರಂಗನಾಗಾದರೂ ಬರ್ತೀನಿ, ಮಂಗನಾಗಾದರೂ ಬರ್ತೀನಿ. ಯಾವ ರೂಪವನ್ನು ತೆಗೆಯೋ ಶಕ್ತಿ ಈ ವಿಶ್ವದಲ್ಲಿ ನನಗಿದೆ. ಯಾವ ರೂಪದಲ್ಲಿ ನಾನು ಬಂದರೂ ನೀನೇ ರಂಗ ಅಂತ ನನ್ನನ್ನು ಕಂಡುಹಿಡಿಯೋ ನಿಮ್ಮ ಭಕ್ತಿ ಹೆಚ್ಚು. ನಾನು ಯಾವ ರೂಪದಲ್ಲಿ ಬಂದರೂ ನೀನೇ ರಂಗ, ನೀನೇ ವಿಠಲ, ನೀನೇ ಕೃಷ್ಣ ಅಂತ ನನ್ನನ್ನು ನೀವು ಕಂಡುಹಿಡಿತೀರಲ್ವ. ನನ್ನ ಶಕ್ತಿಗಿಂತ ನಿಮ್ಮ ಭಕ್ತಿ ಮಿಗಿಲಾದದ್ದು. ಅದಕ್ಕೆ ನಾನು ಮಾರಿ ಸೋತಿ ಹೋಗಿ ನನ್ನನ್ನು ನಾನು ನಿಮ್ಮಲ್ಲಿ ಅರ್ಪಿಸ್ಕೋತೀನಿ. ಪರಮಾತ್ಮ ತನ್ನನ್ನು ತಾನು ತನ್ನ ಭಕ್ತರಲ್ಲಿ ಅರ್ಪಿಸ್ಕೊಳ್ಳೋ ಪರಿ ಏಕನಾಥರಲ್ಲಿ ನಾವು ನೋಡ್ತೀವಿ. ಇದಕ್ಕೆ ಪರಮಾತ್ಮ ತನ್ನನ್ನು ತಾನು ಕೊಡುವ ಗುಣಕ್ಕೆ ವಿಷ್ಣು. ನೋಡಿ ಎಷ್ಟು ಥರ ಎಕ್ಸಾಂಪಲ್ಲು. ಸರ್ವವ್ಯಾಪ್ತತೆಗೆ ವಿಷ್ಣು, ಮತ್ತು ಅವನು ಇಲ್ಲದೇ ಇರೋ ಜಾಗವಿಲ್ಲ. ನೆಗೆಟಿವ್ ಸ್ಟೇಟ್ಮೆಂಟಲ್ಲೂ ಪಾಸಿಟಿವ್ ಸ್ಟೇಟ್ಮೆಂಟ್ ಅದರಲ್ಲಿ ತಲೆದೂರುತ್ತೆ. ಭಗವಂತ ಇಲ್ಲ ಅನ್ನೋದರಲ್ಲಿ ಭಗವಂತನ ಇರುವಿಕೆ ಸತ್ಯವಾಗತ್ತೆ ಅನ್ನೋದರಲ್ಲಿ ವಿಷ್ಣು ಮೇಲು. ಎಲ್ಲ ರೂಪವೂ ಅವನ ರೂಪವೇ. ತನ್ನನ್ನೇ ತಾನು ಭಗವದ್ಭಕ್ತರಲ್ಲಿ ಅರ್ಪಿಸ್ಕೊಳ್ಳೋದೇ ಅವನ ರೂಪ ಅನ್ನೋದು ವಿಷ್ಣು. ಈ ರೀತಿ ಹಲವಾರು ರೂಪುರೇಷೆಗಳಿಂದ ವಿಷ್ಣು ಅನ್ನೋದನ್ನು ನಾವು ಇವತ್ತು ಅನುಭವಿಸಿದ್ದೀವಿ. ಆ ನಂಬಿಕೆ, ಅಚಲವಾದ ನಂಬಿಕೆ ಇದೆಯಲ್ಲ, ಅದೇ ವಿಷ್ಣುತ್ವವನ್ನು, ವಿಷ್ಣು ಸಾನ್ನಿಧ್ಯವನ್ನು ನಮಗೆ ಏರ್ಪಡಿಸುತ್ತೆ. ವಿಷ್ಣು ಅಂದರೆ ಎಲ್ಲಿ ವೈಕುಂಠದಲ್ಲಿ ಮಾತ್ರ ಇದ್ದಾನೆ ಅಂತ ಅಲ್ಲ, ನಮ್ಮ ಮನಗಳಲ್ಲಿ ಇದ್ದಾನೆ, ಮನೆಗಳಲ್ಲಿದ್ದಾನೆ, ಮನಗಳಲ್ಲಿದ್ದಾನೆ. ಸಕಲ ವ್ಯಾಪ್ತೋ ಹಿ ವಿಷ್ಣು, ಸಕಲ ವ್ಯಾಪ್ತತೆಯಲ್ಲಿ ಅವನು ಇದ್ದಾನೆ. ನರಸಿಂಹಾವತಾರ ಒಂದು ಚಿಕ್ಕ ಎಕ್ಸಾಂಪಲ್. ಎಷ್ಟೋ ಅವತಾರಗಳನ್ನು ಈ ರೀತಿ ಎಕ್ಸಾಂಪಲ್ ಆಗಿ ಕೊಡಬಹುದು. ಈ ರೀತಿಯಾಗಿ ಪರಮಾತ್ಮ ತನ್ನನ್ನು ವಿಷ್ಣುತ್ವದಲ್ಲಿ ನಮ್ಮಲ್ಲಿ ಸಹಸ್ರನಾಮದಲ್ಲಿ ತೋರಿಸ್ಕೋತಾ ಇದ್ದಾನೆ ಅಂತ ಭೀಷ್ಮಾಚಾರ್ಯರು ಧರ್ಮಪುತ್ರನಿಗೆ ಹೇಳ್ತಾರೆ. ಒಂದೊಂದು ನಾಮವು ಶ್ಲಾಘನೀಯವಾದದ್ದು, ತುಲನೀಯವಾದದ್ದು ಮತ್ತು ಪ್ರಶಂಸನೀಯವಾದದ್ದು. ಮೇಲೂ ಅದನ್ನು ಅರ್ಥ ಮಾಡಿಕೊಳ್ಳೋ ರೀತಿ ಸರಿಯಾಗಿ ಅರ್ಥಗರ್ಭಿತವಾದದ್ದು ಅಂತ ಹೇಳ್ತೀವಿ. ಅನರ್ಥವಾದ ಹೆಸರೇ ಇಲ್ಲ. ನಿಮ್ಮಲ್ಲಿ ತಗೊಂಡಿರೋ ಹೆಸರುಗಳನ್ನೇ ನಾನು ಈಗ ನಿರ್ಮಲಾ ಅಂತ ತಗೋತೀನಿ, ಸ್ಮಿತಾ ಅಂತ ತಗೋತೀನಿ, ಸುಮಾ ಅಂತ ತಗೋತೀನಿ. ನಿಮ್ಮ ಹೆಸರುಗಳೇ ಪರಮಾತ್ಮನ ಹೆಸರುಗಳಾಗಿ ಮಾರ್ಪಾಡಾಗುತ್ತೆ ಅಲ್ವಾ. ಅವನ ಪುಷ್ಪಹಾಸವಾದ ಸುಕುಮಾರವಾದ ತಿರುಮೇನಿಯನ್ನು, ಅವನ ಆಕಾರವನ್ನು ಶುಚಿಸ್ಮಿತಾ ಅಂತ ಕರಿತೀವಿ. ಏನು ಅಂದರೆ ಸ್ಮಿತಾಕ್ ಪ್ರಿಫಿಕ್ಸ್ ಒಂದು ಶುಚಿ ಅಂತ ಹಾಕಿ ಅಷ್ಟೇ, ಅವನ ಹೆಸರೇ ಆಗಿ. ಸುಮಧುರ ಬಾಷ್ಪವದನ, ಸುಮ ಅದರ ಬಾಷ್ಪವದನ, ಅದಕ್ಕೆ ಪೋಸ್ಟ್ ಫಿಕ್ಸ್ ಮಾಡಿ ಸುಮ ಅಲ್ಬನ್ ಸೇರಿಕೊಂಡ್ರು ಅಲ್ವಾ. ಆ ರೀತಿ ಒಬ್ರೊಬ್ಬರ ಹೆಸರು ಅವನ ಹೆಸರೇ. ನಿರ್ಮಲ ಹೇಳ್ತೀವಿ, ನಿರ್ಮಲವಾದಂತಹ ಒಂದು ಅವನ ತಿರುಮೇನಿ. ನಿರ್ಮಲ ಅಂದರೆ ಏನು? ಕ್ರಿಸ್ಟಲ್ ಕ್ಲಿಯರ್ ಅಂತ ಅರ್ಥ. ಅಮಾನುಷವಾದ ತಿರುಮೇನಿ ನಮ್ಮ ಥರ ರಕ್ತ ಮಸ್ತಿ ಮಾಂಸಾದಿಗಳಿಂದ ಕೂಡಿಲ್ಲ. ಇಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಇದೆ, ಇಲ್ಲಿ ಲಂಗ್ಸ್ ಇದೆ, ಇಲ್ಲಿ ಹಾರ್ಟ್ ಇದೆ, ಇಲ್ಲಿ ಕಿಡ್ನಿ ಇದೆ, ಆ ಥರ ಇಲ್ವಲ್ಲ. ಮಂತ್ರಪೂತವಾದಂತಹ ತಿರುಮೇನಿಯ ಒಂದು ಅಲ್ವಾ. ನಾರಾಯಣ ಅಂದರೆ ಸಾಕು, ಅವನ ತಿರುಮೇನಿ ಪ್ರತ್ಯಕ್ಷವಾಗುತ್ತೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ಅಂತ ನಾವು ಹೇಳ್ತೀವಲ್ವಾ. ಅಂದರೆ ಮಂತ್ರಸ್ವರೂಪವಾಗಿ ಎಲ್ಲಿ ಭಗವಂತನಿಗೆ ಕಿಡ್ನಿ, ಎಲ್ಲಿ ಆರ್ಟರಿ, ಎಲ್ಲಿ ಲಂಗ್ಸು, ಆ ಥರ ಇಲ್ಲ. ಭಗವಂತನ ತಿರುಮೇನಿ ಅಮಾನುಷ ತತ್ವವಾದದ್ದು, ಅಪ್ರಾಕೃತವಾದದ್ದು, ಅಲೌಕಿಕವಾದದ್ದು. ಅದನ್ನು ತೋರಿಸೋದು ಯಾವ ಹೆಸರು? ನಿರ್ಮಲ. ಬೇಕಾದ್ರೆ ನಿರ್ಮಲಾ ಆಂಟಿಗೆ ಅಂದ್ಕೊಂಡಿರ್ಬೋದು, ಅಯ್ಯೋ ನನ್ನ ಹೆಸರಿಗೆ ಇಷ್ಟು ಅರ್ಥ ಇದೆಯಾ, ಇಷ್ಟು ದಿನ ನನಗೆ ಗೊತ್ತಿರಲಿಲ್ವಲ್ಲ, ಗೊತ್ತಿಲ್ಲದೇನೆ 70 ವಯಸ್ಸು ಆಗೋಯ್ತಲ್ಲ ನನಗೆ ಅಂತ. ಎಸ್, ಅಷ್ಟು ಅರ್ಥ ಇದೆ. ಭಗವಂತನ ಹೆಸರೇ ನಿಮ್ಮ ಹೆಸರುಗಳಾಗಿದೆ. ಅದಕ್ಕೆ ಹಿಂದಿನವರೆಲ್ಲ ಆ ರೀತಿ ಪರಮಾತ್ಮನ ಹೆಸರುಗಳನ್ನೇ ಇಡ್ತಾ ಇದ್ದಿದ್ದು ಅಲ್ವಾ. ಅಜಾಮಿಳ ಕತೆ ಗೊತ್ತಲ್ವಾ. ಮಗನೋ ಅಥವಾ ವೈಶ್ಯೆಯಿಂದ ಹುಟ್ಟಿರೋವನು ಯಾವನೋ ಒಬ್ಬ ಶೌಂಡಿಯೋ ಕರೆದು ಬಿಟ್ಟ ನಾರಾಯಣ ಅಂತ ಅಲ್ವಾ. ಅವನು ಬರಲಿಲ್ಲ, ನಾರಾಯಣ ವಿಷ್ಣು ದೂತರು ಬಂದುಬಿಟ್ರು ಇವನನ್ನು ಕಾಪಾಡೋಕ್ಕೆ ಪ್ರಾಣ ಹೋಗೋ ಸಮಯದಲ್ಲಿ. ಅದಕ್ಕೆ ಹಿಂದಿನ ಕಾಲದಲ್ಲೆಲ್ಲ ಏನಂತ ಹೆಸರುಗಳು? ವಿಜಯಸಾರಥಿ, ಪಾರ್ಥಸಾರಥಿ, ಬಾಲಾಜಿ, ಶೇಷಾದ್ರಿ, ಬರೀ ಇಂಥ ಹೆಸರುಗಳೇ ಇಡ್ತಾ ಇದ್ದಿದ್ದು ಅಲ್ವಾ. ರೆಡ್ಡಿಗಳಲ್ಲಿ ಜಾಸ್ತಿ ವೆಂಕಟಪ್ಪ, ವೆಂಕಟರಮಣ, ಬರೀ ಆ ಬಾಲಾಜಿ ಹೆಸರನ್ನೇ ಜಾಸ್ತಿ, ತಿರುಮಲೆಯಪ್ಪ, ಏಡಕೊಂಡಲವಾಡ, ಈ ಥರನೇ. ಯಾಕಂದರೆ ಅವರನ್ನು ಕರೆಯೋದಲ್ಲ, ವ್ಯಕ್ತಿಯನ್ನು ಕರೆಯೋದಲ್ಲ ಇಲ್ಲಿ ಮುಖ್ಯ, ವ್ಯಕ್ತಿತ್ವವನ್ನು ಕರೆಯೋದು. ಕೆಲವರು ಹೆಸರಿಗೂ ಅವ್ರಿಗೂ ಸಂಬಂಧವೇ ಇಲ್ಲ. ಏನಮ್ಮ ಹೆಸರು ಅಂದರೆ ಸರಸ್ವತಿ. LKG ಪಾಪ ಫೇಲು ಅಲ್ವಾ. ಫೇಲ್ LKG, ಅದರ ಹೆಸರು ಸರಸ್ವತಿ.
ದರಿದ್ರನಾಗಿರ್ತಾರೆ, ಹೆಸರು ಕೇಳಿದ್ರೆ ಧನಪಾಲನ್. ಏನಿದೆ ಅವನ ಹತ್ರ ಪಾಲಿಸಕ್ಕೆ ಧನ, ದರಿದ್ರತೆ ಕಾಡ್ತಾ ಇರುತ್ತೆ. ಆ ರೀತಿ ಭಗವಂತನಿಗೆ ಹೆಸರು ಬೇರೆ ಮತ್ತು ತಾನಿರೋ ಇರುವಿಕೆ ಬೇರೆ ಅನ್ನೋದಿಲ್ಲ. ಪರಮಾತ್ಮನ ಔಚಿತ್ಯ ಹೆಂಗೆ ಅಂದರೆ ಅವನು ಹೆಂಗಿರ್ತಾನೋ ಆ ರೀತಿ ಅವನ ಹೆಸರಿರುತ್ತೆ ಅಲ್ವಾ. ನಮ್ಮಲ್ಲಾದರೆ ಆ ಥರ ಏರುಪೇರುಗಳು ಅಲ್ವಾ. ನಮ್ಮಲ್ಲಿ ಎಲ್ಲ ಏರುಪೇರೆ ಬಿಟ್ಟಾಕಿ ನಮ್ಮದನ್ನು. ತಿಂಡಿ ತಿನ್ನೋವಾಗ ಊಟ ಮಾಡಿರ್ತೀವಿ, ಊಟ ಮಾಡೋವಾಗ ಕರೆಕ್ಟಾಗಿ ಎಲ್ಲಿಲ್ಲದೆ ಇರೋ ಚಿಪ್ಸು ಸ್ನ್ಯಾಕ್ಸು ಎಲ್ಲ ನಮ್ಮ ಕೈಗೆ ಬಂದಿರುತ್ತೆ. ಯಾವಾಗ ಸ್ನ್ಯಾಕ್ಸ್ ಬರಬೇಕೋ ಅವಾಗ ಏನೂ ತಿಂದಿರಲ್ಲ. ಆ ಥರ ಎಲ್ಲ ಎಡವಟ್ಟೆ ನಾವು. ಸ್ನಾನ ಮಾಡೋವಾಗ ನಿದ್ದೆ ಮಾಡಿರ್ತೀವಿ, ನಿದ್ದೆ ಮಾಡೋವಾಗ ಸ್ನಾನ ಮಾಡ್ತಾ ಇರ್ತೀವಿ ಅಲ್ವಾ. ಬಿಕಾಸ್ ಎವ್ರಿಬಡಿ ಹ್ಯಾಸ್ ಗಾಟ್ ದೇರ್ ಓನ್ ವೇ ಆಫ್ ಲೈಫ್ ಬಿಕಾಸ್ ಆಫ್ ಉದರ ನಿಮಿತ್ತಂ ಬಹುಕೃತ ವೇಷ. ಎಷ್ಟೋ ಜನ ಅಮೇರಿಕಾಗೆ ದುಡಿಬೇಕು, ಎಷ್ಟೋ ಜನ ಆಸ್ಟ್ರೇಲಿಯಾಗೆ ದುಡಿಬೇಕು, ಅವ್ರವ್ರ ಟೈಮಿಗೆ ಇವ್ರು ಹೊಂದ್ಕೋಬೇಕು. ನೋಡಿ, ಜಗತ್ತು ಹೆಂಗೆ ಹೋಗುತ್ತೋ ಹಂಗೆ ನೀವು ಫ್ಲೋನಲ್ಲಿ ಹೋಗಬೇಕೇ ಹೊರತು ನಿಮ್ಮ ಫ್ಲೋಗೆ ಜಗತ್ತು ಬರಲ್ಲ. ಅದೆಲ್ಲ ಸರಿ. ಆದರೆ ಭಗವತ್ ಭಕ್ತಿ ಅನ್ನೋದು ಸ್ವಲ್ಪವಾದರೂ ಎಡವಟ್ಟಾಗಿದೆಯಾ ನಮ್ಮಲ್ಲಿ? ಎಲ್ಲ ಟೈಮ್ ಡಿಫರ್ ಆಗುತ್ತೆ. ಭಕ್ತಿಗೆ ಟೈಮ್ ಇದೆಯಾ? ಟೈಮ್ ಇಲ್ಲದೆ ಇರೋದೇ ಭಕ್ತಿ ಅಲ್ವಾ. ಟೈಮಿಗೆ ಮೀರಿದ್ದು ಭಕ್ತಿ. ಹಾಗಾಗಿ ಅಂತಹ ಭಕ್ತಿ ಯಾವತ್ತೂ ನಮ್ಮಲ್ಲಿ ಏರ್ಪೇರಾಗಿಲ್ಲ, ವ್ಯತ್ಯಾಸ ಆಗಿಲ್ಲ, ಯಾವ ಥರದ್ರಲ್ಲೂ ಅದು ಕೊರೆ ಆಗಿಲ್ಲ, ಇನ್ನೂ ಜಾಸ್ತಿನೇ ಆಗ್ತಾಯಿದೆ. ಇನ್ಫ್ಯಾಕ್ಟ್ ಇಟ್ ಈಸ್ ಹಾರ್ಟನಿಂಗ್ ಟು ಸೇ ಲೈಕ್ ಏಜ್ ಆಫ್, ಈಗ ನಂಗೆ ಸ್ಮಿತಾ ಚೆನ್ನಾಗಿ ಗೊತ್ತು, ಸ್ಮಿತಾನ್ ಹೇಳ್ತಾ ಇದ್ದೀನಿ, ಅದೇ ಏಜ್ ಅವ್ರು ಒಂದಷ್ಟು ಜನ ಇದರಲ್ಲಿ ಇದ್ದೀರಾ, ಈ ಗ್ರೂಪಲ್ಲಿ ಇದ್ದೀರಾ ನೀವು. ಇಂಥ ಏಜ್ ಅವ್ರಿಗೂ ಕೂಡ ಇಷ್ಟು ಸಣ್ಣ ವಯಸ್ಸಿಗೇನೆ ಪರಮಾತ್ಮನ ಒಲವು, ಪರಮಾತ್ಮನ ಮೇಲೆ ಒಂದು ಅಭಿನಿವೇಶ, ಪರಮಾತ್ಮನ ವಿಚಾರಗಳನ್ನು ತಿಳ್ಕೋಬೇಕು ಅಂತ ಆಸಕ್ತಿ ಬಂದಿರೋದು ರಿಯಲಿ ಇಟ್ ಇಸ್ ಹಾರ್ಟನಿಂಗ್. ನಾವು ತಮಿಳಲ್ಲಿ ಹೇಳ್ತೀವಿ ಆರಲ್ಲಿ ವರಾದು ಆರ್ವದಲ್ಲಿயும் ವರಾದು ಅಂತ. ಆರಲ್ಲಿ ವರಾದು ಆರ್ವದಲ್ಲಿயும் ವರಾದು. 6ನೇ ಒಂದು ವಯಸ್ಸಲ್ಲಿ ಬರದೇ ಇರೋ ಭಗವದ್ ಆಸಕ್ತಿ 60 ಆದಮೇಲೂ ಬರಲ್ಲ. ಮತ್ತು ಎಲ್ಲದರಲ್ಲೂ ನಮ್ಮ ಸನಾತನ ಧರ್ಮದಲ್ಲಿ ಒಂದು ಬ್ಲೈಂಡ್ ಬಿಲೀಫ್. ಯಾರಾದರೂ ಚಿಕ್ಕ ಮಕ್ಕಳು ದೇವರ ಬಗ್ಗೆ ಏನಾದರೂ ಹೇಳಿದ್ರೆ ಅದೆಲ್ಲ ಇವಾಗಲ್ಲ, ಇವಾಗೇನಿದ್ರು ಆಟ ಆಡೋ ಪರ್ವ, ಮತ್ತು ಯೌವನದಲ್ಲಿ ಹೇಳಿದ್ರೆ ಅದೆಲ್ಲ ಇವಾಗಲ್ಲ, ಇವಾಗೇನಿದ್ರು ನೀನು ಸಂಸಾರ ನೋಡಬೇಕು, ಹೆಂಡ್ತಿನ ಚೆನ್ನಾಗಿಟ್ಕೋಬೇಕು, ಯು ಹ್ಯಾವ್ ಟು ಬಿ ರೊಮ್ಯಾಂಟಿಕ್, ಅದು ಇದು. ಆಮೇಲೆ ಕೆಲ್ಸಕ್ಕೆ ಸೇರಿದ್ಮೇಲೆ ಭಗವದ್ ವಿಚಾರ ಮಾತಾಡಿದ್ರೆ ಅದೆಲ್ಲ ಇವಾಗಲ್ಲ, ಇವಾಗೇನಿದ್ರು ಜವಾಬ್ದಾರಿ, ಸಂಸಾರಂ ಒಂದು ಮಿನ್ಸಾರಂ ಅಲ್ವಾ. ಯಾವಾಗ ಹಾಗಾದರೆ ಭಗವತ್ ಸ್ತುತಿಗೆ ಟೈಮು? ಇನ್ನು ಆಮೇಲೆ 60 ಆದಮೇಲೆ ಅಯ್ಯೋ ನನ್ನ ಕೈ ಕಾಲು ನೋವೇ ನನಗೆ ಹೆಚ್ಚಾಗಿದೆ, ನನ್ನ ಶುಗರು, ನನ್ನ BP, ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋ ಹೊತ್ತಿಗೆ ಇರೋರಿಗೆಲ್ಲ BP ನಾನು ತಂದಿರ್ತೀನಿ ಅಲ್ವಾ. ಇನ್ನು ಯಾವಾಗ ಭಗವತ್ ಸ್ತುತಿ? ಅದಕ್ಕೆ ಚಿಕ್ಕ ವಯಸ್ಸಿಂದಾನೇ ಆ ಸುಗಂಧ ನಿಮ್ಮಲ್ಲಿ ಬೀಸಬೇಕು. ದಟ್ ಪರಿಮಳ ಶುಡ್ ಬಿ ದೇರ್ ಫ್ರಮ್ ದ ಟೆಂಡರ್ ಏಜ್. ಓನ್ಲಿ ಅಟ್ ದ ಏಜ್ ಆಫ್ ಸ್ಮಿತಾ ಅಂತ ತಗೊಳ್ಳಿ, ಅಟ್ ದ ಏಜ್ ಆಫ್ ವಿದ್ಯಾ ಅಂತ ತಗೊಳ್ಳಿ, ಅಟ್ ದ ಏಜ್ ಆಫ್ ವೇದಶ್ರೀ ಅಂತ ತಗೊಳ್ಳಿ. ಆ ಏಜಲ್ಲೂ ನಿಮಗೆ ಆ ಒಂದು ಸುಮಧುರತೆ, ಆ ಒಂದು ಗಂಧ ಬೀಸಕ್ಕೆ ಶುರುವಾಗುತ್ತೆ. ಇಟ್ ಈಸ್ ನಾಟ್ that after some age I'll practice. You have been practicing it from your tender age. Now it is a doorstep for you to open the door. ಅಷ್ಟೇ. ನಿಮ್ಮ ಒಳಗಡೆ ನೀವು ಅದು ಪ್ರಾಕ್ಟೀಷ್ನರ್ ಆಗಿ ನೀವು ಇರ್ತೀರಾ, ನಿಮಗೆ ಗೊತ್ತಿರಲ್ಲ. ಯಾವಾಗ ಅದು ಸರಿಯಾದ ಒಂದು ಬಾಗಿಲು ತೆಗಿಬೇಕೋ ಆವಾಗ ಪರಮಾತ್ಮ ತೆಗಿತಾನೆ. ಸೊ ತನ್ನನ್ನು ತಾನು ಎಲ್ಲರಲ್ಲೂ ತೋರಿಸ್ಕೊಳ್ಳೋ ಆ ಒಂದು ಗುಣಕ್ಕೆ ವಿಷ್ಣು ವಿದಲ್ರ ವ್ಯಾಪ್ತತ್ವ ಅಂತ ಕರೆಯೋದು. ಅರ್ಥ ಆಯ್ತಾ? ಲಾಸ್ಟ್ ಕ್ಲಾಸ್ ವಿಶ್ವಂ, ಈ ಕ್ಲಾಸು ವಿಷ್ಣು. ಈ ರೀತಿಯೇ ಒಂದೊಂದೇ ಕೈಯಾಳ್ತಾ ಹೋಗೋಣ. ನಿಧಾನಕ್ಕೆ, ಅವಸರ ಏನಿಲ್ಲ, ಅರ್ಥ ಆಗಬೇಕಷ್ಟೇ ಆಯಿತಾ. ಅಟ್ಲೀಸ್ಟ್ ಕೇಳಿಸ್ಕೊಳ್ಳೋ ಸಮಯದಲ್ಲಿ ಯು ಹ್ಯಾವ್ ಟು ರಿಮೆಂಬರ್ ಇಟ್. ಆಫ್ಟರ್ ದಟ್ ವೆದರ್ ಯು ರಿಮೆಂಬರ್ ಆರ್ ನಾಟ್, ಬಟ್ ಐ ಆಮ್ ವೆರಿ ಕೇರ್ಫುಲ್, ಐ ಡೋಂಟ್ ಆಸ್ಕ್ ಯು. ಯಾಕಂದರೆ ನಾನು ಸೇಫರ್ ಝೋನು. ನಿಮ್ಮನ್ನು ಕೇಳಿಬಿಟ್ಟು ಗೊತ್ತಿದೆಯಾ ಅಂದರೆ ಇಲ್ಲಿದ್ದೀರಾ ಒಂದಷ್ಟು ಸ್ಟೂಡೆಂಟು, ಭಾಗವತದಲ್ಲಾದರೂ ಹಿಡಿಬೋದು ಜುಟ್ಟನ್ನು, ಯಾಕಂದರೆ ಕಮ್ಮಿ ಜನ ಇದ್ದೀರಾ. ಇಲ್ಲಿ ಜುಟ್ಟೇ ಹಿಡಿಯೋಕ್ಕಾಗಲ್ಲ. ಯಾರು ಗೊತ್ತಿದೆಯೋ ಯಾರು ಗೊತ್ತಿಲ್ವೋ, ಗೊತ್ತಿಲ್ವಾ ಅನ್ನೋದೇ 7 to 8 ಆಗಿಬಿಟ್ರೆ ಇನ್ನು ನನ್ನ ಕ್ಲಾಸ್ ಎಲ್ಲಿ ಅಲ್ವಾ. ಹಾಗಾಗಿ ಕೆಲವೊಂದು ಪ್ರಶ್ನೆಗಳು ನಾನೇ ಕೇಳಲ್ಲ, ಸಾಮರ್ಥ್ಯವಾಗಿ ಗೊತ್ತಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತೀನಿ. ಬಟ್ ಪ್ಲೀಸ್ ಟ್ರೈ ಟು ರಿಮೆಂಬರ್. ಎಲ್ಲ ಈಸಿ ಇದೆ, ನಾಟ್ ವೆರಿ ಕಾಂಪ್ಲಿಕೇಟ್. ಪರಮಾತ್ಮನ ವಿಚಾರ, ಇನ್ನು ನನ್ನ ವಿಚಾರ ಕಾಂಪ್ಲಿಕೇಶನ್, ನಿಮ್ಮ ವಿಚಾರ ಕಾಂಪ್ಲಿಕೇಶನ್ ಅಲ್ವಾ. ಎಲ್ಲಿ ಉದ್ಯೋಗ ಮಾಡ್ದ, ಎಲ್ಲಿ ವಿದ್ಯಾಭ್ಯಾಸ ಮಾಡ್ದ, ಎಲ್ಲಿ ಎಡವು ಬಿದ್ದ, ಎಲ್ಲಿ ಕೆಡವು ನಿಂತ, ಯಾರು ತಲೆ ಹೊಡೆದ, ಯಾರು ತಲೆ ಮೇಲೆ ಕೆತ್ತಿದ, ಇದೆಲ್ಲ ಭಾರಿ ಕಾಂಪ್ಲಿಕೇಶನ್ನು ಅಲ್ವಾ.
ಈಗಿನ ಯಂಗ್ಸ್ಟರ್ಸ್ ಎಲ್ಲ ಇಟ್ಕೊಂಡಿರ್ತಾರೆ ಏನೇನೋ ಕೆಲ್ಸಕ್ಕೆ ಬಾರದೇ ಇರೋ ಡೇಟಾಬೇಸು. ರಾಣಿ ಮುಖರ್ಜಿ ಎಷ್ಟನೇ ಮದುವೆ ಆಗಿ ಎಷ್ಟನೇ ಡೈವರ್ಸ್ ಮಾಡಿ ಎಷ್ಟನೇ ಬಂಗ್ಲೋದಲ್ಲಿ ಅವಳು ಹೋಗಿ ಕೂತ್ಲು. ಯಾವನಿಗೆ ಬೇಕಿದು? ಏನಾದರೂ ಅಲ್ಪಾಯು ಯಾವತ್ತೋ ಒಂದು ಚಟ್ಟದ ಮೇಲೆ ಹೋಗೋಳ್ತಾನೆ ಅವಳು. ಯಾರಾದರೂ ಅಷ್ಟೇ, ನಾನಾದರೂ ಅಷ್ಟೇ, ಲೌಕಿಕ ವಿಚಾರವೇ ಅಷ್ಟೇ. ಆದರೆ ಬೇಕಿಲ್ಲ ಎಂತೆಂಥ ಸೋ ಕಾಲ್ಡ್ ಎಂಥ ಪಾಪ್, ಎಂಥ MS ಸುಬ್ಬಲಕ್ಷ್ಮಿ, ಎಂಥೆಂಥವ್ರೆ, ಎಂಥ ಮೈಕಲ್ ಜಾಕ್ಸನ್, ಎಂತೆಂಥವ್ರೆ ಧೂಳು ಪರಂದ ಮಾದರಿ ಪರಂದಾಚ್. ಇವತ್ತಿನ ದಿನ ಸ್ಮರಣೆಗೂ ಅವರ ಹೆಸರುಗಳಿಲ್ಲ ಅಲ್ವಾ? ಶಾಶ್ವತವಾಗಿ ನಿಲ್ಲೋದು ಯಾವ್ದು ಹೇಳಿ? ಅವರು ಏನಾದರೂ ಭಕ್ತಿ ಮಾಡಿದರೆ ಅದು ನಿಲ್ಲುತ್ತೆ. MS ಇಲ್ಲ, MS ಭಕ್ತಿ ಇದೆ ಅಲ್ವಾ? ಮೈಕಲ್ ಜಾಕ್ಸನ್ ಇಲ್ಲ, ಆದರೆ ಅವನ ಭಕ್ತಿ ಇದೆಯಾ? ಭಕ್ತಿಪೂರ್ವಕವಾಗಿ ಏನಾದರೂ ಕೆಲಸ ಮಾಡಿದಿದ್ರೆ ಅದು ಇರುತ್ತೆ ಅಷ್ಟೇ ಅಲ್ವಾ? ಆ ಥರ ವಿ ಡೋಂಟ್ ಕಂಪೇರ್ ಎನಿಬಡಿ ವಿತ್ ಎನಿ ಒನ್. ಭಿಕ್ಷುಕನಿಗೆ ಅವನಿಗೆ ಆದಂತಹ ಟ್ಯಾಲೆಂಟು, ರಾಜನಿಗೆ ಅವನಿಗೆ ಆದಂತಹ ಟ್ಯಾಲೆಂಟು. ಆದರೆ ಭಕ್ತಿ ಎಲ್ಲರಿಗೂ ಕಾಮನ್. ಮೃಗಪಕ್ಷಿಗಳಿಗೂ ಭಕ್ತಿ ಇರುತ್ತೆ, ನಮಗೆ ಗೊತ್ತಿಲ್ಲ. ಒಂದು ಮರ ಭಕ್ತಿ ಮಾಡಿದೆ ಗೊತ್ತಾ? ಇಫ್ ಯು ಗೋ ಟು ಕಾಂಚಿ ಕಾಮಾಕ್ಷಿ ಟೆಂಪಲ್ ಹಿಂಭಾಗದಲ್ಲಿ ಒಂದು ಮರ ಇದೆ. ಯಾವುದು? ಮಾವಿನ ಮರ. ಆ ಮರ ಏಕಾಂಬರೇಶ್ವರನಲ್ಲಿ ಭಕ್ತಿ ಮಾಡಿ, ಆ ಮರಕ್ಕೂ ಏಕಾಂಬರೇಶ್ವರನಿಗೂ ಇವತ್ತಿಗೂ ಮದುವೆ ಮಾಡ್ತಾರೆ. ಕಲ್ಯಾಣೋತ್ಸವ. ಇನ್ನಿಕ್ಕೆನ್ನ ಕಲ್ಯಾಣಂ? ಯಾರ್ಕು? ಕಾಮಾಕ್ಷಿಗೂ ಏಕಾಂಬ್ರನಾಥನಕ್ಕೂ ಕಲ್ಯಾಣಂ. ಅದು ಆಯಿಡುತ್ತೆ. ಪಿನ್ನ ಇನ್ಯಾರ್ಕು ಕಲ್ಯಾಣಂ? ಮಾವಿನ ಮರಕ್ಕೂ ಏಕಾಂಬ್ರನಾಥನಿಗೂ ಮದುವೆ. ಆ ಮರ ಭಕ್ತಿ ಮಾಡಿದೆ. ಅದಕ್ಕೆಲ್ಲಿಂದ ಬುದ್ಧಿ ಪ್ರಚೋದನೆ ಆಯಿತು ಏಕಾಂಬ್ರನಾಥನಲ್ಲಿ ಭಕ್ತಿಯನ್ನು ಸಲ್ಲಿಸಬೇಕು ಅಂತ? ಸೊ ಎಲ್ಲರಿಗೂ ಒಂದೇ ಒಂದು ವಿಷಯ ಕಾಮನ್ ಆಗಿರೋದು ಭಕ್ತಿ. ಅದೇ ರೀತಿ ಎಲ್ಲರ ಒಳಗಡೆನೂ ವ್ಯಾಪ್ತನಾಗಿರುವನು ಭಕ್ತಿ ಸ್ವರೂಪನಾದಂತಹ ವಿಷ್ಣು. ಆ ವಿಷ್ಣುವಿಗೆ ನೀವು ಶಂಖ ಚಕ್ರ ಆದರೂ ಕೈಯಲ್ಲಿ ಕೊಡಿ, ಕೇಡಗ ಕಟಾರಿ ಆದರೂ ಕೈಯಲ್ಲಿ ಕೊಡಿ. ಆ ವಿಷ್ಣುವನ್ನು ಅಲ್ಲ ಅಂತಾದರೂ ಹೇಳಿ, ಜೀಸಸ್ ಅಂತ ಆದರೂ ಹೇಳಿ, ಇಲ್ಲ ನಾನೇನು ಹೇಳಲ್ಲ ಅಂತ ಆದರೂ, ನಾಮ ಇಲ್ಲದೇ ಇರಾದರೂ ಅನಾಮಿಕನಾಗಿ ಅವನನ್ನು ನೀವು ಕನ್ಸಿಡರ್ ಮಾಡಿ. ಬಟ್ ಅವನ ಇರುವಿಕೆ ಅಕ್ಷರಶಃ ಸತ್ಯ. ಒಪ್ಕೋತೀರಾ? ಅಕ್ಷರಶಃ ಆತ್ಮ ಪರಿಶುದ್ಧವಾಗಿ ಹೆಂಗೆ ಆತ್ಮ ಯಾವಾಗಲೂ ಇರುತ್ತೋ, ನಶ್ವರವಾಗಲ್ವೋ, ಆತ್ಮಸ್ವರೂಪ ಜ್ಞಾನೋಪೇತವಾಗಿರುತ್ತೋ, ಜಾಜ್ವಲ್ಯಮಾನವಾಗಿ ಚಿನ್ಮಯವಾಗಿರುತ್ತೋ, ಆತ್ಮಕ್ಕೆ ಎಂದಿಗೂ ಅಳಿವಿಲ್ವೋ, ಆ ರೀತಿ ವಿಷ್ಣು ಪ್ರಧಾನವಾದಂತಹ ಪರಮಾತ್ಮನಿಗೆ ಎಲ್ಲೋ ವ್ಯಾಪ್ತತೆ ಇದೆ. ಇಂಥ ಕಡೆ ಅವನು ಇಲ್ಲ ಅನ್ನೋ ಜಾಗ ಇಲ್ಲ. ರಾಜ್ಕುಮಾರ್ ಫಿಲಿಮಲ್ಲೇ ನೋಡ್ತೀರಾ ಅಲ್ವಾ? ಕನಕದಾಸ, ಭಕ್ತ ಕನಕದಾಸ ಅಲ್ಲಿ ವ್ಯಾಸತೀರ್ಥರು ಬಾಳೆಹಣ್ಣು ಕೊಟ್ಬಿಟ್ಟು ಯಾರೂ ಇಲ್ಲದೆ ಇರೋ ಕಡೆ ಹೋಗಿ ತಿನ್ಕೊಂಡು ಬನ್ನಿ ಅಂದರೆ ಎಲ್ಲರೂ ತಿಂದು ಬಂದಿರ್ತಾರೆ, ಇವರೊಬ್ಬರೇ ತಿಂದಿರಲ್ಲ ಅಲ್ವಾ? ಅವನು ಇಲ್ಲದೆ ಇರೋ ಕಡೆನೇ ಇಲ್ವಲ್ಲ. ಕೊನೆಗೆ ಅವರು ಎಷ್ಟು ಮಟ್ಟಕ್ಕೆ ಹೇಳ್ತಾರೆ ತೀಕ್ಷ್ಣವಾಗಿ ಅಂದರೆ, ಬಾಳೆಹಣ್ಣು ಸಿಪ್ಪೆ ಸುಲಿದ್ರೆ ಸಿಪ್ಪೆ ಒಳಗಡೆ ಹೊತ್ಕೊಂಡಿದ್ದಾನೆ ಅವನು. ಅಂದರೆ ಆ ಬಾಳೆಹಣ್ಣಿಗೆ ಸ್ವೀಟ್ನೆಸ್ ಬರ್ಸಿರೋದು ಯಾರೋ? ನಮ್ಮ ತಾತವ, ನಮ್ಮ ಅಪ್ಪನ, ನಮ್ಮ ಮಾಮನ, ಯಾರೋ ರೈತಾಪಿ ಬೆಳೆದಿರೋವನ ಅಲ್ಲ. ಆ ಸ್ವೀಟ್ನೆಸ್ ಬಂದಿರೋದೇ ಭಗವಂತನ ಇರುವಿಕೆಯಲ್ಲಿ. ಬಾಳೆಹಣ್ಣು ಏನಾದರೂ ಆರೆಂಜ್ ಸ್ಮೆಲ್ ಬಂದರೆ ತಿಂತೀರಾ ನೀವು? ಕೆಟ್ಟದಾಗಿದೆ ಅಂತೀರಾ? ಯು ಆರ್ ಗೋಯಿಂಗ್ ಟು ಎಂಜಾಯ್ ಆರೆಂಜ್ ಆಸ್ ಆರೆಂಜ್, ಆ್ಯಪಲ್ ಆಸ್ ಆ್ಯಪಲ್, ಬಾಳೆಹಣ್ಣು ಆಸ್ ಬಾಳೆಹಣ್ಣು. ಬನಾನಾದಲ್ಲಿ ಬೇರೆ ಇನ್ಯಾವುದೋ ಫ್ಲೇವರ್ ಬಂದರೆ ಅದನ್ನ ತಿಂತೀರಾ? ಅದು ಒಳ್ಳೆ ಸುಗಂಧವೇ ಇರ್ಬೋದು, ಸಂಪಿಗೆ ಫ್ಲೇವರ್ ಜಸ್ಟ್ ಇಮ್ಯಾಜಿನ್ ಬಾಳೆಹಣ್ಣಲ್ಲಿ ಬಂದರೆ ತಿಂತೀರಾ? ಸಂಪಿಗೆ ತಿನ್ನಕ್ಕಾಗಲ್ಲ. ಸಂಪಿಗೆ ಮೂಗಿಗೆ ಒಳ್ಳೆ ಭೂಷಣ, ಆ ಮೂಗಲ್ಲಿ ಮುಹರಬೇಕು. ಬಾಳೆಹಣ್ಣು ಆಸ್ವಾದನೀಯ, ತಿನ್ನಬೇಕು ಅಲ್ವಾ? ಪಾಯಸದ ಘಮದಲ್ಲಿ ಈ ಹೂವು ಇದೆ ಅಂತ ಮುಡಿಯೋಕ್ಕಾಗತ್ತಾ? ಪಾಯಸದ ಘಮ ಕುಡಿಯೋ ವಸ್ತುಗೆ ಇರಬೇಕು, ಮುಡಿಯೋ ವಸ್ತುಗೆ ಇರ್ಕೊಡೋದು ಅಲ್ವಾ? ಮುಡಿಯೋ ವಸ್ತು ಮುಡಿಯೋ ಘಮನೇ ಇರಬೇಕು ಅಲ್ವಾ? ಕುಡಿಯೋ ಪಾನಕದಲ್ಲಿ ಒಳ್ಳೆ ಮಲ್ಲಿಗೆ ಘಮ ಬರುತ್ತೆ ಅಂದರೆ ಆ ಪಾನಕ ಕುಡಿಯೋಕ್ಕಾಗುತ್ತಾ? ಸಾಧ್ಯವಿಲ್ಲ ಅಲ್ವಾ? ಆಯಾ ವಿಚಾರಗಳಲ್ಲಿ ಆಯಾ ಗುಣಗಳನ್ನು, ಆಯಾ ತನ್ಮಯತೆಯನ್ನು ಬರೆಸಿರೋನು ಯಾರು ಅಂದ್ಕೊಂಡಿದ್ದೀರಾ? ಪರಮಾತ್ಮ ವಿಷ್ಣು. ನೀರು ಗಟ್ಟಿಯಾಗಿ ತಿನ್ನಿ ಸ್ಮಿತಾ ಅಂದರೆ ಏನು ಸರ್ ತಲೆಗಿಲೆ ಕೆಟ್ಟಿದೆಯಾ ಅಂತೀರ? ನೀರನ್ನು ಗಟ್ಟಿಯಾಗಿ ಕಚ್ಕೊಂಡು ತಿನ್ನಕ್ಕೆ ಹೆಂಗೆ ಸಾಧ್ಯ? ಮಡಕ್ ಅಂತ ಕುಡಿಬೇಕು, ಆವಾಗಲೇ ಆ ಒಂದು ಬಾಯಾರಿಕೆ ಹೋಗೋದು ಅಲ್ವಾ? ಅದೇ ರೀತಿ ಇಡ್ಲಿಯನ್ನು ಚೆನ್ನಾಗಿ ಕುಡೀರಿ ಅಂತೀನಿ. ಸರ್ ನಾನೇನು ಹ್ಯಾಂಡಿಕ್ಯಾಪ್ಡಾ ಇಡ್ಲಿಯನ್ನು ಸ್ಮ್ಯಾಶ್ ಮಾಡಿ ಫನಲಲ್ಲಿ ಬಾಯಿಗೆ ಹಾಕೋಕ್ಕೆ ಅಂತೀರ ಅಲ್ವಾ? ಏನು ಮಾಡೋದು? ಇಡ್ಲಿಯ ತನ್ಮಯತೆ ಕಚ್ಚಿ ತಿನ್ನೋದು ಆಸ್ವಾದನೀಯ. ಆ ನಾಲಿಗೆಗೆ ಅದು ಜಿಹ್ವಾ ಚಾಪಲ್ಯಕ್ಕೆ ಹೋಗಿ ತಗಲಬೇಕು. ಆ ರಸಗ್ರಂಥಿ
ಹಿಂಗೆ ಭೇದ ಆಗಬೇಕು ಅಲ್ಲಿ ಅಲ್ವಾ. ಆದರೆ ನೀರು ಅನ್ನೋದು ಫ್ಲೋ ಆಗಬೇಕು ಸರಾಗವಾಗಿ. ಇದೆಲ್ಲ ತನ್ಮಯತೆ ಯಾರು ಬರ್ಸಿರೋದು? ನಾವಾ? ಪರಮಾತ್ಮ ಬರ್ಸಿರೋದು. ತಿನ್ನುವ ಪದಾರ್ಥದಲ್ಲೇ ಎಷ್ಟು ಡಿಫ್ರೆನ್ಸ್ ನೋಡಿ ಅಲ್ವಾ. ನಾವು ನಮ್ಮಲ್ಲಿ ಸ್ವೀಕರಿಸುವ ಪದಾರ್ಥದಲ್ಲೇ ಎಷ್ಟು ಡಿಫ್ರೆನ್ಸ್ ನೋಡಿ ಅಲ್ವಾ. ಅಂಬರ ಅಂತೀವಿ, ಆಕಾಶ ಅಂತೀವಿ. ನಮ್ಮ ಮೇಲೆ ಹಾಕ್ಕೊಂಡಿರೋ ಅಂಬರ, ಈ ಬಟ್ಟೆ ಅನ್ನೋ ಅಂಬರ ಇದೊಂಥರದ ಆಕಾಶ, ಆ ಆಕಾಶ ಅದೊಂಥರದ ಆಕಾಶ. ದ್ಯಾಟ್ ಗಿವ್ಸ್ ಅಸ್ ದ ಸ್ಪೇಸ್, ಬಟ್ ದಿಸ್ ಡಸಂಟ್ ಗಿವ್ಸ್ ಅಸ್ ದ ಸ್ಪೇಸ್. ಇಟ್ ವಿಲ್ ಮೇಕ್ ಅವರ್ ಸ್ಪೇಸ್ ಇಂಟು ಅ ಕನ್ಸ್ಟ್ರೈಂಟ್ ಫಾರ್ಮ್. ಇದು ಸ್ಪೇಸೇ, ನಮ್ಮ ಒಂದು ಬಾಡಿ ಅನ್ನೋದು ಸ್ಪೇಸೇ. ಇದನ್ನು ಒಂದರಲ್ಲಿ ಹಿಂಗೆ ಕವರ್ ಮಾಡುತ್ತೆ ಈ ಅಂಬರ. ಆ ಅಂಬರ ವ್ಯಾಪ್ತತೆಯನ್ನು ಕೊಡುತ್ತೆ. ಎರಡೂ ಅಂಬರವೇ, ಪೀತಾಂಬರ ಅಂತೀವಲ್ವ ಇದನ್ನ. ಇದು ಅಂಬರವೇ, ಅದು ಅಂಬರವೇ. ಈ ಆಕಾಶದ ತತ್ವವೇ ಬೇರೆ, ಆ ಆಕಾಶ ತತ್ವವೇ ಬೇರೆ. ಯಾರು ಇದನ್ನೆಲ್ಲ ಮಾಡಿರೋದು? ವಿಷ್ಣು. ಸೊ ಇಲ್ಲಿಗೆ ಇವತ್ತಿನ ಕ್ಲಾಸು ಮುಗಿಸ್ಕೊಳ್ಳೋಣ. ವಿಷ್ಣುತ್ವ ಎಲ್ಲರಿಗೂ ಅರ್ಥ ಆಯ್ತಾ? ಓಕೆ. ಸೊ ನೆಕ್ಸ್ಟ್ ಕ್ಲಾಸು 2 ಶ್ಲೋಕ ಹೇಳ್ಕೊಟ್ಟಿರೋದು. ನೆಕ್ಸ್ಟ್ ಕ್ಲಾಸು ವಿಲ್ ಸಿ ಹೌ ದ ಶ್ಲೋಕ ಗೋಸ್. ಶ್ಲೋಕದ ಬಗ್ಗೆ ಅತೀ ಯಾರೂ ತಲೆ ಕೆಡಿಸ್ಕೋಬೇಡಿ. ಐ ನೋ ಹೌ ಟು ಹ್ಯಾಂಡಲ್ ಇಟ್ ಪ್ಯಾರಲಲಿ. ಶ್ಲೋಕಾನು ನಿಧಾನಕ್ಕೆ ಹಾಗೆ ಕೈ ಆಳ್ಕೊಂಡು ಹೋಗೋಣ. ಸಹಜವಾಗಿ ಸರಳವಾಗಿ ನೀವು ಕ್ಲಾಸನ್ನು ರೆಗ್ಯುಲರಾಗಿ ಅಟೆಂಡ್ ಮಾಡಿ. ನಿಮಗೇ ಗೊತ್ತಿರಲ್ಲ, ಪರವಾಗಿಲ್ವಲ್ಲ, ಐ ಹ್ಯಾವ್ ಲರ್ನ್ ಸೋ ಮಚ್, ವಿಷ್ಣು ಸಹಸ್ರನಾಮ ನಂಗೆ ಬಾಯಿಗೆ ಬಂದ್ಬಿಟ್ಟಿದೆಯಲ್ಲ, ವಾವ್ ಅಂತ ನಿಮಗೆ ಅನಿಸುತ್ತೆ. ಕಷ್ಟಪಟ್ಟು ಕಲಿತೀನಿ ನೋಡು ಅಂದರೆ ಖಂಡಿತ ಬರಲ್ಲ. ಭಕ್ತಿ ಮಾರ್ಗದಲ್ಲಿ ಕಠಿಣ ಸಾಧನೆ ಮುಖ್ಯವಲ್ಲ, ಸರಳ ಹೃದಯ ತುಂಬ ಮುಖ್ಯ. ಆ ಸರಳತೆ ಸಹಜತೆ ಇಟ್ಕೊಳ್ಳಿ. ಪರಮಾತ್ಮ ನಿಮ್ಮ ಹೃದಯ ವಕ್ಷಸ್ಥಳದಲ್ಲಿ ಮನೆ ಮಾಡಿ ಬಂದು ಕೂತ್ಕೊಂಡು ಅವನ ಹೃದಯ ವಕ್ಷಸ್ಥಳದಲ್ಲಿ ನಿಮ್ಮನ್ನು ಇಟ್ಕೋತಾನೆ. என்னையும் முன்னில் வைத்தேன் உன்னையும் என்னில் இட்டேன் என்னಪ್ಪ ಎನ್ನಿರುಡಿ ಕೇಶ ಎನ್ನುಯಿರ್ಕು ಕಾವಲನೆ. ಪೆರಿಯಾಳ್ವಾರ್ ಹೇಳ್ತಾರೆ ಅವರ ಪಾಶುರದಲ್ಲಿ. ಎನ್ನೆಯುಂ ಮುನ್ನಿಲಿಟ್ಟೇನ್, ನಾನು ನಿನ್ನಲ್ಲಿ ಬಂದು ಕೂತೆ. ಉನ್ನೆಯುಂ ಎನ್ನಿಲಿಟ್ಟೇನ್, ಎನ್ನಪ್ಪ ಎನ್ನಿರುಡಿ ಕೇಶ ಎನ್ ಉಯಿರ್ಕು ಕಾವಲನೆ. ನನ್ನ ಒಂದು ಜೀವಾತ್ಮಕ್ಕೆ ಪರಮಾತ್ಮನಾಗಿ ಕಾವಲನಾಗಿ ಇರುವವನು ನೀನಾಗಿದ್ದೀಯಾ ಅಂತ. ಸೊ ಆ ರೀತಿ ವಿಷ್ಣುತ್ವವನ್ನು ಇವತ್ತು ಸಂಪೂರ್ಣವಾಗಿ ನಾವು ಅರಗಿಸ್ಕೊಂಡು ಗ್ರಹಿಸ್ಕೊಂಡಿದ್ದೀವಿ. ಮುಂದೆ ಯಾವ ನಾಮ ಇದೆ ಅಂತ ಮುಂಬರುವ ಕ್ಲಾಸುಗಳಲ್ಲಿ ನೋಡೋಣ. ಆಯಿತಾ? ಇವತ್ತು ಧನುರ್ಮಾಸ ಮುಗಿತಾ ಇದೆ. ದ ಲಾಸ್ಟ್ ಪಾಶುರಮ್ ಆಫ್ ತಿರುಪಾವೆ ಹೇಳಿ ಮುಗಿಸ್ಬೇಕು ಯಾವುದೇ ಕ್ಲಾಸಲ್ಲಾದರೂ. ದಟ್ ಇಸ್ ದ ವಾಡಿಕೆ. ಹೇಳಿಬಿಟ್ಟು ಮಂಗಳ ಹೇಳೋಣ. வங்கக்கடல் கடைந்த மாதவனே கேசவனே திங்கள் திருமுகத்து செல்லிடையாய் சென்றிரஞ்சி அங்கப்பறை கொண்ட வார்த்தை அணிபுதுமை பைங்கமலர் தண்டறியல் பட்டர் பிரான் கோதை சொன்ன சங்கத்தமிழ் மாலை 30 தப்பாமே இங்கப்பிற சுரைப்பார் 2 மார்வரை தோள் செங்கண் திருமுகத்து செல்வ திருமாலால் எங்கும் திருவருள் பெற்று இன்புருவரெம்பாவாய். ஆண்டாள் திருவடிகளே சரணம். காயேன வாசா மனசேந்திரியைர்வா புத்தியாத்மனா வா பிரகிருதே ஸ்வபாவாத் கரோமி யத்யத் சகலம் பரஸ்மை ஸ்ரீமನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮತ್ತೆ ಎಲ್ಲರಿಗೂ ಇನ್ನೊಮ್ಮೆ ಮಕರ ಸಂಕ್ರಮಣದ ಈ ಸಂಕ್ರಾಂತಿ ಪೊಂಗಲ್ ಹಬ್ಬದ ಶುಭಾಶಯಗಳು. ಎಲ್ಲರ ಮನಸ್ಸಲ್ಲೂ ಕೃಷ್ಣ ಭಕ್ತಿ ಅನ್ನೋದು ಏರಾಳವಾಗಿ ಪೊಂಗಲಿ. ಪೊಂಗುವುದು ಅಂದರೆ ಎಲ್ಲ ಉಕ್ಕೋದು ಅಲ್ವಾ. ಮೇಲೂ ಮೇಲೂ ಆರೋಗ್ಯ, ತೃಪ್ತಿ, ಭಕ್ತಿ ಉಕ್ಕಲಿ. ಐಶ್ವರ್ಯ ಅನ್ನೋದು ಅದು. ಮನೆಯಲ್ಲಿ ಸಮೃದ್ಧಿ ಅನ್ನೋದು ಅದು ಅಲ್ವಾ. ಆರೋಗ್ಯ ಪ್ರಸ್ತುತ ಹೇಳಬೇಕಾದ್ರೆ ಪ್ರೆಸೆಂಟ್ ಜನ್ರೇಷನಲ್ಲಿ ವೆಲ್ತ್ ಅನ್ನೋದು ಯಾವುದು? ಹೆಲ್ತ್. ಅದು ತುಂಬ ಏರಾಳವಾಗಿ ಎಲ್ರಿಗೂ ಭಗವಂತ ಕೊಡಲಿ ಅಂತ ಭಗವಂತನಲ್ಲಿ ಬೇಡ್ಕೋತೀನಿ. ಹ್ಯಾಪಿ ಭೋಗಿ ಆ್ಯಂಡ್ ಹ್ಯಾಪಿ ಪೊಂಗಲ್, ಕನು ಪೊಂಗಲ್. ನಾಳೆ ನಮ್ಮ ಮನೇಲಿ ಆಂಡಾಳಿಗೂ ಕೃಷ್ಣನಿಗೂ ಮದುವೆ ಮಾಡಿಡ್ತೀವಿ. ಟುಮಾರೋ ಇಸ್ ಎ ಸುದಿನ. ಆ ಜೀವಾತ್ಮ ಪರಮಾತ್ಮನಲ್ಲಿ ಯೂನಿಸನ್ ಆಗಿದ್ದು ಇವತ್ತು. ಅವಳು ಕನಸಲ್ಲಿ ನೋಡ್ಕೋತಾಳೆ ತನ್ನ ಮದುವೆಯನ್ನು, ನನಸಾಗಿಸಲ್ಲ. ಯಾಕಂದರೆ ಭಗವಂತ ಕರ್ಕೊಂಡು ಬಿಡ್ತಾನೆ. ಆದರೆ ನಾಳೆ ನಾವೆಲ್ಲ ಸೇರಿ
ಅದನ್ನು ನನಸಾಗ್ತೀವಿ. ಮತ್ತೆ ಆಂಡಾಳನ್ನು ಕರೆದು ರಂಗಮನ್ನಾರನ್ನ ಕರೆದು ಇಬ್ಬರೂ ಆ ಯುಗಳವನ್ನು ಸೇರಿಸಿ ಒಂದು ಜೀವಾತ್ಮ ಪರಮಾತ್ಮ ಸಮ್ಮಿಲನವನ್ನು ನಾಳೆ ಲಿಟ್ರಲಾಗಿ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಆಂಡಾಳ್ ತಿರುಕಲ್ಯಾಣಂ, ಕನು ಕಲ್ಯಾಣಂ ಅಂತ ಹೇಳ್ತೀವಿ. ಸೊ ಆ ಮದುವೆಯಲ್ಲಿ ನೀವೆಲ್ಲ ನನ್ನ ಮನಸ್ಸಲ್ಲಿ ಇರ್ತೀರಾ. ಎಲ್ಲರಿಗೂ ಮದುವೆ ಅಂದರೆ ಏನು? ಕಲ್ಯಾಣ ಅಂತ, ಮಂಗಳ ಅಂತ ಅರ್ಥ. ಎಲ್ಲ ಸರ್ವಮಂಗಳವೂ ಎಲ್ರಿಗೂ ಉಂಟಾಗಲಿ ಪರಮಾತ್ಮನಲ್ಲಿ ಬೇಡ್ಕೋತೀನಿ. ಮುಗಿಸೋಣ. ಎಲ್ರಿಗೂ ಬಾಯ್.